ನಮಸ್ಕಾರ. ಈ ಕಂತಿಗೆ ಮೊದಲ ಸರಣಿಯ ಭೋಜ ಪ್ರಬಂಧದ ಉಪನ್ಯಾಸಗಳು ಮುಗಿಯಲಿವೆ. ಇದನ್ನು ಪ್ರಾಯೋಜನೆ ಮಾಡಿದಂಥ ಶ್ರೀಯುತ ಶ್ರೀನಿವಾಸ ಮೂರ್ತಿಯವರ ಕುಟುಂಬ, ವಿಶೇಷತಃ ನನಗೆ ಚೆನ್ನಾಗಿ ಪರಿಚಿತರಿರ್ತಕ್ಕಂಥ ಶ್ರೀಮತಿ ಶಾಂತಾ ಗೋಪಾಲ್ ಅವರಿಗೆ ನನ್ನ ಮತ್ತು ತಮ್ಮೆಲ್ಲರ ಹಾರ್ದಿಕ ಧನ್ಯವಾದ, ನಮಸ್ಕಾರ. ನಿನ್ನೆ ದಿವಸ ನಾವು ಕಾಳಿದಾಸನ ಆ ಒಂದು ದೇಶ ಬಹಿಷ್ಕಾರ ಮತ್ತು ಅಲ್ಲೂ ಅವನು ಹೇಗೆ ತನ್ನ ಕೌಶಲದಿಂದ ಉಳಿದ ಮತ್ತು ಸಮಸ್ಯಾಪೂರ್ಣದ ಒಂದು ಸಮಸ್ಯೆ ಕವಿಗಳಿಗೆ ಬಂತು, ಕವಿಗಳು ಏನೂ ಮಾಡಲಾಗದೆ ಹೋದದ್ದು, ಆ ಸನ್ನಿವೇಶವನ್ನು ನೋಡ್ತಾ ಇದ್ವಿ. ಬಾಣಭಟ್ಟ ಹೇಳ್ಕೊಳ್ತಾ ಇರ್ತಾನೆ, ಸಮೇ ಭವಂತಹ ಸರ್ವಯೇವ ಕವಯಃ ವಿಷಮೇ ಸ್ಥಾನೇತು ಸ ಏಕಯೇವ ಕವಿ ಅಂತ. ಎಲ್ಲವೂ ಸರಿಯಾಗಿದ್ದರೆ ನಾವು ಕವಿಗಳೇ, ಏನಾದರೂ ಎಡವಟ್ಟಾದರೆ ಕಾಳಿದಾಸ ಮಾತ್ರ ಕವಿ ಅಂತ. ಅದಾಗುತ್ತದಲ್ಲ. ಯತ್ರ ವೈಯಾಕರಣಾ ತತ್ರ ವಯಂ ತಾರ್ಕಿಕಾ, ಯತ್ರ ತಾರ್ಕಿಕಾ ತತ್ರ ವಯಂ ವೈಯಾಕರಣಾ, ಯತ್ರ ನೋಭೆ ತತ್ರ ವಯಂ ಉಭೆ, ಯತ್ರ ಉಭೆ ತತ್ರ ವಯಂ ನೋಭೆ ಅಂತ. ಎಲ್ಲಿ ವ್ಯಾಕರಣದ ವಿದ್ವಾಂಸರಿದ್ದಾರೋ ಅಲ್ಲಿ ನಾವು ತರ್ಕದ ವಿದ್ವಾಂಸರು ಅಂತ ಹೇಳ್ಕೊಂಡು ತಿರುಗ್ತೀವಿ. ಎಲ್ಲಿ ತರ್ಕದವರು ಇದ್ದಾರೋ ಅಲ್ಲಿ ನಾವು ವ್ಯಾಕರಣದವರು ಅಂತ ಹೇಳ್ಕೊತೀವಿ. ಎಲ್ಲಿ ಇಬ್ಬರೂ ಇಲ್ವೋ ಅಲ್ಲಿ ನಾವು ಇಬ್ಬರೂ ಹೌದು ಅಂತೀವಿ. ಎಲ್ಲಿ ಇಬ್ಬರೂ ಇದ್ದಾರೋ ಅಲ್ಲಿ ನಾವು ತೆಪ್ಪಿಗಿರ್ತೀವಿ ಅಂತ. ಆ ರೀತಿಯಲ್ಲಿ ಎಷ್ಟೋ ಬಾರಿ ಆಗುತ್ತದೆ. ಮೆರಿಟೋಕ್ರಸಿ ಅನ್ನುವುದು ಇಲ್ಲದೇ ಇದ್ದಾಗ ಇವೆಲ್ಲ ಬರುತ್ತದೆ. ಅದನ್ನೇ ನಾವಿಲ್ಲಿ ಕಾಣ್ತೀವಿ. ಆಗ ಸಂಗ್ರಾಮೇ ಸುಭಟೇಂದ್ರಾಣಾಂ ಕವೀನಾಂ ಕವಿಮಂಡಲೆ ದೀಪ್ತಿರ್ವಾ ದೀಪ್ತಿಹಾನಿರ್ವಾ ಮುಹೂರ್ತೇನೈವ ಜಾಯತೆ. ಯುದ್ಧದಲ್ಲಾಗಲಿ ವಾದದಲ್ಲಾಗಲಿ ವೀರ ಭಟರ ಮತ್ತು ಕವಿ ವಿದ್ವಾಂಸರ ಮುಖಗಳು ಬೆಳಗುವುದು ಮಂಕಾಗುವುದು ಒಂದು ಕ್ಷಣದಲ್ಲಿಯೇ ಗೊತ್ತಾಗುತ್ತದೆ ಅಂತ. ಸಾಮಾನ್ಯವಾಗಿ ಎಲೆಕ್ಷನ್ಸಲ್ಲಿ ಗೊತ್ತಾಗುತ್ತೆ. ಒಂದು 4 ಮತದ ಎಣಿಕೆ ಆಗ್ತಿದ್ದಂತೆ ಲೀಡ್ಸ್ ಹೇಗಿವೆ ಅಂತ ನೋಡಿದ್ರೆ ತಿಳಿದುಕೊಂಡು ಬಿಡಬಹುದಲ್ವ. ಮಾಯಾವತಿ ತರಹ ಏನು ಅಹವಾಲು ಮಾಡಿಕೊಂಡ್ರೂ ಪ್ರಯೋಜನವಾಗುವುದಿಲ್ಲ. ಆ ರೀತಿಯಾಗಿ ಗೊತ್ತಾಗುತ್ತದೆ. ಅವನು ಬಾಣಭಟ್ಟ ಹಾಗೆ ಕಸಿವಿಸಿ ಮಾಡ್ಕೊಳ್ತಾನೆ. ಏಕೇನ ರಾಜಹಂಸೇನ ಯಾಶೋಭಾ ಸರಸೋಭವೇತ್ ನಸಾ ಬಕಸಹಸ್ರೇಣ ಪರಿತಸ್ತೀರವಾಸಿನ ಅಂತ. ಇದು ಒಂದು ತುಂಬ ಸುಂದರವಾದ ಸುಭಾಷಿತ. ಸುಭಾಷಿತ ಅಂತಕ್ಕಂಥದ್ದು ಏನು ಅಂತ ನನಗೆ ಗೊತ್ತು ಹೋಗೋದಕ್ಕೆ ಮುಂಚೆ ನನ್ನ ಕಿವಿಗೆ ಬಿದ್ದಂಥ ಸುಭಾಷಿತ ಇದು. ಸುಮಾರು ಒಂದು 8-9ನೇ ವಯಸ್ಸಿನಲ್ಲಿ ಇದು ಪದ್ಯ ಕಿವಿಗೆ ಬಿದ್ದದ್ದು. 8 ವರ್ಷ ಇರಬೇಕು ನನಗಾಗ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪದ್ಯದ ಅನುವಾದ ಇತ್ತು, ಕನ್ನಡದ ಅನುವಾದ, ಅದರಿಂದ ಅರ್ಥವಾಯಿತು. ಆದರೆ ಛಂದೋಗತಿ ಸ್ಥೂಲವಾಗಿ ಗೊತ್ತಾಗ್ತಾ ಇತ್ತು. ಏನೋ ಒಂದು ನಾದ ಸೌಂದರ್ಯ ಛಂದಸ್ಸಿನಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಹಿಂದೆಯೇ ತಿಳಿದಿತ್ತು. ಹಾಗಾಗಿ ಏಕೇನ ರಾಜಹಂಸೇನ ಯಾಶೋಭಾ ಸರಸಃ ಭವೇತ್. ಒಂದೇ ಒಂದು ರಾಜಹಂಸ ಇದ್ದರೂ ಸರಸ್ಸಿಗೆ ಯಾವ ಶೋಭೆ ಬರುತ್ತದೋ ನಸಾ ಬಕಶಾಸ್ತ್ರೇಣ ಪರಿತಸ್ತೀರವಾಸಿನ. ಆ ಒಂದು ಸರೋವರದ ದಡದಲ್ಲಿ ಸಾಲಿಗೆ ಕೊಕ್ಕರೆಗಳು ಎಷ್ಟು ಕಂಗೊಳಿಸುವಂತೆ ನಿಂತುಕೊಂಡ್ರೂ ಅದು ಸೌಂದರ್ಯವನ್ನು ತರೋಲ್ಲ ಅಂತ. 10 ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟು ಅನ್ನುವ ಗಾದೆ ಇದ್ದೇ ಇದೆ. ಆ ರೀತಿಯಲ್ಲಿ ಸಾರ್ಥಕವಾದ ಒಬ್ಬ ವ್ಯಕ್ತಿ, ಒಂದು ಸಿದ್ಧಿ, ಒಂದು ಕೆಲಸ ನಡೆಯಬೇಕು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲೇನೆ ನಾನು ಮೊದಲೇ ಹೇಳಿದಂತೆ ನಿನ್ನೆ ಕಾಳಿದಾಸ ವೇಷಾಂತರ ಮಾಡಿಕೊಂಡು ಒಬ್ಬ ಚಾರಣನ ರೂಪದಲ್ಲಿ ಬಂದು, ಅಯ್ಯೋ ನೀವು ಯಾಕೆ ಎಲ್ಲಿ ಹೋಗ್ತಾ ಇದ್ದೀರಿ ಅಂತೆಲ್ಲ ತಿಳ್ಕೊಂಡು ಅವರು ಸಮಸ್ಯಾಪೂರ್ಣ ಮಾಡೋಕ್ಕಾಗೋಲ್ಲ, ನಮ್ಮನ್ನು ರಾಜ ದೇಶ ಬಹಿಷ್ಕಾರ ದಂಡನೆ ವಿಧಿಸ್ತಾನೆ ಅಂತ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ರಾತ್ರಿಗೆ ಬಂಡಿ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಕಾಳಿದಾಸ ತನ್ನ ಹೆಂಡತಿಯ ಮಾತಿನಂತೆ ತಾನು ದೇಶ ಬಹಿಷ್ಕಾರ ಶಿಕ್ಷೆಗೆ ಒಳಗಾಗಿದ್ದರೂ ಗುಟ್ಟಾಗಿ ಮನೆಯಲ್ಲೇ ಇದ್ದ ಅಂತ ನಾವು ನೋಡಿದ್ವಿ. ಅವನೀಗ ಈ ಎಲ್ಲ ಪಂಡಿತರುಗಳು ಭೋಜರಾಜನ ಒಂದು ಆಜ್ಞೆ, ಅವನು ಯಾವ ಪ್ರಾಕೃತ ಸಮಸ್ಯೆ ಕೊಟ್ಟಿದ್ದ ಅದರ ಪರಿಹಾರ ಮಾಡದೆ ಹೋದರೆ ಅವರು 1 ವಾರದ ಅವಧಿ ಬೇರೆ ಕೇಳಿದ್ರಲ್ಲ, ಅದು 8 ಹಗಲು ಅಷ್ಟು ಅದು ಆಗಬೇಕು, 8 ದಿವಸದ ಅವಧಿಯಲ್ಲಿ ಮುಗಿಯಬೇಕು. ಅಷ್ಟು ತೆಗೆದುಕೊಂಡ್ರು, ಆಗಲೂ ಪರಿಹಾರವಾಗಲಿಲ್ಲ. ಹಾಗಾಗಿ ಇವರೀಗ ಪಲಾಯನ ಮಾಡ್ತಾ ಇದ್ದಾಗ ಕಾಳಿದಾಸ ವೇಷಾಂತರದಲ್ಲಿ ಬಂದು ಪರಿಹಾರವನ್ನು ಕೊಟ್ಟು ಹೋಗ್ತಾರೆ. ಇಷ್ಟೇನಾ, ಇದಕ್ಕೆ ಇನ್ನೇನೂ ದೊಡ್ಡ ಕಷ್ಟ ಇಲ್ಲ ಅಂತ. ಅದನ್ನು ನೋಡ್ತಾ ಅವರು, ಆಹಾ ಇವನಿಗೆ ಎಷ್ಟು ಸೊಗಸಾಗಿ ಪರಿಹಾರ ಆಗಿಬಿಡ್ತು. ಸಾಕ್ಷಾತ್ ಸರಸ್ವತಿ ಪುಂರೂಪೇಣ ಸರ್ವೇಷಾಂ ಅಸ್ಮಾಕಂ ಪರಿತ್ರಾಣಾಯ ಆಗತ.
ಸರಸ್ವತಿಯೇ ನಮಗೆ ಈ ಒಂದು ಕಷ್ಟದಿಂದ ದಾಟಿಕೊಳ್ಳೋದಕ್ಕೆ ಈ ರೂಪದಲ್ಲಿ ಬಂದಿದಿರಬೇಕು, ನಾಯಂ ಭವಿತುಮರ್ಹತಿ ಮನುಷ್ಯ ಅಂತೆಲ್ಲ ಅಂದುಕೊಂಡು ಬರ್ತಾರೆ. ಆಮೇಲೆ ಮರುದಿವಸ ಬೆಳಗ್ಗೆ ಬಾಣಭಟ್ಟ ಹೋಗಿ ಭೋಜನಿಗೆ ತನ್ನದೇ ಪರಿಹಾರ ಅಂತ ತೋರಿಸಿ ಹಣ ತೆಗೆದುಕೊಂಡು ಬಿಡ್ತಾನೆ. ಆಗ ಮಿಕ್ಕವರಿಗೆ ನಾವು ಪಲಾಯನ ಮಾಡೋದಕ್ಕೆ ಸಿದ್ಧ ಇದ್ವಿ, ಬಾಣನೂ ಪಲಾಯನ ಮಾಡೋಕ್ಕೆ ಸಿದ್ಧ ಇದ್ದ, ಆದರೆ ಬಾಣನಿಗೆ ಮಾತ್ರ ಇಷ್ಟೆಲ್ಲ ದುಡ್ಡು ಸಿಕ್ಕಿಬಿಡ್ತು, ನಮಗೆ ಸಿಗಲಿಲ್ಲ ಅಂತ ಹೋಗಿ ಭೋಜನ ಹತ್ರ ಚಾಡಿಗೆ ಹೇಳಿಬಿಡ್ತಾರೆ. ನೋಡು, ಅವನು ಮಾಡಿದ್ದಲ್ಲ ಪರಿಹಾರ, ನಿನ್ನೆ ರಾತ್ರಿ ಯಾರೋ ಒಬ್ಬ ಚಾರಣ ಅಂದರೆ ಬೀದಿಯ ಗಾಯಕ ಅವನು ಕೊಟ್ಟಿದ್ದು ಪರಿಹಾರ ಅಂತ. ಆಗ ಭೋಜರಾಜನಿಗೆ ಗೊತ್ತಾಗುತ್ತದೆ, ನಮ್ಮ ಊರಿನೊಳಗೆ ಕಾಳಿದಾಸ ಇದಿರಬೇಕು, ಅವನಲ್ಲದೆ ನೀವು ಯಾರಿಗೂ ಈ ರೀತಿಯಾದ ಪರಿಹಾರ ಸಾಧ್ಯ ಇರಲಿಲ್ಲ ಅಂತ. ನಮಗೆ ತಿಳಿಯುತ್ತದಲ್ಲ, ಒಂದು ಸಿಗ್ನೇಚರ್ ಅಂತ ಹೇಳ್ತೀವಲ್ಲ, ಪ್ರತಿಯೊಬ್ಬ ಕಲಾವಿದನಿಗೂ, ಸ್ವೋಪಜ್ಞನಾದ ಕಲಾವಿದನಿಗೂ ಅವನದಾದ ಒಂದು ಶೈಲಿ ಅಂತ ಇರುತ್ತದೆ. ಒಳ್ಳೆಯದು ಕೆಟ್ಟದ್ದು, ಸ್ಟೈಲ್ ಈಸ್ ಮ್ಯಾನ್ ಅಂತ, ಸ್ಟೈಲ್ ಈಸ್ ವುಮನ್ ಆಲ್ಸೋ ಇರುತ್ತದೆ. ಈಗ ಕುವೆಂಪು ಅವರ ಶೈಲಿ ಏನು ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು, ಆ ಥರ ಇರ್ತದೆ. ಮಾಸ್ತಿಯವರ ಗದ್ಯ ಶೈಲಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ, ಅದು ತುಂಬ ನಿರಾಡಂಬರವಾದದ್ದು, ನೀರಸ ಅನ್ನೋ ಮಟ್ಟಕ್ಕೆ ಹೋಗಷ್ಟು ನಿರಾಡಂಬರವಾದದ್ದು. ನನಗೆ ₹1,00,00,000 ಕೊಡ್ತೀನಿ ಅಂದರೂ ನಾನು ಆ ಶೈಲಿನಲ್ಲಿ ಬರೆಯೋಕ್ಕೆ ಸಿದ್ಧ ಇಲ್ಲ. ಆದರೆ ಅದರೊಳಗೆ ಯಾವ ತಪ್ಪಿಲ್ಲ, ವ್ಯಾಕರಣ ಶುದ್ಧವಾದದ್ದು, ಪಾರದರ್ಶಕವಾದದ್ದು, ತಿಳಿಯಾದದ್ದು, ತುಂಬ ತುಂಬ ದೊಡ್ಡ ಗುಣಗಳೆಲ್ಲ ಉಂಟು. ಆದರೆ ಬಹಳ ಬಹಳ ಅನಾಕರ್ಷಕವಾದದ್ದು, ಅದೊಂದು ರೀತಿ ಡಿಸ್ಟಿಲ್ಡ್ ವಾಟರ್ ಇದ್ದಂತೆ. ಇಟ್ಸ್ ಪ್ಯೂರ್, ಹೆಲ್ದಿ ಬಟ್ ಟೇಸ್ಟ್ಲೆಸ್, ಆ ಥರದ್ದು. ಅದೇ DVG ಅವರ ಗದ್ಯ, ಕುವೆಂಪು ಅವರ ಗದ್ಯ, ಮತ್ತು ತಿರುಮಲ ಶ್ರೀಕಂಠಯ್ಯನವರ ಗದ್ಯ, BM ಶ್ರೀ ಅವರ ಗದ್ಯ, ಇವೆಲ್ಲ ತುಂಬ ರಸಮಯವಾದಂಥದ್ದು. ಮೂರ್ತಿರಾಯರ ಗದ್ಯ, ಗೊರು ರಾಮಸ್ವಾಮಿ ಅಯ್ಯಂಗಾರ ಗದ್ಯ, ಅದಕ್ಕೆ ಎಲ್ಲಿಲ್ಲದ ಸೊಗಸು, ರಂಗು ಎಲ್ಲ ಬಂದು ಬಿಡುತ್ತದೆ. ಹಾಗೆ ಕಂಡಾಗ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದಿರುತ್ತದೆ. ಗಾಯಕರಲ್ಲಿ ಹಾಗೆ, ನರ್ತಕರಲ್ಲಿ ಹಾಗೆ, ನಟರಲ್ಲಿ ಹಾಗೆ ಹಾಗೆ ಒಂದೊಂದಿರುತ್ತದೆ. ಅಷ್ಟೇಕೆ 10 ಹೋಟೆಲ್ಗಳಲ್ಲಿ ಒಂದೊಂದು ಹೋಟೆಲ್ನ ಒಂದೊಂದು ಪದಾರ್ಥಕ್ಕೆ ಒಂದಾದ ಟೇಸ್ಟ್ ಅಂತ, ರೆಸಿಪಿ ಅಂತ ಇರುತ್ತದಲ್ಲ, ಅದು ನೋಡಿದ ತಕ್ಷಣವೇ ಆ ಬ್ರ್ಯಾಂಡ್ ಏನು ಅಂತ ತಿಳಿಯುತ್ತದೆ. ಅಲ್ಲಿಯ ಒಂದು ವೈಲಕ್ಷಣ್ಯ, ಕಾಳಿದಾಸನ ಶೈಲಿ ಏನು ಅಂತ ಭೋಜನಿಗೆ ಗೊತ್ತಿರುವುದರಿಂದ ತಕ್ಷಣ ತಿಳಿದುಕೊಂಡ. ಈಗಲೂ ಅಷ್ಟೇ ಕಾಳಿದಾಸನ ಪದ್ಯಗಳು ಅವನದು ಅಂತ ಗೊತ್ತಾಗುವಂತೆ ಇರುತ್ತದೆ. ಸಂಸ್ಕೃತ ಭಾಷೆಯಂತ ಒಂದು ಸಿದ್ಧ ಸಾಮಗ್ರಿಯ ಮಟ್ಟಕ್ಕೆ ಬೆಳೆದ ಭಾಷೆಗೆ ಈ ಬಗೆಯ ಸ್ವೋಪಜ್ಞತೆಯ ಶೈಲಿಯನ್ನು ರೂಢಿಸಿಕೊಳ್ಳೋದು ಬಹಳ ಕಷ್ಟ. ಕನ್ನಡಕ್ಕಾದರೆ ಸಾಧ್ಯ ಇದೆ, ಹಲವು ಬಗೆಯಲ್ಲಿ ಸ್ವಾತಂತ್ರ್ಯ ತೆಗೆದುಕೊಳ್ಳಬಹುದು. ಸಂಸ್ಕೃತದಲ್ಲಿ ಸ್ವಾತಂತ್ರ್ಯ ತೆಗೆದುಕೊಂಡ್ರೆ ವೈಯಾಕರಣರು ಕೊಂದು ಬಿಡ್ತಾರೆ, ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ. ಹಾಗಾಗಿ ಸಂಸ್ಕೃತದಲ್ಲಿ ಸ್ವಾತಂತ್ರ್ಯ ತೆಗೆದುಕೊಳ್ಳೋದು ಕಷ್ಟ. ಆದರೂ ಅದರೊಳಗೆ ಒಂದು ಸ್ವೋಪಜ್ಞತೆ ಇಟ್ಟುಕೊಳ್ಳೋದು ಅಂತಂದರೆ ಅಸಾಮಾನ್ಯ ಪ್ರತಿಭಾಶಾಲಿಗೆ ಮಾತ್ರ ಸಾಧ್ಯವಾಗುತ್ತದೆ. ಅದು ಸುಂದರವೂ ಆಗಿರಬೇಕು ಸ್ವೋಪಜ್ಞತೆ. ಒರಿಜಿನಲ್ ಅಂಡ್ ಬ್ಯೂಟಿಫುಲ್ ಸ್ಟೈಲ್ ಅದು ಬಹಳ ಕಷ್ಟ. ಒರಿಜಿನಲ್ ಸ್ಟೈಲ್ ಅಂತ ಕೆಟ್ಟದ್ದನ್ನು ಯಾರೂ ಇಟ್ಕೊಳ್ಬಹುದು, ಹಾಗಲ್ಲದೆ ಉತ್ಕೃಷ್ಟವಾದದ್ದನ್ನು ಮಾಡಿಕೊಳ್ಳುವುದು ಬಹಳ ಬಹಳ ಕಷ್ಟ. ಆ ಮಟ್ಟದ ಕಷ್ಟವನ್ನು ಕಾಳಿದಾಸ ಅಧಿಗಮಿಸಿದ್ದಾನೆ, ಅದು ನಮಗೆ ತಿಳಿಯುತ್ತದೆ. ಇತ್ತ ಅವನ ಹೆಂಡತಿ ಕಾಳಿದಾಸ ಗುಟ್ಟಾಗಿದ್ದಾರೆ. ಹೆಂಡತಿಗಂತೂ ದೇಶ ಬಹಿಷ್ಕಾರದ ದಂಡನೆ ಇಲ್ಲ, ಅವಳು ಮನೆಯಲ್ಲಿದ್ದಾಳೆ, ಗಂಡನ್ನು ಕಾಪಾಡಿಕೊಂಡಿದ್ದಾಳೆ. ಭೋಜರಾಜನಿಗೆ ಕಾಳಿದಾಸನ ಹುಡುಕಬೇಕು ಅಂತ ಅನಿಸ್ತು. ಆಗ ಅವನು ಒಳ್ಳೆ ಶರ್ಲಾಕ್ ಹೋಮ್ಸನ್ನ ಕಳಿಸುವ ರೀತಿಯಲ್ಲಿ ಪದಚಿಹ್ನೆಗಳನ್ನು, ಪದ ಪದ್ಧತಿಯನ್ನು ಹುಡುಕಿಕೊಂಡು ವ್ಯಕ್ತಿಗಳು ಯಾರು ಅಂತ ತಿಳ್ಕೊಂಡು ಆ ಸರಣಿಯನ್ನು ಅನುಸರಿಸಿ ಬರಲಂಥ ಜನರನ್ನು ಕರೆಸ್ತಾನೆ. ಅಂದರೆ ನೋಡಿ, ಅಲ್ಲಿ ಬರ್ತದೆ ಪದಜ್ಞಾಹ ಅಂತ, ಹೆಜ್ಜೆ ಗುರುತನ್ನು ತಿಳಿಯಬಲ್ಲವರು. ಅವ್ರನ್ನ ಕರ್ಕೊಂಡು ಬಂದು ನಿನ್ನೆ ದಿವಸ ರಾತ್ರಿ ಯಾವ ಬಾಣಾದಿ ಪಂಡಿತರು ಬಂಡಿ ಕಟ್ಟಿಕೊಂಡು ಪಲಾಯನ ಮಾಡಬೇಕು ಅಂತಿದ್ದಾಗ ಅವ್ರನ್ನ ತಡೆದ ಚಾರಣ, ಅವನ ಹೆಜ್ಜೆಯಲ್ಲಿ ಏನು ಎತ್ತ ಅಂತ ನೋಡ್ತಾರೆ. ಆಗ ಗೊತ್ತಾಗ್ಬಿಡ್ತದೆ ಅದು ಕಾಳಿದಾಸನ ಹೆಜ್ಜೆ ಗುರುತು ಅವನ ಮನೆ ಹತ್ತಿರಕ್ಕೆ ಹೋಗಿದೆ ಅಂತ. ಭೋಜರಾಜ ಬರಿಗಾಲಲ್ಲಿ ಅವನನ್ನು ಹುಡುಕಿಕೊಂಡು ಬರ್ತಾನೆ. ಇದೊಂದು ದೊಡ್ಡ ಮರ್ಯಾದೆ. ರಾಜ ಒಬ್ಬ ಪ್ರಜೆಯ ಮನೆಗೆ ಕಾಲ್ನಡಿಗೆಯಲ್ಲಿ ಬಂದ ಅಂದರೆ ತುಂಬ ದೊಡ್ಡದಾದದ್ದು. ಕಾಶ್ಮೀರದಲ್ಲಿ ಅಂತಹ ಒಂದು ಸನ್ನಿವೇಶ ಬಂದಿತ್ತು ಅಂತ ರಾಜತರಂಗಿಣಿಯಲ್ಲಿ ಹೇಳ್ತಾನೆ. ನಮಗೆ ಈ ಪ್ರಭುತ್ವದ ಕಾಲದಲ್ಲಿ ರಾಜರುಗಳ ಔದಾರ್ಯ ಏನು ಮಹಾ ಅಂತ ಅನಿಸ್ಬೋದು. ಆದರೆ ವಂಶಪಾರಂಪರ್ಯವಾಗಿ ಇಡೀ ಸಾಮ್ರಾಜ್ಯ, ಅಲ್ಲಿ ಇರ್ತಕ್ಕಂಥ ನೆಲದ ಮೇಲಿಂದು, ನೆಲದ ಒಳಗಿಂದು, ಆಕಾಶದ್ದು ಎಲ್ಲವೂ ಸ್ಥಿರಾಚಾರ ಪ್ರತಿಯೊಂದು ಕೂಡ ಅವರದೇ ಸೊತ್ತು ಅಂತ ಆಗಿರುವಾಗ ಅವರು ಆ ಮಟ್ಟದ ಘನತೆಯನ್ನು, ಔದಾರ್ಯವನ್ನು, ವಿತರಣಶೀಲತೆಯನ್ನು ತಳೆಯುವುದು ತುಂಬ ಕಷ್ಟ. ಇದನ್ನು ನಾವು ಕಂಡಾಗ ಭೋಜರಾಜ ಬರಿಗಾಲಲ್ಲಿ ಬಂದ ಅನ್ನೋದನ್ನು ಕವಿ ಹೇಳಿರುವುದರ ಮಹತ್ವ ಗೊತ್ತಾಗುತ್ತದೆ. ಕಾಳಿದಾಸ ಸಂಕೋಚ ಪಟ್ಕೋತಾ ಇದ್ದಾನೆ.
ಭೋಜರಾಜ ಬರ್ತಾನೆ ಅಂತಂದರೆ ಏನಾಗುತ್ತೋ ಏನೋ, ನಿನ್ನ ಮಾತು ಕೇಳಿಕೊಂಡು ನಾನು ಉಳಿದು ಬಿಟ್ನಲ್ಲ ಅಂತ ಹೆಂಡತಿಗೆ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನು ಯೋಚನೆ ಮಾಡಬೇಡಿ, ನಿಮಗೆ ಅವಮಾನವಾಗೋದಿದ್ರೆ ನಾನು ಬೆಂಕಿಗೆ ಬೀಳ್ತೀನಿ ಅಂತ. ಆಗ ಕಾಳಿದಾಸ ಹೇಳ್ತಾನೆ, ಮಿತ್ರ ಸ್ವಜನ ಬಂಧೂನಾಂ ಬುಧೈರ್ಧೈರ್ಯಸ್ಯ ಬುದ್ಧೇರ್ಧೈರ್ಯಸ್ಯ ಚಾತ್ಮನಃ ಆಪನ್ ನಿಕಷ ಪಾಷಾಣೆ ಜನೋ ಜಾನಾತಿ ಸಾರತಾಂ. ಇದು ಅವನ ಪತ್ನಿ ವಿಲಾಸವತಿ ಹೇಳ್ತಕ್ಕಂಥದ್ದು. ಬಹಳ ಸೊಗಸಾದ ಪದ್ಯ, ಬೇರೆ ಸುಭಾಷಿತ ಗ್ರಂಥಗಳಲ್ಲೂ ಕಾಣಸಿಗುತ್ತದೆ. ಮಿತ್ರ ಸ್ವಜನ ಬಂಧೂನಾಂ ಬುದ್ಧೇ ಧೈರ್ಯಸ್ಯ ಚ ಆತ್ಮನಃ ಆಪನ್ ನಿಕಷ ಪಾಷಾಣೆ ಜನೋ ಜಾನಾತಿ ಸಾರತಾಂ. ಆ ಜನೋ ಜಾನಾತಿ ಸಾರತಾಂ ಅನ್ನುವ ಕೊನೆಯ ಪಾದದ ನಾದ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಸ್ನೇಹಿತರು, ಸ್ವಜನರು, ಬಂಧುಗಳು, ತನ್ನದೇ ಬುದ್ಧಿ, ಧೈರ್ಯ, ಇವೆಲ್ಲ ಒರೆಗಲ್ಲಿಗೆ ಇಡ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ಆಪತ್ತು ಅನ್ನುವ ಒರೆಗಲ್ಲಲ್ಲಿ ಅಂತ. ಆಪನ್ ನಿಕಷ ಪಾಷಾಣೆ ಜನೋ ಜಾನಾತಿ ಸಾರತಾಂ. ಕಷ್ಟ ಅನ್ನೋದು ಬಂದಾಗಲೇ ನಮ್ಮ ಧೈರ್ಯ ಯಾವ ಮಾತ್ರದ್ದು, ನಮ್ಮ ಬುದ್ಧಿ ಯಾವ ಮಾತ್ರದ್ದು, ನಮ್ಮ ಜನ ಯಾವ ಮಾತ್ರದವರು, ನಮ್ಮ ಮನೆ ಮಂದಿ ಯಾವ ಮಾತ್ರದವರು, ನಮ್ಮ ಸ್ನೇಹಿತರು ಯಾವ ಮಾತ್ರದವರು ಅಂತ ಗೊತ್ತಾಗುತ್ತದೆ. ಬಹಳ ಮುಖ್ಯವಾದದ್ದು. ಸೌಹಾರ್ದ ಸ್ವರ್ಣರೇಖಾಣಾಂ ಉಚ್ಚಾವಚ ಭಿದಾಜುಷಾಂ ಪರೋಕ್ಷಮಿತಿ ಕೋಪ್ಯಸ್ತಿ ಪರೀಕ್ಷಾ ನಿಕಷೋಪಲಹ ಅಂತ ಮತ್ತೊಂದು ಸುಭಾಷಿತ ಇದೆ. ಸೌಹಾರ್ದ ಸ್ವರ್ಣರೇಖಾಣಾಂ, ಸೌಹಾರ್ದ ಸ್ನೇಹ ಅನ್ನುವ ಬಂಗಾರಕ್ಕೆ ಹೊರೆ ಇಡುವುದಕ್ಕೆ ಅವರು ನಮ್ಮನ್ನು ಕುರಿತು ಹಿಂದೆ ಏನು ಮಾತಾಡ್ಕೊಳ್ತಾರೆ ಅನ್ನೋದು ಒಂದೇನೆ ಅಂತ. ಪರೋಕ್ಷ ಮಿತಿ ಕೋಪ್ಯಸ್ತಿ ಪರೀಕ್ಷಾ ನಿಕಷೋಪಲಹ. ಪರೋಕ್ಷ, ನಮ್ಮ ಎದುರಿಗೆ ಸ್ನೇಹಿತರು ಒಳ್ಳೆ ಮಾತಾಡೋದಲ್ಲ, ನಮ್ಮ ಹಿಂದೆ ಏನು ಆಡ್ಕೋತಾರೆ ಅನ್ನೋದು. ಯಾವತ್ತೂ ಅದಕ್ಕೂ ಇದಕ್ಕೂ ಒಂದು ಗುಂಜಿ ವ್ಯತ್ಯಾಸ ಇದ್ದೇ ಇರ್ತದೆ. ನಮ್ಮ ಎದುರಿಗೆ ಹೇಳೋದಕ್ಕಿಂತ ಒಂದು 4 ಗೆರೆ ಕಡಿಮೆನೇ ಇರುತ್ತದೆ, ಸಂದೇಹವಿಲ್ಲ. ಅವ್ರ ಬಗ್ಗೆನೂ ನಾವು ಹಾಗೆ, ನಮ್ಮ ಬಗ್ಗೆನೂ ಅವ್ರ ಹಾಗೆ. ಅದು ಪ್ರಪಂಚದ ರೀತಿ ನೀತಿ. ಅದು ಹೇಗೆ, ಮನೆ ಹತ್ತಿರದಲ್ಲೇ ಇದ್ದಾಗ ವೈಫೈ ಕನೆಕ್ಷನ್ ಇರುವಂತೆ, ರಸ್ತೆ ಅಂಚಿಗೆ ಬರ್ತಾ ಇದ್ದಂತೆಯೇ ವೈಫೈ ಕನೆಕ್ಷನಿನ ಆ ತಾಕತ್ತು ಹೊರಟೋಗ್ತಾ ಇರುತ್ತಲ್ಲ, ಆ ರೀತಿಯಲ್ಲಿ ನಮ್ಮ ಬೆನ್ನ ಹಿಂದೆ ಅವ್ರು ಬರ್ತಾ ಇದ್ದಂತೆ ನಮ್ಮ ಅಭಿಮಾನ ವಲಯ, ನಮ್ಮ ಪ್ರಭಾವಲಯ ಕಡಿಮೆ ಆಗುತ್ತದೆ. ಈ ಬಗೆಗೆ ಬೇಸರ ಮಾಡಿಕೊಳ್ಳಬಾರ್ದು. ಅವರು ನಮ್ಮನ್ನು ಕುರಿತು ಏನೋ ಆಡ್ಕೊಂಡ್ರು ಅಂದರೆ ಹೌದು, ಅಷ್ಟು ಮಟ್ಟದ ಗಾಸಿಪಿಂಗ್ ಅಲಯನ್ಸ್ ಅಂತ ಕೊಡಬೇಕು. ಬೇರೆ ಬೇರೆದಕ್ಕೆ ಕ್ಲಿಯರೆನ್ಸ್ಗಳು ಅಲಯನ್ಸ್ಗಳು ಅಂತ ಇದ್ದೇ ಇರ್ತವೆ. ಇಂಜಿನಿಯರಿಂಗ್ನಲ್ಲಿ ಎಲ್ಲ ಹೇಳ್ತಾ ಇರ್ತೀವಿ, ಇದು ಕ್ಲಿಯರೆನ್ಸು, ಇದು ಟಾಲರೆನ್ಸು ಅಂತ. ಒಂದು ಮನೆ ಕಟ್ಟಬೇಕು ಅಂದರೆ ಸೈಟಲ್ಲಿ ಆ ಕಡೆ 2 ಅಡಿ ಬಿಡಿ, ಈ ಕಡೆ 3 ಅಡಿ ಬಿಡಿ, ಹಿಂದೆ 4 ಅಡಿ ಬಿಡಿ, ಮಧ್ಯೆ ಪ್ರಾಣ ಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಅಷ್ಟು ಅವಕಾಶ ಕೊಡಬೇಕಾಗುತ್ತದೆ. ಅದನ್ನು ಕೊಡಲಾಗದೆ ಏನು ನೋಡಿದ್ಯಾ ಇವರು ಹೀಗೆ ಮಾಡ್ಕೋತಾರೆ ಅಂತನ್ನೋದು ತಪ್ಪು. ಏನೋ ಲಘುವಾದ ವಿನೋದ ನಡೆಯುತ್ತದೆ. ಗುರುವಾದ ಗಂಭೀರವಾದ ವಿಷಯಗಳಲ್ಲಿ ತೀವ್ರವಾದ ಭಿನ್ನಾಭಿಪ್ರಾಯವಿದ್ದರೆ ನಾವು ತಿದ್ದುಕೊಳ್ಳಬೇಕು, ಇಲ್ಲ ಸ್ನೇಹವನ್ನು ಬಿಡಬೇಕು. ಬೇರೆ ದಾರಿಯೇ ಇಲ್ಲ. ನಮ್ಮದು ಅನ್ಯಾಯವಾದರೆ ನಾವು ತಿದ್ದುಕೊಳ್ಳಬೇಕು. ನಮ್ಮದು ನ್ಯಾಯವಿದ್ದು ಅವರದೇ ಅನ್ಯಾಯವಾದರೆ ನೋಡಿ ಅವರಷ್ಟು ಅನಿವಾರ್ಯರ ಅಂತ ನೋಡಿ. ಅನಿವಾರ್ಯವಿದ್ದಲ್ಲಿ ಅನ್ಯಾಯವೂ ಸಹ್ಯ ಅಷ್ಟೇ. ಇದು ನಾವು ಕಾಣಬೇಕಾಗುತ್ತದೆ. ಆ ಪತ್ನಿಯ ಮಾತು ತುಂಬ ಚೆನ್ನಾಗಿದೆ. ಆಪನ್ ನಿಕಷ ಪಾಷಾಣೆ ಜನೋ ಜಾನಾತಿ ಸಾರತಾಂ. ಕಷ್ಟ ಅನ್ನುವುದು ಏನನ್ನೆಲ್ಲ ಮಾಡಿಬಿಡುತ್ತದೆ, ಅದೆಷ್ಟನ್ನೋ ವಾಸ್ತವಗಳನ್ನು ನಮ್ಮ ಮುಂದೆ ತಂದು ಇಟ್ಟುಬಿಡುತ್ತೆ. ಅದಕ್ಕೆ ಮಿಗಿಲಾಗಿ ಯಾವುದೂ ಇಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಬದುಕಿನಲ್ಲಿ ನಾವು ಕಾಣ್ತೀವಿ. ತುಂಬ ದೊಡ್ಡ ಸೆಲೆಬ್ರಿಟೀಸ್ ಆದವರು, ಅವರ ಭವಿತವ್ಯತೆ ತುಂಬ ಇಟ್ಸ್ ಆಲ್ವೇಸ್ ಇನ್ ಡೋಲ್ ಡ್ರಮ್ಸ್ ಅಂತಾರಲ್ಲ, ಆ ಬಗೆಯಲ್ಲಿ ಹೊಯ್ದಾಟ ಇರ್ತದೆ. ಅಂಥ ಸನ್ನಿವೇಶದಲ್ಲೂ ಅವರು ಆ ಕಷ್ಟಾದಿಗಳನ್ನು ದಾಟಿಕೊಂಡಾಗ ಅವರಿಗೆ ಬರುವ ಭಾವವೇ ಬೇರೆ, ಅವರಿಗೆ ಬರ್ತಕ್ಕಂಥ ಮನೋಧರ್ಮವೇ ಬೇರೆ ಆಗಿರುತ್ತದೆ. ಅದು ಎಷ್ಟು ಚಂಚಲವಾದದ್ದು. ಅದು ಗಜಕರ್ಣ ಚಂಚಲ ಅಂತ ಬಾಣ ಹೇಳ್ತಾನೆ. ಆನೆಯ ಕಿವಿ ಸದಾ ಪಟಪಟ ಪಟಪಟ ಅಂತ ಓಲಾಡ್ತಾ ಇರುತ್ತೆ, ಅಷ್ಟು ಚಂಚಲವಾದದ್ದು. ಅಲ್ಲಿ ನಮಗೆ ತಿಳಿಯುತ್ತದೆ ಯಾವುದು ನಶ್ವರ, ಯಾವುದು ಸ್ಥಿರ ಅಂತೆಲ್ಲ. ಆಮೇಲೆ ಮುಂದಿನ ಪದ್ಯವನ್ನು ಹೇಳ್ತಾಳೆ. ಅಪ್ರಾರ್ಥಿತಾನಿ ದುಃಖಾನಿ ಯಥೈವಾಯಾಂತಿ ದೇಹಿನಃ ಸುಖಾನಿ ಚ ತಥಾ ಮನ್ಯೆ ದೈವಮತ್ರಾತಿ ರಿಚ್ಯತೆ. ಅಪ್ರಾರ್ಥಿತಾನಿ ದುಃಖಾನಿ, ಇದು ತುಂಬ ಸುಂದರವಾದ ಸುಭಾಷಿತ. ನಾವು ಯಾವ ಕಷ್ಟವನ್ನು ಬಯಸಿ ಬಯಸಿ ಪಡೆಯೋಲ್ಲ. ಅಪ್ರಾರ್ಥಿತಾನಿ ದುಃಖಾನಿ, ದುಃಖ ನಮಗೆ ತೊಂದರೆ ಕೊಡುವಂತೆ ಬರೋಲ್ಲ, ಅಂದರೆ ನಮಗೆ ಬಯಸಿದಂತೆ ಬರೋಲ್ಲ. ಹೇಗೆ ಅವು ಬರುತ್ತವೆಯೋ ನಮ್ಮ ಅನುಜ್ಞೆ ಇಲ್ಲದೆ, ನಾಟ್ ವೇಟಿಂಗ್ ಫಾರ್ ಅವರ್ ಪರ್ಮಿಷನ್, ಮೇಲೆ ಬಂದು ಬೀಳುತ್ತವೆಯೋ ಹಾಗೆ ಸುಖಗಳೂ ಬಂದು ಬೀಳುತ್ತವೆ. ಇದರ ಬಗ್ಗೆ ಗಮನ ಇರಬೇಕು ಅಂತ.
ಭೋಜ ಬರ್ತಿದ್ದಾನೆ ಅಂತಂದರೆ ಸಿಕ್ಕಾಕೊಂಡ್ಬಿಡ್ತೀನಿ, ದೇಶ ಬಹಿಷ್ಕಾರ ದಂಡನೆ ವಿಧಿಸಿದ್ರು ಯಾಕೆ ಹೋಗಲಿಲ್ಲ ಅಂತ ಶಿರಚ್ಛೇದನ ಮಾಡ್ತಾನೋ ಅಂತ ನೀನು ಕಳವಳ ಪಡಬೇಡ, ಅವನು ನಿನ್ನ ಕಾಲಿಗೆ ಬೀಳೋಕ್ಕೆ ಬಂದಿರಬಹುದು. ಹೇಗೆ ನಾವು ನಿರೀಕ್ಷೆ ಮಾಡದೆ ಕಷ್ಟವೂ ಬರ್ತದೆಯೋ, ನಾವು ನಿರೀಕ್ಷೆ ಮಾಡದೆ ಸುಖವೂ ಬರುತ್ತದೆ ಅಂತ. ಸಿಕ್ಕಾಪಟ್ಟೆ ತಾಕತ್ತು ಬೇಕು, ಆತ್ಮ ದಾರ್ಢ್ಯ ಬೇಕು, ಚಿತ್ತ ದಾರ್ಢ್ಯ, ಮನೋ ಧೈರ್ಯ ಬೇಕು. ಇಲ್ಲದೇ ಇದ್ದರೆ ಆಗತಕ್ಕಂಥದ್ದಲ್ಲ. ನಮಗೆ ತುಂಬ ಬಾರಿ ನೆಗೆಟಿವಿಟಿ, ಪೆಸಿಮಿಸಮ್ ಬಂದು ಈ ವಿಷಯದಲ್ಲಿ ಕಷ್ಟಗಳೇ ನಮಗೆ ಬರೋದು ಅಂತ ಅಂದ್ಕೋತೀವಿ. ಎಷ್ಟೋ ಜನರು ನಾನು ಏನೋ ಮಹಾ ದಿಗ್ಧಂತಿಂದ ಭಾವಿಸಿಕೊಂಡು ನನ್ನನ್ನು ಯಾವ್ಯಾವುದೋ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಥರ ಇನ್ನೆಷ್ಟೋ ಜನಕ್ಕೆ ಹಾಗೆ ಪ್ರಶ್ನೆಗಳು ಬರ್ತಾ ಇರ್ತವೆ ಅಂತ ಗೊತ್ತಾಗುತ್ತದೆ. ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರುವುದು, ನಮಗೆ ಯಾಕೆ ಈ ಕಷ್ಟ ಬಂತು ಅಂತ. ತುಂಬ ಪ್ರಾಂಜಲವಾಗಿ, ಪ್ರಾಮಾಣಿಕವಾಗಿ ಎಷ್ಟೋ ಜನ ಕೇಳ್ತಾರೆ. ನನ್ನ ಹತ್ತಿರದ ಬಂಧುಗಳು, ಸ್ನೇಹಿತರು ಎಲ್ಲರೂ ಕೇಳಿದ್ದಾರೆ. ನನಗೂ ಒಂದು ಕಾಲದಲ್ಲಿ ನನ್ನ ಮಟ್ಟಿಗೆ ನನಗೆ ಪ್ರಶ್ನೆಗಳು ಬರ್ತಾ ಇತ್ತು, ಈಗ ಬರೋಲ್ಲ, ಬಂತು ಅಷ್ಟೆ, ಆ ರೀತಿಯಾಗಿ ಅನಿಸುತ್ತದೆ. ಆದರೆ ಹಾಗಲ್ಲದೆ ನಮಗೆ ಯಾಕೆ ಬಂತು ಅಂತ ನಾವು ಪ್ರಶ್ನೆ ಬಂದಾಗ ಸಮಾಧಾನ ಹೇಳುವುದು ತುಂಬ ಕಷ್ಟ. ಸಮಾಧಾನ, ಅಯ್ಯೋ ಇದು ಕರ್ಮ ಅಂತನ್ನೋದು ಬಹಳ ಸುಲಭವಾದದ್ದು, ಅದು ತುಂಬ ಅನ್ಯಾಯದ ಉತ್ತರ ಅಂತ ನಂಗೆ ಅನಿಸಿಬಿಡುತ್ತದೆ. ನಿಮ್ಮ ಕರ್ಮ ಆಗಿತ್ತು, ನಿಮ್ಮ ಪೂರ್ವಜನ್ಮದ ಪಾಪ ಆಗಿತ್ತು ಅಂತೆಲ್ಲ ಅಂದುಬಿಟ್ರೆ ತುಂಬ ಉಗ್ರವಾದದ್ದು, ಕ್ರೂರವಾದದ್ದು, ಕಷ್ಟ. ಆಗ ಏನು ಮಾಡೋದು? ನನಗೆ ಕಂಡುಕೊಂಡ ಉತ್ತರವನ್ನೇ ಬೇರೆಯವ್ರಿಗೂ ಹೇಳ್ತೀನಿ. ನಾವು ಸುಖ ಬಂದಾಗ ನನಗೆ ಯಾಕೆ ಈ ಸುಖ ಬಂತು ಅಂತ ಎಂದಾದರೂ ಕೇಳ್ಕೊಂಡಿದ್ದೀವ? ಪ್ರಾಯಿಕವಾಗಿ ಇಲ್ಲ. ಸುಖ ಬಂದಾಗ ನನಗೆ ಯಾಕೆ ಈ ಸುಖ ಬಂತು, ಇದಕ್ಕೆ ನಾನು ಅರ್ಹನೇ ಅಂತನ್ನುವ ಪ್ರಶ್ನೆ ಬರದೇ ಇದ್ದಾಗ ಕಷ್ಟದ ಬಗ್ಗೆನೂ ನಾವು ಅಷ್ಟು ಪ್ರಶ್ನೆ ಕೇಳಿಕೊಂಡ್ರೆ ಪ್ರಯೋಜನ ಆಗೋಲ್ಲ. ಸುಖಕ್ಕೆ ನಾನು ಪ್ರಶ್ನೆ ಕೇಳಿಕೊಂಡ್ರೆ ಉತ್ತರ ಸಿಗೋಲ್ಲ. ಸಿಕ್ಕರೆ ಅಹಂಕಾರ ಕೊಡ್ತಾ ಇರುತ್ತೆ. ಅದಕ್ಕೆ ಹೇಗೆ ಉತ್ತರ ಇಲ್ವೋ ಇದಕ್ಕೂ ಹಾಗೇ ಇಲ್ಲ. ಸುಖ ಬಂದಾಗ ಪ್ರಶ್ನೆ ಕೇಳದೆ ನಾವು ತೆಗೆದುಕೊಳ್ತೀವಿ. ನಮ್ಮ ಯೋಗ್ಯತೆಗೆ ಬಂತ ಈ ಸುಖ ಅಂತ ನಾವು ಅಂದುಕೊಂಡಿರೋದಿಲ್ಲ, ಅಂದುಕೊಳ್ಳೋದು ಬಾರದು. ಹಾಗೆ ಕಷ್ಟಕ್ಕೂ ಕೂಡ. ಇವರು ವೆಂಕಣ್ಣಯ್ಯನವರ ಅಧ್ಯಾತ್ಮ ಮಾರ್ಗದರ್ಶಿಗಳು ಅಂತ ಅಗಡಿ ಶೇಷಾಚಲ ಸಾಧುಗಳು ಅಂತಿದ್ದರು. ಅಗಡಿಯ ಆನಂದವನದ ಶೇಷಾಚಲ ಸಾಧುಗಳು. ಅವರಲ್ಲಿಗೆ ವೆಂಕಣ್ಣಯ್ಯನವರು ಪದೇ ಪದೇ ಹೋಗಿ ಬರ್ತಾ ಇದ್ದರು. ಅವರಿಗೆ ಶೇಷಾಚಲ ಸಾಧುಗಳಿಗೆ ಬೇರೆ ಭಕ್ತಾದಿಗಳು ಬಂದು ಕೇಳ್ತಾ ಇದ್ದಂತೆ, ಉಪದೇಶ ಮಾಡಬೇಕು ಅಂತ. ಆಗ ಸಾಧುಗಳು ಹೇಳ್ತಾ ಇದ್ದಂತೆ, ಉಪದೇಶ ಮಾಡೋದಲ್ಲಪ್ಪ, ಅದು ಆಗಬೇಕು ಅಂತ. ನೀವೇ ಹೇಳಿ ವೆಂಕೋಬರಾವ್ ಅಂತಿದ್ರಂತೆ. ವೆಂಕಣ್ಣಯ್ಯನವರಿಗೆ ವೆಂಕೋಬರಾವ್ ಅಂತಿದ್ರಂತೆ. ಅವರು ಆ ಕಡೆಯ ಒಂದು ಬಯಲುಸೀಮೆಯ ಕಡೆಯವರಾದ್ದರಿಂದ ಹಾಗೆ ಹೇಳ್ತಾ ಇದ್ರು. ಅಂದರೆ ನಾವು ಗ್ರಹಿಸಿದರೆ ಅದು ಉಪದೇಶ, ಅವರು ಮಾಡಿದರೆ ಅಲ್ಲ. ಅಂದರೆ ಅವ್ರನ್ನ ಕಂಡು ನಮಗೆ ನಾವು ಪಡ್ಕೊಳ್ಬೇಕು, ಉಪದೇಶ ಆಗಬೇಕು. ಸನ್ಯಾಸಿಗಳು ಅನುಷ್ಠಾನ ಮಾಡುವಾಗ ಕರೋಮಿ ಅಂತೆಲ್ಲ ಹೇಳೋದಿಲ್ಲ. ಸಾಮಾನ್ಯವಾಗಿ ಬೇರೆ ಮಿಕ್ಕ ಆಶ್ರಮಗಳವರು, ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥಾಶ್ರಮಿಗಳು ಮಮೋಪಾತ್ತ ಸಮಸ್ತ ದುರತಕ್ಷಯ ದ್ವಾರ ಅಥವಾ ಶ್ರೀ ವೈಷ್ಣವರಾದರೆ ಭಗವತ್ ಕೈಂಕರ್ಯ ರೂಪೇಣ ಹೀಗೆಲ್ಲ ಹೇಳಿಕೊಂಡು ಸಂಕಲ್ಪ ಮಾಡ್ತಾರೆ. ಪರಮೇಶ್ವರ ಪ್ರೀತ್ಯರ್ಥಂ, ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಂತೆಲ್ಲ ಹೇಳ್ಕೊಂಡು ಪ್ರಾತಃ ಕರಿಷ್ಯೆ, ಸಾಯಂ ಕರಿಷ್ಯೆ, ಡ್ಯಾಶ್ 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 ಅಂತೆಲ್ಲ ಈ ಥರದ್ದು ಮಾಡ್ತೀವಿ ಅಂತ. ಕರಿಷ್ಯೆ ಅಂತ ಆತ್ಮನೇ ಪದದಲ್ಲಿ ನನಗಾಗಿಯೇ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ಕೊತಾರೆ, ಕರೋಮಿ ಅಂತಲೂ ಹೇಳಲ್ಲ. ಸನ್ಯಾಸಿಗಳು ಪ್ರಾತಃ ಅನುಷ್ಠಾನಂ ಭವತಿ ಅಂತಾರೆ, ಆಗುತ್ತದೆ ಅಂತ. ಮಾಸ್ತಿಯವರು ಒಂದು ಉಪನ್ಯಾಸ ಮಾಡಿದ್ದಾರೆ, ಸಾಹಿತ್ಯದಿಂದ ಆಗುವ ಪ್ರಯೋಜನ ಅಂತ. ಸಾಹಿತ್ಯ ಮಾಡುವ ಪ್ರಯೋಜನ ಅಂತ ಅವರು ಹೇಳಿಲ್ಲ. ಇದೇ ಗೋಖಲೆಯ ವೇದಿಕೆಯಲ್ಲಿಯೇ ಅವರು ವೆಂಕಣ್ಣಯ್ಯನವರ ಸಂಸ್ಮರಣೆಗಾಗಿ ಮಾಡಿದ ಭಾಷಣ. DVಜಿಯವರೇ ಅವರಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಮಾಡಿದರು. ಆ ಭಾಷಣವನ್ನು ವ್ಯವಸ್ಥಾಪನೆ ಮಾಡಿ ಪುದುವಟ್ಟನ್ನು ಇಟ್ಟವರು ರಾಜರತ್ನಂ ಅವರು. 4 ಮಹಾಮಹನೀಯರ ಸಮಾವೇಶದಲ್ಲಿ ನಡೆದದ್ದು. ವೆಂಕಣ್ಣಯ್ಯನವರ ಸ್ಮರಣೆ, ರಾಜರತ್ನಂ ಅವರ ಸಂಘಟನೆ, DVಜಿಯವರ ಸಂಸ್ಥೆ, ಮಾಸ್ತಿಯವರ ಮಾತು. ಒಬ್ಬೊಬ್ಬರೂ ದೊಡ್ಡವರು. ಅಲ್ಲಿ ಮಾಸ್ತಿಯವರು ಹೇಳ್ತಾರೆ, ಸಾಹಿತ್ಯದಿಂದ ಆಗುವುದನ್ನು ಹೇಳ್ತೀನಿ, ಸಾಹಿತ್ಯ ಏನನ್ನು ಮಾಡೋಲ್ಲ ಅಂತ. ಅದು ಕೈ ಹಿಡಿದು ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತೆಲ್ಲ ಅನ್ನೋದಿಲ್ಲ. ಆ ರೀತಿ ಸ್ವಾಮಿವತ್ ವ್ಯವಹರತಿ, ಅದು ಮಾಡತಕ್ಕಂಥದ್ದಲ್ಲ. ಅದರಿಂದಾಗಿ ಆಗುತ್ತದೆ. ವಿದ್ಯಾರಣ್ಯ ಸ್ವಾಮಿಗಳು ಬಹಳ ಸೊಗಸಾಗಿ ಪಂಚದಶಿಯ ದೀಪ ಪ್ರಕರಣಗಳಲ್ಲಿ ಇದನ್ನು ಹೇಳ್ತಾರೆ. ದೀಪದ ಬೆಳಕಿನಲ್ಲಿ ಎಷ್ಟೋ ಚಟುವಟಿಕೆ ನಡೆಯುತ್ತದೆ, ಅದನ್ನು ದೀಪ ಮಾಡ್ತಿರೋಲ್ಲ. ಅಲ್ಲಿ ಜೂಜೂ ಆಗಬಹುದು, ಮತ್ತೊಬ್ಬನ ತಲೆ ತೆಗೆಯೋದಕ್ಕೆ ಮಾಸ್ಟರ್ ಪ್ಲಾಟನ್ನು ಮಾಡ್ತಾ ಇರಬಹುದು, ಅಧ್ಯಾತ್ಮ ಪ್ರೇರಣೆ ಕೊಡ್ತಕ್ಕಂಥ ಸದ್ಗ್ರಂಥದ ಕಾಲಕ್ಷೇಪವೂ ಮಾಡ್ತಾ ಇದ್ದಿರಬಹುದು, ನರ್ತನವೂ ನಡೆಯಬಹುದು, ಜೂಜೂ ನಡೀಬಹುದು, ಹೆಂಡದಂಗಡಿಯಲ್ಲೂ ಬೆಳಗಬಹುದು. ಎಲ್ಲಿ ಆದರೂ ದೀಪಕ್ಕೆ ಅದರ ಬಗ್ಗೆ ಯಾವ ಉಸಾಬರಿ ಇಲ್ಲ ಅಷ್ಟೆ.
ಆತ್ಮಜ್ಯೋತಿ ಅನ್ನೋದು ಎಲ್ಲವನ್ನೂ ಬೆಳಗ್ತಾ ಇರುತ್ತದೆ. ಯಥಾ ಪ್ರಕಾಶಯತ್ಯೇಕ ಕೃಷ್ಣಂ ಲೋಕಮಿಮಂ ರವಿಹಿ ಅಂತ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕೃಷ್ಣ ಹೇಳಿದಂತೆ ಆ ಆತ್ಮಜ್ಯೋತಿ ಬೆಳಗ್ತಿರುತ್ತೆ ಅಂತ. ಹಾಗೆ ಸುಖ ದುಃಖಗಳ ವಿಷಯದಲ್ಲಿ ನಾವು ಕಾಣಬೇಕು ಅನ್ನುವುದನ್ನು ಕಾಳಿದಾಸನ ಪತ್ನಿ ಹೇಳ್ತಾಳೆ. ಪ್ರಾಯಿಕವಾಗಿ ಸಾಮಾನ್ಯವಾಗಿ ಬಂದ ಮಾತುಗಳ ಹಿನ್ನೆಲೆಯಲ್ಲಿರುವ ಘನತೆ ನೋಡಿದರೆ ತುಂಬ ಸಂತೋಷವಾಗುತ್ತದೆ. ಸುಖಾನಿಚ ತಥಾ ಮನ್ಯೆ ದೈವಮತ್ರ ಅತಿರಿಚ್ಯತೆ ಅಷ್ಟೇ. ಇಲ್ಲಿ ಫೈನಲ್ ಅಂತ ಇರ್ತಕ್ಕಂಥದ್ದು ದೈವಾವಿಧಿ ಅಂತ ತೆಗೆದುಕೊಳ್ಬೇಕು. ಆಮೇಲೆ ರಾಜ ಬರ್ತಾನೆ. ಬಂದು ಭೋಜಃ ಪಾದಯೋಃ ಪತಿಷ್ಯತಿ ಅಂತ ಆಗಿತ್ತಲ್ಲ, ಅವನೇ ಬಂದು ಬೀಳ್ತಾನೆ. ಪಾದಯೋಃ ಪತತಿ. ಮತ್ತೆ ಅವನೊಂದು ಮಾತು ಹೇಳ್ತಾನೆ, ತುಂಬ ಚೆನ್ನಾಗಿದೆ ಭೋಜ, ಕ್ಷಮೆ ಕೇಳ್ತಾನೆ. ಗಚ್ಚತಸ್ತಿಷ್ಠತೋ ವಾಪಿ ಜಾಗ್ರತ ಸ್ವಪತೋಪಿ ವಾ ಮಾಭೂನ್ ಮನಃ ಕದಾಚಿನ್ಮೆ ತ್ವಯಾ ವಿರಹಿತಂಕವೇ. ಹೋಗುವಾಗ, ನಿಲ್ಲುವಾಗ, ಮಲಗಿದಾಗ, ಎದ್ದಾಗ ಯಾವ ಕಾಲದಲ್ಲಿಯೂ ನಿನ್ನ ವಿರಹ ಇಲ್ಲದೆ ಇರುವಂತೆ ಮಾಡು ಕವಿಯೇ ಅಂತ. ಮಾಭೂನ್ ಮನಃ ಕದಾಚಿನ್ಮೆ, ನನ್ನ ಮನಸ್ಸು ನಿನ್ನಿಂದ ವಿರಹಿತವಾಗದೇ ಇರಲಿ ಅಂತ. ಕಾಳಿದಾಸನ ಕಾವ್ಯರಸಿಕರೆಲ್ಲರ ಅಪೇಕ್ಷೆಯನ್ನ, ಅಭೀಪ್ಸೆಯನ್ನೇ ಇಲ್ಲಿ 32 ಅಕ್ಷರದಲ್ಲಿ ಹರಳುಗಟ್ಟಿಸಿದಂತೆ ಇದೆ. ಗಚ್ಚತಸ್ತಿಷ್ಠತೋ ವಾಪಿ ಜಾಗ್ರತ ಸ್ವಪತೋಪಿವ ಮಾಭೂನ್ ಮನಃ. ನೋಡಿ, ಭೌತಿಕವಾಗಿ ಎಷ್ಟೋ ಬಾರಿ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದರೆ ಭಾವನಾತ್ಮಕವಾಗಿ ಇದ್ದೇ ಇರ್ತಾರಲ್ಲ. ಕದಾಚಿತ್ ಮೇ, ಯಾವ ಕಾಲದಲ್ಲೂ ಕೂಡ ತ್ವಯಾ ವಿರಹಿತಂ ಮಾಭೂತ್, ನಿನ್ನಿಂದ ವಿರಹಿತವಾಗಿ ನನ್ನ ಮನಸ್ಸು ಇಲ್ಲದೇ ಇರಲಿ ಅಂತ. ಮತ್ತೆ ಮತ್ತೆ ಅಲ್ಲಿಯೇ ನೆಲೆಗೊಳ್ಳಲಿ. ಇದನ್ನು ಸರ್ವಾರ್ಥದಲ್ಲಿ ನಾವು ನಿಧಿಧ್ಯಾಸನ ಅಂತ ಕರಿತೀವಿ. ಮತ್ತೆ ಮತ್ತೆ ಆ ತತ್ವವೇ ಅಂತರಂಗದಲ್ಲಿ ಸ್ಫುರಿಸ್ತಾ ಇದ್ದರೆ ಕಾಳಿದಾಸನ ವಿಷಯದಲ್ಲಿ ಹಾಗೆ ಇರಲಿ ಅಂತ. ಅದನ್ನು ನಾವು ಎಷ್ಟೋ ವಿಷಯಗಳಲ್ಲಿ ಗಮನಿಸಿಕೊಂಡಂತೆ ನೋಡಿದಾಗ ಮತ್ತೆಂದೂ ಕೂಡ ಅದು ದೂರ ಹೋಗದೇ ಇರಲಿ ಎನ್ನುವ ಅಭೀಪ್ಸೆಯನ್ನು ಇಟ್ಕೋತೀವಿ. ಕಾಳಿದಾಸನೇ ಕಟ್ಟಕಡೆಯಲ್ಲಿ ಮೇಘದೂತದ ಕೊನೆಯ ಸಾಲು ಮಾಭೂದೇವಂ ಕ್ಷಣಮಪಿ ಸಖೆ ವಿದ್ಯುದಾ ವಿಪ್ರಯೋಗ ಅಂತ ಹೇಳ್ತಾನೆ. ವಿದ್ಯುತ್ತಿನಿಂದ ದೂರ ಹೋಗುವಿಕೆ, ವಿಯೋಗ ಅನ್ನೋದು ನಿನಗಿಲ್ಲದೇ ಇರಲಿ ಅಂತ. ಹಾಗೆ ಆ ರೀತಿಯಾಗಿ ಅಂದುಕೊಳ್ತೀವಿ. ನಮಗೆ ಸಂತು ಜನ್ಮನಿ ಅಂತೆಲ್ಲ ಹೇಳ್ತೀವಲ್ಲ, ಅವರವರ ಆಚಾರ್ಯ ಪರಂಪರೆಯವರು ಆಚಾರ್ಯ ಶ್ರೀಮದ್ ಆಚಾರ್ಯಾ ಶಾಸ್ತ್ರಂ ಶಾರೀರಕಂ ತಥಾ ದೇವೋ ಜನಾರ್ದನಶ್ಚೈವ ದೇವಶಂಕರಶ್ಚೈವ, ಹೀಗೆ ಅವರವ್ರ ದೇವರುಗಳ ಛಂದೋಬದ್ಧವಾಗಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅವರವರು. ಸಂತು ಜನ್ಮನಿ ಅದು ಮತ್ತೆ ಮತ್ತೆ ನಮ್ಮ ಬದುಕಿನಲ್ಲಿ ಬಂದು ಇರಲಿ ಅಂತಕ್ಕಂಥದ್ದು. ಆ ರೀತಿಯಾದ ಅಪೇಕ್ಷೆಯನ್ನು ಒಬ್ಬ ಸಹೃದಯ ಕವಿಗೆ ಹೇಳ್ತಾನೆ ಅಂದರೆ ಇನ್ನು ಅದಕ್ಕಿಂತ ಭಾಗ್ಯ ಕವಿಗೆ ಇನ್ನೆಂಥದ್ದಿರುತ್ತದೆ. ಕಾಳಿದಾಸನಿಗೆ ಇದನ್ನು ಕೇಳ್ತಾ ತಚ್ಛೃತ್ವ ಕಾಳಿದಾಸ ವ್ರೀಡಾವನತ ಆನನ ತಿಷ್ಠತಿ, ನಾಚಿಕೆಯಿಂದ ತಲೆ ತಗ್ಗಿಸಿಬಿಡ್ತಾನೆ ಅಂತ. ಇಷ್ಟು ಆದರದ ಅಭಿಮಾನದ ಮಾತುಗಳನ್ನು ಕೇಳಿದಾಗ ಒಂದು ಸ್ವಲ್ಪ ಸಂಕೋಚವೇ ಆಗುತ್ತದೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಎದುರಿಗೆ ಅಂತ ಆ ಒಂದು ಸಂಕೋಚದ ಭಾವನೆ ಬರುತ್ತದೆ. ಅದನ್ನು ತುಂಬ ಚೆನ್ನಾಗಿ ಕವಿ ಗುರುತಿಸಿದ್ದಾನೆ. ಆಮೇಲೆ ಹೇಳ್ತಾನೆ, ಕಾಳಿದಾಸನ ಮುಖವನ್ನು ಉನ್ನಮಯ್ಯ ಎತ್ತಿ ಮುಖವನ್ನು ನೋಡಪ್ಪ, ಚೆನ್ನಾಗಿ ತಲೆ ಎತ್ತಿ ನೋಡು, ನಿನ್ನನ್ನು ಕೊಂಡಾಡ್ತಾ ಇದ್ದೀವಿ. ಕಾಳಿದಾಸ ಕಲಾವಾಸ ದಾಸವಚ್ಚಾಲಿತೋ ಯದಿ ರಾಜಮಾರ್ಗೇ ವ್ರಜನ್ನತ್ರ ಪರೇಶಾಂ ತತ್ರ ಕಾತ್ರಪ. ಅಲ್ಲಯ್ಯ, ನಿನಗಾಗಿ ನಾನು ಹಾದಿ ಹೋಕನಂತೆ ಬರಿಗಾಲಿನಲ್ಲಿ ಬೀದಿ ಓಡಾಡದೆ ಅಂತಂದರೆ ನೀನು ಯಾಕೆ ಸಂಕೋಚ ಪಟ್ಕೋತೀಯ? ಧನ್ಯಾಂತೆ ದಯಿತಾಮನ್ಯೇ ಕಾಳಿದಾಸೋ ಯದೇತಯ ನಿಬದ್ಧ ಸ್ವಗುಣೇರೇಶ ಶಕುಂತ ಇವ ಪಂಜರೆ. ಆ ವಿಲಾಸಿನಿ ಅಂತ, ವಿಲಾಸವತಿ ಅಂತ ಕಾಳಿದಾಸನ ಪತ್ನಿಗೂ ಹೇಳ್ತಾನಮ್ಮ, ನೀನೇ ಪುಣ್ಯಶಾಲಿನಿ, ನಿನ್ನ ಗುಣ ಅನ್ನುವ ಪಂಜರದಲ್ಲಿ ಇವನು ಪಕ್ಷಿಯಂತೆ ಸಿಕ್ಕಾಕೊಂಡ, ನೀನು ತಡೀದೇ ಇದ್ದರೆ ಇವನು ಊರು ಬಿಟ್ಟು ಹೋಗ್ತಾ ಇದ್ದ, ಇಂಥದ್ದು ಕಷ್ಟ ಆಗ್ತಾ ಇತ್ತಲ್ಲ ಅಂತ ಹೀಗಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ನೋಡಿ, ಏನೂ ಆಗಲಿಲ್ವೋ ಅಂದೆಂಬಂತೆ ಎಲ್ಲ ಕವಿಗಳು ಬಂದು ಸೇರ್ಕೊಂಡು ಬಿಡ್ತಾರೆ. ಸಿನಿಮಾದಲ್ಲಿ ಕಟ್ಟ ಕಡೆಗೆ ಈ ಹಳೆ ಕಾಲದ ಸಿನಿಮಾಗಳಲ್ಲಿ ತುಂಬ ಕಿರುಕುಳಾಕೊಟ್ಟಂಥ ಚಿಕ್ಕಮ್ಮ, ಅತ್ತೆ, ಮಾವ, ಓರಗಿತ್ತೀರು, ಮೈದನಂದರು ಇವರೆಲ್ಲ ಕಟ್ಟ ಕಡೆಯಲ್ಲಿ ನಮ್ಮದು ತಪ್ಪಾಯಿತು ಅಂತ ಆಟೋಮೆಟಿಕ್ಕಾಗಿ ಗ್ರೂಪ್ ಫೋಟೋಗೆ ಬಂದುಬಿಡ್ತಾರೆ. ಅದು ಎಷ್ಟು ಚೆನ್ನಾಗಿ ಟರ್ನ್ ಕೋಟ್ಸ್ ಅಂತ ಒಂದು ಆಟ ಇದೆ, ಆ ರೀತಿಯಾಗಿ ಆಗಿಬಿಡುತ್ತೆ. ಎಲ್ಲರೂ ಬಂದು ಸೇರ್ಕೊಂಡು ಬಿಡ್ತಾರೆ. ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ. ಇದು ಈ ಕಾಲದಲ್ಲೂ ರಾಜಕೀಯಾದಿಗಳಲ್ಲಿ ಹಾಗೆ ಆಗ್ತಾ ಇರ್ತದೆ. ಯಾರಿಗೆ ಯಾರು ಏನೂ ಮಾಡಿಲ್ವೋ ಎಂಬಂತೆ ನಡ್ಕೊಂಡು ಬಿಡ್ತಾರೆ. ಅದಕ್ಕೆ ಒಂದು ಅಸಾಧಾರಣವಾದ ನೀರಸತ್ವ, ಅಸಾಧಾರಣವಾದ ನಿಷ್ಪಂದತೆ ಬೇಕಾಗುತ್ತದೆ. ಹಾಗಿಲ್ಲದೆ ಇದ್ದರೆ ಈ ಥರದ ವ್ಯವಸ್ಥೆಗಳಲ್ಲಿ ಬದುಕೋದಿಕ್ಕೆ ಆಗೋದಿಲ್ಲ. ಅದು ಒಂದು ರೀತಿ ಕಾರ್ಪೊರೇಟ್ ಎಟಿಕೇಟ್ ಅಂತ ಕರಿಬಹುದು. ಕರಪ್ಟ್ ಎಟಿಕೇಟ್ ಅಂತ ಅನ್ನಬೇಕು, ಅದು ಕಾರ್ಪೊರೇಟ್ ಅಂತ ಆಗಿದೆ ಅಷ್ಟೇ. ಆ ಹೊತ್ತಿಗೆ ಸಾಯಂಕಾಲವಾಗುತ್ತದೆ. ಭೋಜರಾಜ ಹೇಳ್ತಾನೆ, ಈ ಸಾಯಂಕಾಲವನ್ನು ವರ್ಣಿಸಿ ಅಂತ. ನೋಡ್ತಾನೆ ಶುರು ಮಾಡ್ತಾನೆ. ರಾಜ ಕದಾಚಿತ್ ಸಂಧ್ಯಾಮಾಲೋಕ್ಯ ಪ್ರಾಹ ಪರಿಪತತಿ ಪಯೋ ನಿಧೌ ಪತಂಗ
ಇದು ಸೊಗಸಾದ 4 ಬೇರೆ ಬೇರೆ ಕವಿಗಳು ಒಂದೇ ವಸ್ತುವನ್ನು 4 ಸಾಲಲ್ಲಿ, ಒಂದು ಪದ್ಯದ 4 ಸಾಲಲ್ಲಿ ಹೇಳಿದ್ರೆ ಹೇಗಿರುತ್ತದೆ ಅಂತ. ತುಂಬ ಕಷ್ಟ ಇದೆ. ಒಬ್ಬರು ಒಂದೊಂದು ಕಲ್ಪನೆ ಮಾಡಿದ ಮೇಲೆ ಅದಕ್ಕಿಂತ ಉತ್ಕೃಷ್ಟವಾದ ಕಲ್ಪನೆ ಮುಂದಿನವ್ರು ಮಾಡಬೇಕು. ಇಲ್ಲದೇ ಇದ್ದರೆ ಪ್ರಕ್ರಮಭಂಗ ಅನ್ನುವ ದೋಷಕ್ಕೆ ಆ ಪದ್ಯ ಪಕ್ಕಾಗುತ್ತದೆ. ಮೊದಲು ಮಾಡೋರಿಗೆ ತುಂಬ ಅವಕಾಶ ಇರುತ್ತದೆ. ಅದೇ ಸಂದರ್ಭದಲ್ಲಿ ಅವರು ಕಗ್ಗತ್ತಲೆಯಲ್ಲಿ ಬಾಣ ಬಿಡಬೇಕು. ಹಾಗೆ ಒಂದು ಮುನ್ನಡೆಸಬೇಕಾದ ಒಂದು ಕುರುಡು ಧೈರ್ಯ, ಒಂದು ಹುರುಡು ಕೂಡ ಇರಬೇಕಾಗುತ್ತದೆ. ಮೊದಲಿನವರಿಗೆ ಆ ಕಷ್ಟವಾದರೆ ಮುಂದಿನವರಿಗೆ ಇನ್ನೊಂದು ಕಷ್ಟ. ಕಟ್ಟ ಕಡೆಗೆ ಮಾಡುವವನಿಗೆ ಇವರೇನಾದರೂ ಕೊರತೆ ಮಾಡಿ ಇನ್ನೂ ಸಾಪೇಕ್ಷವಾಗಿ ಸಮಥಿಂಗ್ ವಾಂಟಿಂಗ್ ಅಂತನ್ನುವಂತೆ ಪದ್ಯವನ್ನು ಬಿಟ್ಟಿದ್ರೆ ಅದನ್ನು ಪೂರ್ಣ ಮಾಡಬೇಕಾದ ಬಾಧ್ಯತೆಯೂ ಇರ್ತದೆ. ಇದನ್ನು ನನ್ನ ಸ್ನೇಹಿತ ಶಂಕರ್, ನಾನು, ಗೌತಮ್, ನಮ್ಮ ಸುಧೀರ್ ಕೃಷ್ಣಸ್ವಾಮಿ, ನಾವು 3-4 ಜನ ಅನೇಕ ಬಾರಿ ಮಾಡ್ಕೊಂಡಿದ್ವಿ. ಒಬ್ಬೊಬ್ಬರು ಒಂದೊಂದು ಸಾಲು ಹೇಳೋದು, ಒಂದೊಂದು ಸಾಲು ಕೊನೆಗೆ ಪರಿಪೂರ್ಣ ಮಾಡ್ತಕ್ಕಂಥ ಸ್ಥಿತಿ ನನಗೆ ಬಂದ್ಬಿಡ್ತಾ ಇತ್ತು. ಯಾಕೆಂದರೆ ನಾವು 3 ಜನ ಇರ್ತಾ ಇದ್ದಿದ್ದು. ಕೊನೆ ಸಾಲನ್ನು ನೀನೇ ಮಾಡಿಬಿಡು ಅಂತಂತಿದ್ರು. ಕೆಲವೊಮ್ಮೆ ನಮ್ಮ ಶಂಕರ್ ಬಹಳ ಚಮತ್ಕಾರವಾಗಿ ಸಾಕಾಂಕ್ಷವಾಗಿ ಬೇಕು ಅಂತಲೇ ಮಾಡ್ತಾ ಇದ್ದ, ತೊಂದರೆ ಕೊಡೋಕ್ಕೆ ಅಂತ. ಅವಧಾನಗಳಲ್ಲಿ ಛಂದೋ ಭಾಷಣ, ಛಂದ ಸಂಭಾಷಣ ಅಂತ ಇರುತ್ತದೆ. ಶಂಕರ್ನ ಅವಧಾನಗಳಲ್ಲಿ ನನ್ನ ಕೆಲವೊಂದು ಸಂಸ್ಕೃತ ಅವಧಾನದಲ್ಲಿ ಅವನು ಮಾಡಿರೋದುಂಟು. ಹಾಗೆ ಮಾಡುವಾಗ ಪದ್ಯಕ್ಕೆ ಮುಗಿಯಬೇಕು ಸಂಭಾಷಣೆ ಸರಿಯಾಗಿ. ಹಾಗಲ್ಲದೆ ಇನ್ನು ಸಾಕಾಂಕ್ಷವಾಗಿಬಿಟ್ರೆ ಮುಂದಿನ ಪದ್ಯಕ್ಕೆ ಕ್ಯಾರಿ ಓವರ್ ಮಾಡೋದನ್ನು ಒಪ್ಪೋದಿಲ್ಲ. 5ನೇ ಸಾಲು ಅಂತ ಪದ್ಯಕ್ಕೆ ಹೇಳೋಕ್ಕಾಗೋಲ್ಲ. ಹೀಗೆ ಉಂಟು ಅಂತಂದರೆ ಕೊನೆ ಸಾಲಲ್ಲಿ ಮುಗಿಸ್ಬೇಕಾಗುತ್ತದೆ, ಆ ಭಾವ ತಂದುಕೊಡಬೇಕಾಗುತ್ತದೆ. ಈ ಥರದ್ದೆಲ್ಲ ದುಷ್ಕರತೆ ಉಂಟು. ಇದು ರಚನೆಗೆ ಸಂಬಂಧಪಟ್ಟ ಸ್ವಾರಸ್ಯ. ಇಲ್ಲಿ ಕಲ್ಪನೆಗೆ ಸಂಬಂಧಪಟ್ಟ ಸ್ವಾರಸ್ಯ ತುಂಬ ಚೆನ್ನಾಗಿದೆ. ಭೋಜ ಆರಂಭ ಮಾಡ್ತಾನೆ, ಅವನೊಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಸಾಮಾನ್ಯವಾಗಿ ಈ ಥರದ ಒಂದೊಂದಾದ ಸಾಲುಗಳಲ್ಲಿ ಪದ್ಯ ಬೆಳೀತಾ ಹೋಗುತ್ತದೆ ಅಂದರೆ ಮೊದಲು ಒಂದು ಪ್ಲೇನ್ ಸ್ಟೇಟ್ಮೆಂಟ್ ಇರುತ್ತದೆ. ಅದು ಸಂಗೀತದಲ್ಲಿ ನಾದ ಸುಧಾ ರಸಂ ಬಿಲನು ಅಂತ ದೊಡ್ಡ ಸಂಚಾರ ಏನೂ ಇಲ್ಲ. ಆ ರೀತಿ ಪ್ಲೇನ್ ಆಗಿ ಶುರು ಆಗುತ್ತೆ. ಆಮೇಲೆ 2ನೇ ಸಂಗತಿ ನಾದ ಸುಧಾ ಅಂತ ಮತ್ತೆ ಒಂದಷ್ಟು ಸೇರಿಸಬೇಕಾಗುತ್ತೆ. ನಾದ ಸುಧಾ ಅಂತ ಹೀಗೆ ಮುಂದುವರಿಸಬೇಕಾಗುತ್ತದೆ. ಕಲ್ಪನೆಗೆ ಅವಕಾಶ ಇರಬೇಕು, ಅಲ್ಲಿ ತಾಳಕ್ಕೂ ಕೂಡ ಒದಗಿ ಬರಬೇಕು. ಆ ರೀತಿಯಾಗಿ ಪರಿಪತತಿ ಪಯೋನಿಧೌ ಪತಂಗ, ಪತದ್ಗಚ್ಚತಿ ಇತಿ ಪತಂಗ. ಆಕಾಶದಲ್ಲಿ ಹಾರಿ ಜಾರಿ ಬಿದ್ದು ಹೋಗ್ತಾ ಇರತಕ್ಕಂಥವನು ಸೂರ್ಯ. ಪರಿಪತತಿ ಪಯೋನಿಧೌ ಪತಂಗ. ಸೂರ್ಯ ಪಶ್ಚಿಮ ವಾರಾಶಿಯ ಕಡೆಗೆ ಬಾಗ್ತಾ ಇದ್ದಾನೆ. ಆ ಒಂದು ವರುಣ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ ಅವನು ಜಾರ್ತಿದ್ದಾನೆ, ಪಶ್ಚಿಮ ಸಮುದ್ರದಲ್ಲಿ ಮುಳುಗುತ್ತಾ ಇದ್ದಾನೆ ಎನ್ನುವ ತಾತ್ಪರ್ಯ. ತತ್ಕ್ಷಣವೇ ಬಾಣಭಟ್ಟ, ನಾನಂತೂ ಸದ್ಯ ಒಂದು ಸಾಲು ಹೇಳಿಬಿಟ್ರೆ ಮೇಲು ಅನ್ನುವಂತೆ ಸರಸಿರು ಹಾ ಮುದರೇಶು ಮತ್ತ ಭೃಂಗ. ಇದೊಂದು ಅರ್ಧಸಮ ವೃತ್ತ. ಪುಷ್ಪಿತಾಗ್ರ ಛಂದಸ್ಸು. ಪರಿಪತತಿ ಪಯೋನಿಧೌ ಪತಂಗ ಸರಸಿರುಹಾಂ ಉದರೇಶು ಮತ್ತ ಭೃಂಗ. ಸರಸಿರುಹಾಂ ಉದರೇಶು, ಸರೋವರಗಳ ಮಧ್ಯದಲ್ಲಿ ಅರಳಿರ್ತಕ್ಕಂಥ ತಾವರೆಗಳ ನಡುವಿಗೆ, ತಾವರೆಗಳ ಗರ್ಭದೊಳಕ್ಕೆ, ತಾವರೆಗಳ ಕರುಣಿಕೆಯೊಳಕ್ಕೆ ದುಂಬಿಗಳು ಬಂದು ಬೀಳ್ತಾ ಇವೆ ಅಂತ. ಪರಿಪತತಿ ಅಂತ ಇರುವ ಕ್ರಿಯಾಪದವನ್ನು ಗಮನಿಸಿ ಅದನ್ನು ಇವನು ತಾನಾಗಿ ಅಧ್ಯಾಹಾರ ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ. ಅಷ್ಟು ಸಹೋಕ್ತಿ ಎನ್ನುವ ಒಂದು ಅಲಂಕಾರ. ಪಯೋನಿಧೌ ಪತಂಗ ಸೂರ್ಯ ಪತತಿ ತಥಾ ಸರಸಿರುಹಾಂ ಉದರೇಶು ಮತ್ತ ಭೃಂಗ ಪರಿಪತತಿ. ಹೀಗೆ ಆ ರೀತಿಯಾಗಿ ಎಲ್ಲವೂ ಪರಿಪತತಿ ಅನ್ನೋದಕ್ಕೆ ಅನ್ವಯ ಆಗುವಂತೆ ಮಾಡಬೇಕು ಅಂತ ಇವನ ರಚನೆಯಿಂದ ಗೊತ್ತಾಗ್ತಾ ಇದೆ. ಅಂದರೆ ನೋಡಿ, ಭೋಜ ಸ್ಟೇಟ್ಮೆಂಟ್ ಮಾಡಿದ್ದು ಪರಿಪತತಿ ಪಯೋನಿಧೌ ಪತಂಗ ಅನ್ನೋದ್ರೊಳಗೆ ಸಹೋಕ್ತಿ ಅಲಂಕಾರ ಮಾಡಬೇಕು ಅಂತ ಇಲ್ಲ. ಆದರೆ ಬಾಣ ತನ್ನ ಕಲ್ಪನೆಯಿಂದ ಹಾಗೆ ಮಾಡುವ ಕನ್ಸ್ಟೆಂಟನ್ನು ಮುಂದಿನವ್ರಿಗೆ ಕೊಟ್ಟುಬಿಟ್ಟಿದ್ದಾನೆ. ಅವನಿಗೆ ಫ್ರೀ ಆಗಿ ಮಾಡುವಂಥ ಫ್ರೀಡಮ್ ಇತ್ತು, ಅವನಿಗೆ ಆ ಚಾಯ್ಸ್ ಇತ್ತು. ನಾವು ಸಾಮಾನ್ಯವಾಗಿ ಮುಂದಿನವ್ರಿಗೆ ತೊಂದರೆ ಆಗಲಿ ಅಂತ ಮಾಡೋದಾಗುತ್ತದೆ. ಈ ಅಂತ್ಯಾಕ್ಷರ ಆಟ ಆಡುವಾಗ ಕೆಲವೊಮ್ಮೆ ಮುಂದಿನವ್ರಿಗೆ ಹೇಳೋಕ್ಕಾಗದೇ ಇರೋ ಅಕ್ಷರದಿಂದ ಮುಗಿಸ್ಬೇಕು ಅಂತ ನಾನು ಅದೆಷ್ಟು ಬಾರಿ ದುಷ್ಟಬುದ್ಧಿ ಮಾಡಿ ಕಷ್ಟವಾದ ಅಕ್ಷರಗಳಿಗೆ ತಂದಿಡ್ತಾ ಇದ್ದೆ. ಅದು ಗೆಲ್ಲುವ ದಾರಿ ಅಂತ, ಅದು ಕಿಲ್ಲರ್ ಇನ್ಸ್ಟಿಂಕ್ಟ್, ಅದು ಇರಲೇಬೇಕು ಅಂತ. ಆ ರೀತಿಯಲ್ಲಿ ಹಾಗೆ ಸರಸಿರುಹಾಂ ಉದರೇಶು ಮತ್ತ ಭೃಂಗ ಪರಿಪತತಿ ಅಂತ. ಹಾಗಾಗಿ ಮುಂದಿನವರು ಆ ಕನ್ಸ್ಟೆಂಟನ್ನು ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಅವನು ಇನ್ನೂ ಒಂದು ಸಮಸ್ಯೆ ಮಾಡಿದ್ದಾನೆ. ಪರಿಪತತಿ ಪಯೋನಿಧೌ ಪತಂಗ ಅಂತ ಅಂತ್ಯಪ್ರಾಸ, ಮತ್ತ ಭೃಂಗ ಅಂತ ಅಂತ್ಯಪ್ರಾಸ ತಂದ. ಮುಂದಿನವರು ಅಂತ್ಯಪ್ರಾಸ ತಂದು ಸಾಯಲಿ ಅಂತ. ಇಕ್ಕಟ್ಟು ಮಾಡಿ ಕೊಡೋದೇನು, ಯಾವ ಥರ ಎಲ್ಲ ಉಂಟು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಕೆಲವೊಮ್ಮೆ ಹಾಗೆ ಆಗುತ್ತದೆ, ಉಪಕಾರ ಮಾಡ್ತೀವಿ ಅಂತ ಬಂದು ಅಪಕಾರವೇ ಆಗಿಬಿಡ್ತದೆ. ಬೈಬಲ್ನ ವಿಮೋಚನಾ ಕಾಂಡ ಎಕ್ಸೋಡಸ್ನಲ್ಲಿ ಬರ್ತದಲ್ಲ, ಮೋಸಸ್ಸು ತನ್ನ ಜನಗಳನ್ನೆಲ್ಲರನ್ನೂ ಬಿಡಿಸಿಕೊಡ್ತೀನಿ, ಅವ್ರನ್ನ ದಿ ಪ್ರಾಮಿಸ್ಡ್ ಲ್ಯಾಂಡ್ ವೇರ್
ಹನಿ ಆ್ಯಂಡ್ ಮಿಲ್ಕ್ ಫ್ಲೋಸ್ ಅಂತೆಲ್ಲ ಹೇಳಿಬಿಟ್ಟು ಇಸ್ರೇಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಜನಗಳನ್ನು ಹುರಿದುಂಬಿಸ್ತಾನೆ. ಆಗ ಫೆರೋ ಆಜ್ಞೆ ಮಾಡಿಬಿಡ್ತಾನೆ, ನೀವು ನಮಗೆ ಗುಲಾಮರಾಗಿ ಎಲ್ಲ ಕೆಲಸ ಮಾಡಿಕೊಡ್ತಿದ್ರೆ, ಜೇಡಿಯ ಮಣ್ಣನ್ನು ತೆಗೆದುಕೊಂಡು ಅಚ್ಚಿಗೆ ಹಾಕಿ ಇಟ್ಟಿಗೆ ಮಾಡ್ತಾ ಇದ್ರೆ, ಆ ಇಟ್ಟಿಗೆಗಳು ಗಟ್ಟಿಯಾಗಿರಬೇಕು ಅಂತ ಜೊಂಡನ್ನು ಕತ್ತರಿಸಿ ಅದರೊಳಗಡೆ ಸೇರಿಸ್ತಾ ಇದ್ರಿ, ರೀಇನ್ಫೋರ್ಸಿಂಗ್ ವಿತ್ ದ ರೈಸ್ಟ್ರಾ, ಅದು ಮಾಡ್ತಾ ಇದ್ರಿ. ಈಗ ಆ ಒಂದು ಜೊಂಡು ಕೊಡೋದಿಲ್ಲ, ಕೊಡದೇ ಇದ್ರೂ ನೀವು ಇಟ್ಟಿಗೆ ಮಾಡಬೇಕು, ಬಟ್ ನಾಟ್ 1 ಬ್ರಿಕ್ ಲೆಸ್ ಅಂತ. ಸುಮಾರು ಆ ಕತ್ತರಿಸಲ್ಪಟ್ಟಂತಹ ಜೊಂಡಿನಿಂದನೇ ಸಾಕಷ್ಟು ಬಲ್ಕ್ ಬರ್ತಾ ಇತ್ತು, ಮತ್ತು ಇಟ್ಟಿಗೆಗಳು ದೃಢವಾಗಿರ್ತಾ ಇತ್ತು. ಈಗ ದೃಢವಾದ ಇಟ್ಟಿಗೆಯನ್ನು ಮಾಡಬೇಕು, ಅದು ಇಲ್ಲದೆ ಮಾಡಬೇಕು. ಎಷ್ಟು ಜೇಡಿಯ ಮಣ್ಣನ್ನು ಹುಡುಕೊಂಡು ಬಂದು ಅಗಿಯಬೇಕು, ಮತ್ತು ಎಷ್ಟು ಗಟ್ಟಿಯಾಗಿ ಗಟ್ಟಿಸಬೇಕು. ಅಯ್ಯೋ, ನೀನು ಬಂದು ನಮಗೆ ಮಾಡಿದ ಉಪಕಾರ ಏನೋ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ ಆಯ್ತಲ್ಲ ಅಂತ ಅವರಂತಾರೆ. ಆ ರೀತಿಯಲ್ಲಿ ಸರಸಿರುಹ ಮುದರೇಶು ಮತ್ತ ಭೃಂಗ ಅಂತ ಅಂತ್ಯಪ್ರಾಸ ಮಾಡ್ದ. ಆಗ ಮಹೇಶ್ವರ ಅಂತ ಮತ್ತೊಬ್ಬ ಕವಿ ಉಪವನ ತರುಕೋಟರೆ ವಿಹಂಗ, ಉಪವನ ತರುಕೋಟರೆ ಉದ್ಯಾನಗಳ ಮರಗಳ ಪೊಟರೆಗಳಲ್ಲಿ ಗೂಡುಗಳಲ್ಲಿ ವಿಹಂಗ ಪಕ್ಷಿ ಬಂದು ಬೀಳ್ತಾ ಇದೆ ಅಂತ ಹಾಗೆ ಹೇಳ್ತಾನೆ. ಸಾಯಂಕಾಲದಲ್ಲಿ ಏನು ನಡೆಯುತ್ತೆ? ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ಭೂಮಿಯಲ್ಲಿ ಸರೋವರದಲ್ಲಿ ಕಮಲ ಮುಚ್ಕೋತಾ ಇದೆ, ಅದು ಒಂದು ಚಿತ್ರ. ಇನ್ನು ಮರಗಳಲ್ಲಿ ಗೂಡಿಗೆ ಹಕ್ಕಿಗಳು ಮರಳುತ್ತಾ ಇವೆ ಅಂತ. ಇವಿಷ್ಟು ಪ್ರಕೃತಿ ವ್ಯಾಪಾರ ಆಯಿತು. ಕಟ್ಟ ಕಡೆಗೆ ಕಾಳಿದಾಸನಿಗೆ ಬಂತು ಕ್ಲೈಮ್ಯಾಕ್ಸ್. ಯುವತಿ ಜನೇಶು ಶನೈಶನೈರನಂಗ, ಯುವಜನರಲ್ಲಿ ಮೆಲ್ಲ ಮೆಲ್ಲನೆ ಅನಂಗ ಬಂದು ಸೇರಿಕೊಂಡ, ಮನ್ಮಥ ಬಂದು ಬಿದ್ದ ಅಂತ. ಇಲ್ಲಿ ನೋಡಿ 3 ಪಂಕ್ತಿಯಲ್ಲಿಯೂ ಮೂರ್ತ ಪ್ರಪಂಚ. ಮೊದಲನೇದು ತುಂಬ ತುಂಬ ಮೂರ್ತ ಪ್ರಪಂಚ, ವೆರಿ ವೆರಿ ಎವಿಡೆಂಟ್ ಆ್ಯಂಡ್ ಬ್ಲೇಟೆಂಟ್, ಸ್ಥೂಲ ಪ್ರಪಂಚ, ವೆರಿ ಗ್ರಾಸ್ ವರ್ಲ್ಡ್, ಸೂರ್ಯ ಮುಳುಗ್ತಾ ಇರೋದು. ಆಮೇಲೆ ಸ್ವಲ್ಪ ಗಮನಿಸಿದ್ರೆ ಸರೋವರಗಳಲ್ಲಿ ಕಮಲಗಳಲ್ಲಿ ದುಂಬಿಗಳು ಬಂದು ಬೀಳ್ತಾ ಇರೋದು, ಮತ್ತು ಮರಗಳ ಎಲೆಗಳ ಆಚೆಗೆ ಗಮನಿಸಿದ್ರೆ ಹಕ್ಕಿಗಳು ಹೋಗಿ ಗೂಡೊಳಗೆ ಸೇರಿಕೊಳ್ತಾ ಇರೋದು. ಇದೆಲ್ಲ ಮೂರ್ತ ಪ್ರಪಂಚ. ಆದರೆ ಕಾಮಿಗಳ ಅಂತರಂಗದಲ್ಲಿ ಕಾಮನೆಗಳು ಹುಟ್ಟುವಂಥ ಹೊತ್ತು ಸಾಯಂಕಾಲ ಅಂತ ಹೇಳುವ ಮೂಲಕವಾಗಿ ಇನ್ನು ಅಲ್ಲಿಗೆ ಸಾಯಂಕಾಲ ಮುಗಿದು ರಾತ್ರಿ ಸ್ಥಿತಿ ಪಡ್ತಾ ಇದೆ, ನೋ ಮೋರ್ ವರ್ಣನೆ ಅಂತ ಅದಕ್ಕೊಂದು ಫಿನಾಲೆಯನ್ನು ಕೊಟ್ಟಿದ್ದಾನಲ್ಲ, ಗ್ರ್ಯಾಂಡ್ ಫಿನಾಲೆ, ತುಂಬ ವಿಶೇಷವಾದದ್ದು. ಒಂದು ಚಿಕ್ಕ ಪದ್ಯದಲ್ಲಿ ಅನಲೈಸ್ ಮಾಡಿದ್ರೆ ಎಷ್ಟೊಂದು ಸ್ವಾರಸ್ಯಗಳನ್ನು ಈ ಕೃತಿ ಕೊಡಬಲ್ಲದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಿದ್ದೀನಿ. ಯುವತಿ ಜನೇಶು ಶನೈರನಂಗ, ಮೆಲ್ಲ ಮೆಲ್ಲನೆ ಅನಂಗ ಪರಿಪತತಿ ಅಂತ. ಮತ್ತೆ ಪರಿತಃ ಪತತಿ, ಸುತ್ತಲೂ ಬಂದು ಬೀಳ್ತಾ ಇದ್ದಾನೆ. ಅವರ ಕಣ್ಣಲ್ಲಿ, ಕಿವಿಯಲ್ಲಿ, ಮನಸ್ಸಿನಲ್ಲಿ ಎಲ್ಲ ರೀತಿಯಲ್ಲೂ ಬೀಳ್ತಾ ಇದ್ದಾನೆ ಅಂತ. ಆ ಪರಿಪತತಿ ಅನ್ನೋದಕ್ಕೆ ತುಂಬ ಒಳ್ಳೆಯ ಸಾರ್ಥಕತೆಯನ್ನು ಕೊಡ್ತಾ ಇದೆ. ಪರಿ ಎನ್ನುವ ಉಪಸರ್ಗಕ್ಕೆ ಅಷ್ಟು ಅರ್ಥವನ್ನು ಕಲ್ಪಿಸಿದ್ದಾನೆ. ರಾಜನಿಗೆ ಬಹಳ ಸಂತೋಷವಾಗಿ ಎಲ್ಲರಿಗೂ ಸನ್ಮಾನ ಮಾಡ್ತಾನೆ. ಕಾಳಿದಾಸನಿಗೆ ಎಲ್ಲರಿಗಿಂತ ದುಪ್ಪಟ್ಟು ಸನ್ಮಾನ ಮಾಡ್ತಾನೆ ಅಂತ. ಒಟ್ಟಿನಲ್ಲಿ ಆಲ್ ವೆಲ್ ದಟ್ ಎಂಡ್ಸ್ ವೆಲ್ ಅಂತ ಆಯಿತು. ಇದೆಲ್ಲ ನೋಡಿ ಪ್ರತಿಭಾಶಾಲಿಗಳಾದವರಿಗೆ ಒಂದು ಬಗೆಯಲ್ಲಿ ಮನೋದಾರ್ಢ್ಯವೂ ಇರಬೇಕು. ಎಷ್ಟೋ ಬಾರಿ ಪ್ರತಿಭಾಶಾಲಿಗಳ ಮನಸ್ಸು ತುಂಬ ಶಬಲವಾಗಿ ಪೇಶಲವಾಗಿರುತ್ತದೆ, ಕೋಮಲವಾಗಿಬಿಡುತ್ತದೆ. ಆಗ ದಾರ್ಢ್ಯವನ್ನು ಪಡ್ಕೊಳ್ಳಲಾರರು. ಭೈರಪ್ಪನವರು ಒಂದು ಕಡೆ ಬರೀತಾರೆ, ಅವರು ಭಾಷಣದಲ್ಲಿಯೂ ಹೇಳಿದ್ದಾರೆ, ನವ್ಯರು ತುಂಬ ಸಾಹಿತ್ಯ ರಚನೆ ಮಾಡುವವ್ರನ್ನ ಬಾಯಿಗೆ ಬಂದಂತೆ ಗೇಲಿ ಮಾಡಿ, ರಸಪರವಾಗಿ ಬರೀತಕ್ಕಂಥವ್ರನ್ನ ದೂಷಣೆ ಮಾಡಿ, ತೊಂದರೆ ಮಾಡಿ, ಕೆಟ್ಟ ಕೆಟ್ಟ ವಿಮರ್ಶನಾಭಾಸಗಳಿಂದ ಹಿಂಸೆ ಮಾಡಿದ್ರು. ಎಷ್ಟೋ ಜನ ಒಳ್ಳೆಯ ಪ್ರತಿಭಾಶಾಲಿಗಳಾದ ಉದಯೋನ್ಮುಖ ಲೇಖಕರು ಕಮರೆಯೂ ಹೋದರು. ಅದನ್ನು ಭೈರಪ್ಪನವರು ಹೇಳ್ತಾ, ಅಂಥವ್ರ ಬಗ್ಗೆ ನನಗೆ ಕರುಣೆಗಿಂತಲೂ ಆಕ್ಷೇಪವೇ ಇದೆ. ಅವ್ರು ಯಾಕೆ ಗಟ್ಟಿಯಾಗಲಿಲ್ಲ? ಇವರನ್ನು ಎದುರಿಸಿ ಗಟ್ಟಿಯಾಗಬೇಕಾಗಿತ್ತು ಅಂತ. ನಾನು ಪ್ರತಿಭಾಶಾಲಿ ಎನ್ನುವುದು ಎಷ್ಟು ಮುಖ್ಯವೋ, ನಾನು ದೃಢವಾದಂಥ ಮನಸ್ಸುಳ್ಳವನು, ನಾನು ಯಾವುದೇ ರೀತಿಯಲ್ಲಿ ಶಂಕೆ ಇಲ್ಲದೆ ಒಂದು ಸ್ವಲ್ಪವೂ ಕೊಂಕದೆ ನಿಂತುಕೊಳ್ತೀನಿ ಅಂತ ಪ್ರವಾಹ ಪತಿತವಾದ ಮಹಾಶಿಲೆಯಂತೆ ಇರಬೇಕು, ಬರೀ ಮರದ ತುಂಡಂತೆ ಕೊಚ್ಚಿ ಹೋಗಬಾರ್ದು ಅಂತಂತಾರೆ. ಅಂದರೆ ಆ ಮಟ್ಟಕ್ಕೂ ಬೇಕಾಗುತ್ತದೆ. ಹಾಗೆ ನೋಡಿದಾಗ ಆ ದಪ್ಪ ಚರ್ಮ ಕೂಡ ಇಟ್ಕೋಬೇಕು. ನಾನು ಬಹಳ ಕೋಮಲವಾಗಿರ್ತೀನಿ ಅಂತಂದರೆ ಅವನು ಪುಡಿ ಪುಡಿ ಪದ್ಯಗಳು ಬರೀಬಹುದಷ್ಟೇ, ರುದ್ರಭೀಕರವಾದ ಮಹಾಕಾವ್ಯವನ್ನು ಬರೆಯೋಕ್ಕಾಗೋಲ್ಲ. ಒಂದು ವಾಲ್ಮೀಕಿ ವ್ಯಾಸ ಮಹಾಭಾರತವನ್ನು ಅಥವಾ ಒಂದು ಎಲಿಯಡ್ ಮಹಾಕಾವ್ಯವನ್ನು ಬರೀಬೇಕು, ಅಥವಾ ಶೇಕ್ಸ್ಪಿಯರನ್ ಟ್ರಾಜಿಡೀಸ್ ಬರೀಬೇಕು ಅಂದರೆ ಬೆಣ್ಣೆ ಬಿಸ್ಕತ್ ಥರ ಮನಸ್ಸಿದ್ರೆ ಆಗುವಂಥದ್ದೇ ಅಲ್ಲ. ಅದು ಪುಳ್ಳಂಗಾಯಿ ಉಂಡೆ ತರಹ ಇರಬೇಕಾಗುತ್ತದೆ. ಆಮೇಲೆ ಭೋಜರಾಜನ ಮತ್ತೆ ಒಬ್ಬ ಚರ್ಮಕಾರ, ಅವರಿಗೆ ಸಂಬಂಧಪಟ್ಟಂತಹ ಒಂದು ಲಘು ಪ್ರಸಂಗ ಬರ್ತದೆ. ಅದಂಥ ವಿಶೇಷದ್ದಿಲ್ಲ. ಮತ್ತು ಒಂದು ವಿದ್ವತ್ ಕುಟುಂಬದ ಜೊತೆಗೆ ಭೋಜರಾಜನ ಸಂವಾದವಾಗುತ್ತದೆ. ಅದು ತುಂಬ ಸ್ವಾರಸ್ಯಕಾರಿಯಾದದ್ದು.
ಅವನ ಆಸ್ಥಾನಕ್ಕೆ ಒಂದು ವಿದ್ವತ್ ಕುಟುಂಬ ಬರ್ತದೆ. ಅಲ್ಲಿ ಅಪ್ಪ, ಅಮ್ಮ, ಮಗ, ಸೊಸೆ ಎಲ್ಲರೂ ಕೂಡ ಕವಿಗಳೇ, ಪಂಡಿತರೇ. ಧಾರೇಂದ್ರ ದೂರದೇಶಾದಾಗತ ಕಚ್ಚಿತ್ ವಿದ್ವಾನ್ ದ್ವಾರಿತಿಷ್ಠತಿ ತತ್ಪತ್ನಿ ತತ್ಪುತ್ರ ಸಪತ್ನೀಕಶ್ಚ ಅತಃ ಅತಿಪವಿತ್ರಂ ವಿದ್ವತ್ ಕುಟುಂಬಂ ದ್ವಾರಿತಿಷ್ಠತೀತಿ. ಅಹೋ ಗರೀಯಸಿ ಶಾರದಾ ಪ್ರಸಾದ ಪದ್ಧತಿ. ಅಹೋ ಸರಸ್ವತಿಯ ಪ್ರಸಾದವೇ ದೊಡ್ಡದು, ಒಳ್ಳೆ ವಿದ್ವತ್ ಕುಟುಂಬ ಬಂದಿದೆಯಲ್ಲ, ಬರಲಿ ಅಂತ ಹೇಳ್ತಾನೆ. ಆಗ ಬರ್ತಾರೆ. ಅಷ್ಟ ಹೊತ್ತಿಗೆನೆ ಸಿಂಹಲ ದೇಶದಿಂದ 16 ದಿವ್ಯ ಮಣಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತು 125 ಆನೆಗಳು ಬಂದಿವೆ, ಅವನ್ನೆಲ್ಲ ಕಾಣಿಕೆ ಕಳಿಸ್ಕೊಟ್ಟಿದ್ದಾರೆ ಅಂತೆಲ್ಲ ಬರ್ತದೆ. ಆಗ ಬಾಣಭಟ್ಟ ಹೇಳ್ತಾನೆ, ಸ್ಥಿತಿ ಕವೀನಾಮಿವ ಕುಂಜರಾಣಾಂ ಸ್ವಮಂದಿರೇವ ನೃಪಮಂದಿರೇವ ಗೃಹೇ ಗೃಹೇ ಕಿಂ ಮಶಕಾಯಿ ವೈತೆ ಭವಂತಿ ಭೂಪಾಲ ವಿಭೂಷಿತಾಂಕಾಹ. ಮೊನ್ನೆಯೇ ನಾನು ಹೇಳಿದ್ದೆ, ಆನೆಗಳು ಕವಿಗಳು ಎಲ್ಲ ಸೇಲಬಲ್ ಪ್ರಾಡಕ್ಟ್ಸ್ ಅಲ್ಲ ಅಂತ. ಎಕ್ಸ್ಟ್ರಾರ್ಡಿನರಿ ಆಗಿದ್ದವ್ರನ್ನ ಎಕ್ಸ್ಟ್ರಾರ್ಡಿನರಿ ಕೊಳ್ಳಬೇಕು ಗತಿಯಲ್ಲಿ. ಕವಿಗಳಿಗೆ ಮತ್ತು ಕುಂಜರಗಳಿಗೆ ಇಲ್ಲ, ಅವುಗಳು ಅವ್ರ ಮನೆಯಲ್ಲೇ ಇರಬೇಕು, ಸೇಲ ಆಗದೆ, ಇಲ್ಲ ಮಹಾರಾಜರ ಮನೆಗಳಿಗೆ ಹೋಗಬೇಕು, ಆ ರೀತಿಯಾದ ಸ್ಥಿತಿ ಉಂಟು. ಇನ್ನು ಮನೆಗಳಲ್ಲಿ ಸೊಳ್ಳೆಗಳಿರುತ್ತವೆ ಅಷ್ಟೇ. ಸಂತಿಶ್ವಾನ ಇವಾ ಸಂಖ್ಯಾ ಜಾತಿ ಭಾಜವು ಗೃಹೇ ಗೃಹೆ ಅಂತ ಬಾಣಭಟ್ಟ ಹೇಳಿದ್ನಲ್ಲ, ಅದೇ ಇಲ್ಲಿ ಬರ್ತದೆ. ಆಮೇಲೆ ಅವರೆಲ್ಲರೂ ಒಳಗೆ ಬರ್ತಾರೆ, ವಿದ್ವತ್ ಕುಟುಂಬ. ಆಗ ತತಃ ಪ್ರವಿಶತಿ ಪತ್ನಿ ಸಹಿತ ಕೋಪಿ ವಿಲೋಚನೋ ವಿದ್ವಾನ್. ವಿಲೋಚನ ಅನ್ನುವ ಹೆಸರಿನ ಆ ಕವಿ ತನ್ನ ಪತ್ನಿ, ಮಗ ಮತ್ತು ಸೊಸೆ ಇವರ ಜೊತೆಗೆ ಬರ್ತಾನೆ. ಅವನು ಬಂದೊಡನೆ ಸ್ವಸ್ತಿ ಅಂತ ಆಶೀರ್ವಾದ ಮಾಡಿ, ನಿಜಾನಪಿ ಗಜಾನ್ ಭೋಜಂ ದದಾನಂ ಪ್ರೇಕ್ಷ್ಯ ಪಾರ್ವತಿ ಗಜೇಂದ್ರ ವದನಂ ಪುತ್ರಂ ರಕ್ಷತ್ಯದ್ಯ ಪುನಃ ಪುನಃ ಅಂತ. ತುಂಬ ಚೆನ್ನಾಗಿರುವ ಚಮತ್ಕಾರ. ಈ ಭೋಜರಾಜನಿಗೆ ಎಲ್ಲೆಲ್ಲಿಂದಲೂ ಕಪ್ಪ ಕಾಣಿಕೆ ಬರ್ತಾ ಇದೆ. ಈಗಷ್ಟೇ ಸಿಂಹಳದಂಥ ದೂರ ಪ್ರಾಂತದ ಮಹಾರಾಜ 125 ಆನೆಗಳನ್ನು ಕೊಟ್ಟು ಕಳಿಸಿದ್ದಾನೆ. ಹೀಗೆ ಎಲ್ಲರೂ ಭೋಜರಾಜನಿಗೆ ಗಜ ಸೈನ್ಯವನ್ನು ಕೊಡ್ತಾ ಇರೋದನ್ನು ನೋಡಿ ಪಾರ್ವತಿ ತನ್ನ ಮಗ ಗಜಾನನನ್ನು ಭಯಪಟ್ಟುಕೊಂಡು ಕಾಪಾಡ್ತಾ ಇದ್ದಾಳೆ ಅಂತ. ಗಜೇಂದ್ರ ವದನಂ ಪುತ್ರಂ ರಕ್ಷತ್ಯದ್ಯ ಪುನಃ ಪುನಃ. ಎಲ್ಲಿ ತನ್ನ ಮಗನ್ನೂ ದಾನ ಕೊಟ್ಬಿಡ್ತಾರೋ ಭೋಜನಿಗೆ ಅಂತ ಸೆರೆಗುದ್ದಿಸಿ ಕಾಪಾಡ್ತಾ ಇದ್ದಾಳೆ ಅಂತ. ಆಗ ತುಂಬ ಸಂತೋಷಪಟ್ಟು ಆ 125 ಆನೆಗಳಲ್ಲಿ 7 ಇವರಿಗೆ ಕೊಟ್ಟ. ಅದು ಆಗ್ರಹವೋ ಅನುಗ್ರಹವೋ ಗೊತ್ತಾಗೋಲ್ಲ. ಬಡ ಕುಟುಂಬಕ್ಕಲ್ಲ, ಶ್ರೀಮಂತವಾದ ಕುಟುಂಬಕ್ಕೂ ಆನೆ ಕೊಟ್ಟರೆ ಗತಿ ಅಂಥದ್ದು. ಒಮ್ಮೆ ನನಗೆ ಯಾರೋ ಒಬ್ಬರು, ನಿಮಗೆ ಸಂಸ್ಕೃತ ಅಂದರೆ ತುಂಬ ಇಷ್ಟ ಅಂತ, ನಾನು ಎಂಜಿನಿಯರಿಂಗ್ ಮುಗಿಸಿದ್ದೆ ಅಷ್ಟೇ, ಹರದತ್ತನ ಪದಮಂಜರಿ ವ್ಯಾಖ್ಯಾನ ಸಮೇತವಾದ ಕಾಶಿಕಾವೃತ್ತಿ ಅಂತ ತಂದುಕೊಟ್ರು. ಸ್ವಾಮಿ, ಕಾಶಿಕಾವೃತ್ತಿನೇ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಇನ್ನು ಪದಮಂಜರಿ ಅಂತೂ ಪರಮ ಕಷ್ಟವಾದದ್ದು. ಅನಧೀತೆ ಮಹಾಭಾಷ್ಯೆ ವ್ಯರ್ಥಾಸ ಪದಮಂಜರಿ, ಅಧೀತೇತೆ ಪುನರ್ಭಾಷ್ಯೆ ವ್ಯರ್ಥಾಸ ಪದಮಂಜರಿ. ಖಂಡಿತ ಈ ಪುಸ್ತಕ ಓದಿ ನಾನು ಜೀರ್ಣಿಸ್ಕೊಳ್ಳೋದಿಲ್ಲ ಅಂತ ನೇರವಾಗಿ ಹೋಗ್ಬಿಟ್ಟು ಎಲ್ಲಿಂದ ಕೊಂಡು ತಂದರೂ ಅಲ್ಲಿಗೆ ಕೊಡ್ತೀನಿ, ಇನ್ನೇನಾದರೂ ತಗೊಳ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಕಾಳಿದಾಸನ ರಘುವಂಶ ತೆಗೆದುಕೊಂಡು ಬಂದೆ. ಆಗ ಅವರು ಹೇಳ್ತಾರೆ, ನಾವು ಹೀಗೆ ವಿದ್ವತ್ ಕುಟುಂಬದವರು ಬಂದಿದ್ದೀವಿ ಅಂತ. ಅದನ್ನು ಕಂಡು ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಭೋಜರಾಜ ಇದು ಸಮಸ್ಯೆ, ಇದು ಪೂರ್ಣ ಮಾಡಿ ಹೀಗೆಲ್ಲ ಹೇಳುವುದೇ ಇಲ್ಲ. ಒಂದು ಸಾಲು ಹೇಳ್ತಾನೆ, ಅದರ ಸ್ವರೂಪ ಕೇಳ್ತಿದ್ದಂತೆ ಸಮಸ್ಯೆ ಅಂತ ಭಾಸುರವಾಗುತ್ತದೆ, ಅದು ಭಾಸಮಾನವಾಗುತ್ತದೆ. ಆಗ ಪರಿಹಾರ ಮಾಡಬೇಕು. ಅಂದರೆ ಅದಷ್ಟು ಸ್ಪಾಂಟೇನಿಯಸ್ ಆಗಿ ನಡೆಯಬೇಕು. ನೋಡಿ, ಇದು ಪರೀಕ್ಷೆ ಅನ್ನುವಂತೆ ಮಾಡ್ತಕ್ಕಂಥದ್ದಲ್ಲ. ಒದ್ದಾಡಿಕೊಂಡು ಗಿಂಜುಕೊಂಡು ಗೋಜಲಾಡಿಕೊಂಡು ಮಾಡಿದ್ರೆ ಏನು ಚೆನ್ನ. ಆಂಧ್ರದ ಶತಾವಧಾನಿ CV ಸುಬ್ಬಣ್ಣ ಅವರೊಂದು ಕಡೆ ಬರೀತಾರಲ್ಲ, ಉದಾರವಾಗಿ ಕವಿ ಅವಧಾನಿಯಾದವನು ಸಂಕೋಚ ಪಡದೆ ಧಾರಾಳವಾಗಿ ಬಡಿಸಬೇಕು, ಹಾಗಲ್ಲದೆ ಪಿಸಿನಗುಟ್ಟು ತದ್ದಿನಂ ಪೆಟ್ಟಿನಟ್ಲು ಪದ್ಯಾಲ್ನೆ ಅಲ್ಲಿತೆ ಎಟ್ಲು ಅಂತಾರೆ. ಜಿಪುಣಾಗ್ರೇಸರ ಶ್ರಾದ್ದ ಮಾಡ್ದಂಗೆ ಅವಧಾನಿ ಪದ್ಯಗಳನ್ನು ಗಿಂಜಿಕೊಂಡು ಹೇಳಿದ್ರೆ ಅದರೊಳಗೇನು ಸ್ವಾರಸ್ಯ ಇರ್ತದೆ. ಧಾರಾಳವಾಗಿ ಕೊಡಬೇಕು, ಸುಖವಾಗಿ ಕೊಡಬೇಕು, ಮುಕ್ತತೆ ಇರಬೇಕು, ಸಮೃದ್ಧಿ ಬೇಕು. ಹಾಗಾಗಿ ಅವನು ಹೇಳ್ತಾ ಇದ್ದಂತೆ ಇನ್ನು ಮಿಕ್ಕಿದವರು ತೆಗೆದುಕೊಂಡು ಅದನ್ನು ಪರಿಹಾರ ಮಾಡಬೇಕು. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅನ್ನುವ ಪ್ರಸಿದ್ಧವಾದ ಸಮಸ್ಯೆ. ತುಂಬ ಅದ್ಭುತವಾದ ವಾಕ್ಯ. ಇದರೊಳಗೆ ಸಮಸ್ಯೆ ಅಂತ ಅನ್ನೋದಿಲ್ಲ. ಇದೊಂದು ಪದ್ಯಪೂರ್ಣ. ಸಮಸ್ಯಾಪೂರ್ಣ ಬೇರೆ, ಪದ್ಯಪೂರ್ಣ ಬೇರೆ. ಸಮಸ್ಯಾಪೂರ್ಣದಲ್ಲಿ ಕೊಟ್ಟ ಸಾಲೆ ಒಂದಿಷ್ಟು ಬಿಕ್ಕಟ್ಟಿನಿಂದ ಕೂಡಿರುತ್ತದೆ. ಅಂದರೆ ಅನರ್ಥ, ಅಪಾರ್ಥ, ದುರರ್ಥ, ಹೀಗೆ 3 ಬಗೆಯಲ್ಲಿರುತ್ತದೆ. ಆ ಅನರ್ಥಕ್ಕೆ ಶಬ್ದವೇ ಕಾರಣವಾಗಿರಬಹುದು, ಅಥವಾ ಅರ್ಥವೇ ಕಾರಣವಾಗಿರಬಹುದು, ವಾಕ್ಯ ವಿನ್ಯಾಸ ಕಾರಣವಾಗಿರಬಹುದು, ಛಂದೋಗತಿ ಕಾರಣವಾಗಿರಬಹುದು, ಅನ್ಯಾನ್ಯ ಶಾಸ್ತ್ರ ಪ್ರಸಕ್ತಿ ಕಾರಣವಾಗಿರಬಹುದು. ಹೀಗೆಲ್ಲ ಇರುತ್ತದೆ.
ಒಟ್ಟಿನಲ್ಲಿ ಸಮಸ್ಯಾಪೂರ್ಣ ಶಬ್ದಚ್ಛಲ, ಅರ್ಥಚ್ಛಲ, ಉಭಯಚ್ಛಲ ಅಂತ 3 ಥರ ಉಂಟು. ಹಾಗಲ್ಲದೆ ಪದ್ಯಪೂರ್ಣದಲ್ಲಿ ಒಂದು ಸಾಲು ಕೊಡ್ತಾರೆ, ಆ ಸಾಲು ತನ್ನಂತೆ ಚೆನ್ನಾಗಿರುತ್ತದೆ, ಅದಕ್ಕೆ ಮಿಕ್ಕಷ್ಟು ಸಾಲುಗಳನ್ನು ಸೇರಿಸಿ ಅದನ್ನು ಇನ್ನಷ್ಟು ಪುಷ್ಟಿಕರ ಮಾಡಬೇಕು. ಈಗ ಪರಿಪತತಿ ಪಯೋನಿಧೌ ಪತಂಗ ಅನ್ನುವ ಪದ್ಯ ಮೊದಲೇ ಕೇಳಿದ್ವಲ್ಲ, ಅಲ್ಲಿ ಅದು ಪದ್ಯಪೂರ್ಣ. ಅದೇ ರೀತಿಯಲ್ಲಿ ಇದು ಪದ್ಯಪೂರ್ಣ. ಅಲ್ಲಿ ಒಂದು ಸಾಲಿಗೆ ಅದರ ಮುಂದೆ ಇನ್ನು ಬೇರೆ ಸಾಲುಗಳು ಸೇರಿಸೋದು, ಇಲ್ಲಿ ಆ ಸಾಲಿಗೆ ಹಿಂದೆ 3 ಸಾಲುಗಳನ್ನು ಸೇರಿಸೋದು, ಈ ರೀತಿಯಲ್ಲಿ. ಅಂದರೆ ಇದೊಂದು ಗ್ರ್ಯಾಂಡ್ ಫಿನಾಲೆ, ಒಂದು ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಅನ್ನುವ ಥರ ಬರಬೇಕು ಹಾಗೆ ಅಂತ. ಆದರೆ ಇಲ್ಲಿ ರಸವತ್ತಾಗಿರಬೇಕು. ಸಮಸ್ಯಾಪೂರ್ಣದಲ್ಲಿ ಒಂದು ಕ್ಲಿಷ್ಟತೆ ಇರುವುದರಿಂದ ಆಲ್ರೆಡಿ ದೇರ್ ಇಸ್ ಎ ಪ್ರಾಬ್ಲಮ್. ಸೊ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಇಟ್ ಸೆಲ್ಫ್ ಈಸ್ ಆಫ್ ಗ್ರೇಟ್ ಮೆರಿಟ್. ಆದರೆ ಎಲ್ಲಿ ಪ್ರಾಬ್ಲಮ್ ಇಲ್ಲವೋ ಅಲ್ಲಿ ಇನ್ನೂ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ತಕ್ಕಂಥದ್ದು ಮತ್ತೂ ಕಷ್ಟ. ಚೆನ್ನಾಗಿರೋರ ಮನೆಗೆ ಏನು ಪ್ರೆಸೆಂಟೇಷನ್ ತೆಗೆದುಕೊಂಡು ಹೋಗಿ ಕೊಡೋದು ಹೇಳಿ? ಏನೋ ಕಷ್ಟ ಇದ್ದವ್ರ ಮನೆಗಾರೆ ಅವ್ರ ಮೇಲೆ ಕುಕ್ಕರ್ ಇಲ್ಲ ತೊಗೊಂಡೋಗಿ ಕೊಡೋಣ, ಅವ್ರ ಮೇಲೆ ಇನ್ಯಾವುದೋ ಇಲ್ಲ, ಮತ್ತೊಂದಿಲ್ಲ ಅಂತ ಎಲ್ಲವೂ ಇದ್ದವರಿಗೆ ನಾವು ಏನು ಕೊಡೋದಾಗತ್ತೆ? ಬಹಳ ಕಷ್ಟ. ಈ ಕಾಲದಲ್ಲಿ ಗಿಫ್ಟ್ ಕೊಡೋದು ತುಂಬ ದೊಡ್ಡ ಕಷ್ಟವಾಗಿದೆ. ಅದಕ್ಕೆ ನಿಮ್ಗೆ ನೋಡಿ ಗಿಫ್ಟ್ ಕೊಡಬೇಕು ಅಂದರೆ ಕಷ್ಟ ಬರಬೇಕು ಅಂತ ನಾವು ಕೋರ್ದಂಗೆ ಆಗುತ್ತೆ. ಹಾಗಾಗಿ ಕೊಡುವುದೇ ಇಲ್ಲ ಅಂತ ಅನ್ನೋಣವೆ, ಅದು ತುಂಬ ಬರ್ಬರವಾಗುತ್ತದೆ. ರುಚಿಗಳು ಗೊತ್ತಾಗಬೇಕು. ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಏನು ಅಂತ ಕೊಡ್ಬೋದು. 5 ವರ್ಷದವರೆಗೆ 3 ವರ್ಷದವರೆಗೆ ಎಲ್ಲ ಏನು ಕೊಡೋದಕ್ಕೆ ಸಾಧ್ಯವಾಗುತ್ತದೆ? ಸಾಧ್ಯವಾಗುವಂಥದ್ದಲ್ಲ. ಆ ರೀತಿಯಲ್ಲಿದ್ದಾಗ ಕೊಡೋದಕ್ಕೆ ಏನು ಸಾಧ್ಯ? ಭಾವನಾತ್ಮಕವಾಗಿ ಏನಾದರೂ ಸಾಧ್ಯ. ಆ ಭಾವನಾತ್ಮಕವಾದದ್ದು ಅಂದರೆ ಪ್ರತಿಭಾ ವ್ಯಾಪಾರ. ಆ ಬಗೆಯ ರಚನೆ ಯಾವತ್ತೂ ಕಷ್ಟ. ಅದರಿಂದಲೇ ಪದ್ಯಪೂರ್ಣವನ್ನು ಸಮರ್ಥವಾಗಿ ಮಾಡದೇ ಇದ್ದರೆ ಖಂಡಿತ ಅದು ಸ್ವಾರಸ್ಯ ಕಾಣೋಲ್ಲ. ಉತ್ತರ ಭಾರತದಲ್ಲಿ ಸಮಸ್ಯಾಪೂರ್ಣ ಅಂತ ಹೇಳ್ತಾರೆ, ಮಾಡೋದೆಲ್ಲ ಪದ್ಯಪೂರ್ಣ. ಅದಕ್ಕೆ ಅದರದೇ ಆದ ದುಷ್ಕರತೆ ಇದೆ, ಆದರೆ ಚೆನ್ನಾಗೂ ಮಾಡೋಲ್ಲ ಎಷ್ಟೋ ಸರ್ತಿ. ಒಮ್ಮೆ ಮಾತ್ರ ವಾಣಿ ವಿಲಸಿತಂ ಅಂತನ್ನುವ ಒಂದು ಭಾಗಕ್ಕೆ ಪರಿಹಾರ ರೂಪವಾಗಿ ಅನೇಕರು ಮಾಡಿದ್ದು, ಅದೊಂದು ಪುಸ್ತಕವೂ ಆಗಿ ಬಂತು. ಆಗ ಅಲ್ಲಿ ಜಗನ್ನಾಥ ಪಾಠಕ್ ಅವರ ಆ ಪರಿಹಾರ ನನಗೆ ತುಂಬ ಇಷ್ಟವಾಗಿತ್ತು. ಕಿಯದ್ವಾರಂ ಕ್ರೌಂಚಾಹ್ನ ನೇತಾ ವ್ಯಾಧವಿಶಿಖೈ ಪರಂ ಕಾವ್ಯಂ ರಾಮಾಯಣ ಹೈಕಂ ಸಮುದಿತಂ ಸಕರ್ತಾ ಕಾಲೋಸೌ ಸಚ ಹೃದಯವಾನ್ ಸಾಚ ಕವಿತಾ ಸಮಿತ್ಯ ದ್ಯೋತಂತೆ ಯದಿ ವಲತಿ ವಾಣಿ ವಿಲಸಿತಂ ಅಂತ ಆ ಪರಿಹಾರವನ್ನು ಮಾಡಿದ್ರು. ಎಷ್ಟು ಬಾರಿ ಜಗತ್ತಿನಲ್ಲಿ ಕ್ರೌಂಚ ಪಕ್ಷಿಗಳು ಸಾಯಲಿಲ್ಲ, ಆದರೆ ರಾಮಾಯಣ ಒಮ್ಮೆ ಮಾತ್ರ ಬಂತು. ಆ ಕಾಲ, ಆ ಕರ್ತೃ, ಆ ಕರುಣೆ, ಆ ಸರಸ್ವತಿಯ ವಿಲಾಸ ಅದು ಇಲ್ಲದೆ ಇದ್ದರೆ ಆಗೋಲ್ಲ ಅಂತ. ಈ ರೀತಿ ಚೆನ್ನಾಗಿರಬೇಕು ಪರಿಹಾರ. ಇಲ್ಲಿ ಒಳ್ಳೆಯ ಪರಿಹಾರ ಇದೆ. ಇದು ಈ ಸಮಸ್ಯೆ ಅಂತ ಅಥವಾ ಈ ಪದ್ಯಪೂರ್ಣದ ಪಾದ ಇಷ್ಟು ಆಕರ್ಷಕವಾಗಿದೆ ಅಂದರೆ ಎಷ್ಟೋ ಕಾಲದಿಂದ ಕೆಲವರು ಮಾಡ್ಕೊಂಡು ಬಂದಿದ್ದಾರೆ. ಈಚೆಗೆ ನಮ್ಮ ಸ್ನೇಹಿತರ ಗೋಷ್ಠಿಯಲ್ಲಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ, ಆಶುಕವಿತಾ ಗ್ರೂಪ್ನಲ್ಲಿ ಸುಮಾರು ಒಂದು 15-20 ಪರಿಹಾರಗಳು ಬಂದವು. ತುಂಬ ಸೊಗಸಾದ ಒಳ್ಳೊಳ್ಳೆಯ ಪರಿಹಾರಗಳು ಬಂದವು. ಅದರೊಳಗೆ ಭೋಜರಾಜ ಇದ್ದಿದ್ರೆ ಸಂತೋಷ ಪಡಬಲ್ಲ ಅಂತ, ಅವನೇ ಇದ್ದು ಅವನಿಗೆ ಆಸ್ತಿ ಪಾಸ್ತಿಯು ಸಮೃದ್ಧವಾಗಿದ್ದಿದ್ರೆ ಅಕ್ಷರಲಕ್ಷವೂ ಸಿಗಬಹುದಾದಂಥ ಪರಿಹಾರಗಳು ಬಂತು ಅಂತ ಅನ್ನೋದು ಸಂತೋಷದ ಸಂಗತಿ. ಯಾತಕ್ಕಿದನ್ನು ಸಾರ್ವಜನಿಕವಾಗಿ ಹೇಳ್ತಿದ್ದೀನಿ ಅಂತಂದರೆ, ನಾನು ಬಲ್ಲಂತೆ ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಸ್ವಲ್ಪ ಇತ್ತು ಈ ರೀತಿಯಾದ ಚಟುವಟಿಕೆ ಅಂತ. ಆದರೆ ಇರುವ ದಾಖಲೆಗಳಲ್ಲಿ ನೋಡಿದ್ರೆ ಅಲ್ಲಿಯ ಪದ್ಯಗಳ ಗುಣಮಟ್ಟಕ್ಕೂ ನಮ್ಮ ಪದ್ಯಪಾನಿಗಳ ಗುಣಮಟ್ಟದ ಪದ್ಯಕ್ಕೂ ಅಜಗಜಾಂತರ. ನಮ್ಮ ಸ್ನೇಹಿತರ ಪದ್ಯಗಳು ಮೈಸೂರು ಮಹಾರಾಜರ ಕಾಲದ ಪದ್ಯಗಳಿಗಿಂತ ಸರ್ವಾತ್ಮನ ತುಂಬ ಚೆನ್ನಾಗಿವೆ. ಇದು ಸ್ವಜನ ಪಕ್ಷಪಾತದಿಂದ ಹೇಳ್ತಾ ಇಲ್ಲ. ಈ ಕ್ವಾಲಿಟಿ, ಗುಣಕ್ಕೆ ಮತ್ಸರ ಉಂಟೆ. ಅಲ್ಲಿ ಮಹಾ ದಿಗ್ಧಂತಿಗಳೇ ಇದ್ದರು, ಕಂಡಿದ್ದೀನಿ ಅವ್ರು ಮಾಡಿರ್ತಕ್ಕಂಥ ಪದ್ಯಗಳು, ಅವರ ಕಾವ್ಯಗಳು ಯಾವ ಮಟ್ಟದ್ದು ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಅದಕ್ಕೇನು ತಾಲಿ ಪುಲಾಕನ್ಯಾಯದಿಂದಲೇ ಹೇಳ್ಬೋದು, ಸಾಕಷ್ಟು ದಾಖಲೆಗಳಿಂದನೂ ಹೇಳ್ತಾ ಇದ್ದೀನಿ. ಆದರೆ ಈ ಹೊತ್ತು ಪದ್ಯಪಾನದಂಥ ಚಟುವಟಿಕೆಯ ಮೂಲಕ ಬರ್ತಾ ಇರುವ ಪದ್ಯಗಳ ಆ ಒಂದು ಮೌಲ್ಯ, ರಸವಂತಿಕೆ ತುಂಬ ವಿಶೇಷ. ಈಗ ನಾವು ಭೋಜಪ್ರಬಂಧದ ಪರಿಹಾರಕ್ಕೆ ಬರೋಣ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಮೊದಲಿಗೆ ಮನೆ ಯಜಮಾನ ವಿಲೋಚನ ಅವನು ಹೇಳ್ತಾನೆ, ಘಟೋ ಜನ್ಮಸ್ಥಾನಂ ಮೃಗಪರಿಜನೋ ಭೂರ್ಜವಸನಂ ವನೇ ವಾಸ ಕಂದಾದಿಕಮಶನಂ ಏವಂ ವಿಧ ಗುಣ ಅಗಸ್ತ್ಯ ಪಾತೋಧಿಂ ಯದಕೃತ ಕರಾಂಭೋಜ ಕುಹರೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಮಹಾತ್ಮರಿಗೆ, ಸತ್ವವಂತರಿಗೆ ತಮ್ಮ ಕಾರ್ಯಸಿದ್ಧಿಗೆ ಉಪಕರಣಗಳು ಬೇಕಿಲ್ಲ, ತಾವೇ ಮಾಡ್ತಾರೆ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರೀತೇವನೇ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಮೇವ ಮೃಗೇಂದ್ರತ ಅಂತ ಗರುಡ ಪುರಾಣ ಹೇಳ್ತದಲ್ಲ. ಸಿಂಹಕ್ಕೆ ಪಟ್ಟಾಭಿಷೇಕ ಮಾಡಿದವ್ರು ಯಾರು? ಕಿರೀಟ ಇಟ್ಟವ್ರು ಯಾರು? ಸಿಂಹಾಸನವನ್ನು ಕೊಟ್ಟವ್ರು ಯಾರು? ಕಾಡಿನ ಒಡೆಯ ಅಂತ ಹೇಳಿದವರು ಯಾರು? ತನ್ನ ಪರಾಕ್ರಮದಿಂದ ಅದಾಗಿದೆ ಅಂತ. ಆ ರೀತಿಯಲ್ಲಿ ಅಗಸ್ತ್ಯ ಮಹರ್ಷಿ
ಹುಟ್ಟಿದ್ದು ನೋಡಿದರೆ ಮಡಿಕೆಯಲ್ಲಿ, ಬೆಳೆದಿದ್ದು ನೋಡಿದರೆ ಜಿಂಕೆ ಮರಿಗಳಂತಹ ಮುಗ್ಧ ಮನೋಹರ ಜೀವಿಗಳ ನಡುವನ ಆಶ್ರಮದಲ್ಲಿ, ಹುಟ್ಟಿದ್ದು ನೋಡಿದರೆ ನಾರು ಚೀವರ, ಇನ್ನು ವಾಸ ನೋಡಿದರೆ ಕಾಡಲ್ಲಿ, ಇನ್ನು ತಿಂದುಂಡದ್ದಾದರೂ ಏನಾದರೂ ಭರ್ಜರಿಯಾದ ರಿಚ್ ಫುಡ್ಡ, ಗಡ್ಡೆ ಗೆಣಸು ನಾರು ಬೇರು. ಹೀಗಿದ್ದರೂ ಯದಕೃತ ಕರಾಂಭೋಜ ಕುಹರೆ, ಅಂಗೈಯಲ್ಲಿ ಆಪೋಷಣ ತೆಗೆದುಕೊಳ್ಳುವಷ್ಟಕ್ಕೆ ಎಷ್ಟು ಬೇಕೋ 3 ಉದ್ದಿನ ಕಾಳು ಮುಳುಗುವಷ್ಟು ನೀರು ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. ಆಚಮನಕ್ಕೆ ನೀರೆಷ್ಟಿರಬೇಕು ಅಂದರೆ ಉದ್ದಿನ ಕಾಳು ಮುಳುಗುವಷ್ಟು ಅಂತ, ಅಷ್ಟೇ, ಜಾಸ್ತಿ ಅಲ್ಲ, ಬೊಗಸೆ ಸುರ್ಕೊಳ್ಳೋದಲ್ಲ. ಆ ರೀತಿಯಲ್ಲಿ ಸಪ್ತ ವಾರಾಶಿಗಳನ್ನು ಆಪೋಷಣ ತಗೊಂಡು ಇಲ್ಲ ಅನಿಸ್ಬಿಟ್ನಲ್ಲ. ಹಾಗಾಗಿ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ. ಅವನು ತಕ್ಷಣವೇ ಸಿಂಹಳ ದೇಶದ ಮಹಾರಾಜ ಕಳಿಸಿಕೊಟ್ಟಂಥ 16 ದಿವ್ಯ ಮಣಿಗಳನ್ನು ಆತನಿಗೆ ಕೊಟ್ಟುಬಿಟ್ಟ. ಆಮೇಲೆ ತತ್ಪತ್ನೀಂ ಪ್ರಾಹ ರಾಜ ಅಂಬ ತ್ವಮಪಿ ಪಠ, ಅಮ್ಮ ನೀನು ಹೇಳುವಂತ. ನೋಡಿ, ದಟ್ ವಾಸ್ ಸೋ ನ್ಯಾಚುರಲ್. ಗಂಡಾಗಲಿ ಹೆಣ್ಣಾಗಲಿ ಕಾವ್ಯ ರಚನೆಯಲ್ಲಿ ಸಾಮರ್ಥ್ಯ ಇದ್ದವರ ಬಗ್ಗೆ ಸಂಸ್ಕೃತ ಯಾವತ್ತೂ ವೈಷಮ್ಯ ಮಾಡಿಲ್ಲ. ಈ ಸಂಸ್ಕೃತದಲ್ಲಿ ಜೆಂಡರ್ ಬಯಾಸ್ನ ಸಾಹಿತ್ಯವೇ ಇಲ್ಲ ಅಂತಲೂ ಹೇಳದನಲ್ಲ. ಕವಿಗಳು ಯಾರು ಬರೆದರೂ ಒಂದೇ ಥರ ಇರುತ್ತೆ, ಯಾವ ಜಾತಿಯವರು ಬರೆದರೂ ಯಾವ ಲಿಂಗದವರು ಬರೆದರೂ ಒಂದೇ ಇರುತ್ತೆ ಅಂದೆ. ಈಗ ಹೆಂಡತಿ ಅವಳು ಹೇಳ್ತಾ ಇದ್ದಾಳೆ, ರಥಸ್ಯೈಕಂ ಚಕ್ರಂ ಭುಜಗ ಯಮಿತಾಹ ಸಪ್ತ ತುರಗಾಹ ನಿರಾಲಂಬೋ ಮಾರ್ಗ ಚರಣವಿಕಲ ಸಾರಥಿರಪಿ ರವಿರ್ಯಾತ್ಯೇವಾಂತಂ ಪ್ರತಿದಿನಮಪಾರಸ್ಯ ನಭಸಃ ಕ್ರಿಯಾಸಿದ್ಧಿಸತ್ವೇ ಭವತಿ ಮಹತಾಂ ನೋಪಕರಣೆ. ಸೂರ್ಯನ ರಥಕ್ಕೆ ಒಂದೇ ಚಕ್ರ, ಇನ್ನು 7 ಕುದುರೆಗಳು ವಿಷಮ ಸಂಖ್ಯೆಯವು, ಕಡಿವಾಣವೋ ಹಾವಿನ ಕಡಿವಾಣ, ಸಾರಥಿಗೆ ಕಾಲಿಲ್ಲ, ಮಾರ್ಗ ನೋಡಿದರೆ ಆಧಾರವೇ ಇಲ್ಲದಂಥ ಆಕಾಶ, ಬರಿಯ ಅವಕಾಶ. ಹಾಗಿದ್ದರೂ ಉದಯಾದ್ರಿ ಅಸ್ತಾದ್ರಿಗಳ ನಡುವಣ ಸುದೂರವಾದ ಆ ಅಂತರವನ್ನು ಒಂದೇ ಹೊತ್ತಿನಲ್ಲಿ ಕ್ರಮಿಸ್ತಾನೆ. ತಥಾಪಿ ಯಾತ್ಯೇವ ಅಂತಂ ಪ್ರತಿದಿನಂ ಅಪಾರಸ್ಯ ನಭಸಃ. ಯಾಕೆ? ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ. ಆಮೇಲೆ ನೋಡಿ, ತುಂಬ ಸಂತೋಷಪಟ್ಟು 7 ರಥಗಳನ್ನು 17 ಆನೆಗಳನ್ನು ಕೊಟ್ಬಿಡ್ತಾನೆ. ಸಪ್ತದಶ ಗಜಾನ್ ಸಪ್ತ ರಥಾಂಶ್ಚ ತಸ್ಯ ಇದದು. ಮತ್ತೆ ಬ್ರಾಹ್ಮಣನ ಪುತ್ರನ ಕೇಳ್ತಾನೆ, ವಿಪ್ರಸುತ ತ್ವಮಪಿ ಪಠ, ಏನಾದರೂ ಪದ್ಯ ನೀನು ಹೇಳುವಂತ. ವಿಜೇತವ್ಯ ಲಂಕಾ ಚರಣತರಣೀಯೋ ಜಲನಿಧಿ ವಿಪಕ್ಷ ಪೌಲಸ್ತ್ಯೋ ರಣಭುವಿ ಸಹಾಯಶ್ಚ ಕಪಯ ಪದಾತಿರ್ಮರ್ತ್ಯೋಸೌ ಸಕಲಮವಧೀದ್ರಾಕ್ಷಸ ಕುಲಂ ಕ್ರಿಯಾಸಿದ್ಧಿಸತ್ವೇ ಭವತಿ ಮಹತಾಂ ನೋಪಕರಣೆ. ಇದು ರಾಮನ ಹಿನ್ನೆಲೆ. ಇದು ಗೆಲ್ಲಬೇಕಾದದ್ದು ಲಂಕೆ, ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟಬೇಕು. ತ್ರಿಕೂಟಾಚಾರದ ಮೇಲಿನ ಆ ಅಭೇದ್ಯವಾದ ದುರ್ಗವನ್ನು ಭೇದಿಸಬೇಕು. ಎದುರಾಳಿಯಾದರೂ ಕೈಲಾಸವನ್ನೇ ಅಲ್ಲಾಡಿಸಿದಂಥ ದಶಕಂಠ. ಇನ್ನು ರಾಕ್ಷಸರನ್ನ ಸಂಹಾರ ಮಾಡಬೇಕು. ಮಾಯಾವಿಗಳು, ನೆರವಿಗೋ ಇರತಕ್ಕಂಥದ್ದು ಮಂಗಗಳ ನೆರವಿ. ಹೀಗಿದ್ದಾಗ ತಾನೊಬ್ಬ ಒಂಟಿ ಪದಾತಿ ಮಾನವ ಎಲ್ಲ ರಾಕ್ಷಸ ಕುಲವನ್ನು ನಿರ್ಮೂಲಿಸಿದ ಕ್ರಿಯಾಸಿದ್ಧಿಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ ತುಂಬ ಸಂತೋಷಪಟ್ಟು 18 ಗಜೇಂದ್ರಾನ್ ಪ್ರಾದಾತ್, 18 ಸಲಗಗಳನ್ನೇ ಕೊಡ್ತಾನೆ. ಆಗ ಸುಕುಮಾರ ಮನೋಜ್ಞ ನಿಖಿಲಾಂಗ ಲಾವಣ್ಯಾಲಂಕೃತಾಂ ಚಂಪಕಲತಾಮಿವ ಲಾವಣ್ಯ ಗಾತ್ರ ಯಷ್ಟಿಂ ವಿಪ್ರಸ್ನುಷಾಂ ವೀಕ್ಷ್ಯ ನೂನಂ ಭಾರತ್ಯಾ ಕಾಪಿ ಲೀಲಾಕೃತಿರಿಯಂ ಇತಿ ಚೇತಸಿ ನಮಸ್ಕೃತ್ಯ. ಸರಸ್ವತಿಯ ಲೀಲಾವಭಾಸವೇ ಆ ಸೊಸೆ ಎನ್ನುವಂತೆ ಅಷ್ಟು ಸುಂದರವಾಗಿ ಮನೋಹರವಾಗಿ ಪಾವಿತ್ರ್ಯ ತರವಾಗಿ ಕಾಣಿಸ್ತಾ ಇದ್ದಳು. ಹಾಗಾಗಿ ಮಾತಃ ತ್ವಮಪಿ ಆಶಿಷಂ ವದ, ಅಮ್ಮ ನೀನು ಏನಾದರೂ ಅನುಗ್ರಹ ಮಾಡು ಅಂತಾನೆ. ನೋಡಿ, ಆ ಚಿಕ್ಕ ಹುಡುಗಿಯ ಬಗ್ಗೆ ರಾಜನಿಗಿದ್ದ ಗೌರವ, ಆ ಮಾತಿನ ಬಗ್ಗೆ ತುಂಬ ಸುಂದರವಾದದ್ದು. ದೇವ ಶೃಣು ಅಂತ ಅವಳು ಹೇಳ್ತಾಳೆ. ಧನುಃ ಪೌಷ್ಪಂ ಮೌರ್ವಿ ಮಧುಕರಮಯೀ ಚಂಚಲ ದೃಶಾಂ ಕೋಣೋ ಬಾಣಃ ಸುಹೃದಪಿ ಜಡಾತ್ಮ ಹಿಮಕರಃ ಸ್ವಯಂ ಚೈಕೋ ನಂಗಃ ಸಕಲಭೂನಂ ವ್ಯಾಕುಲಯತಿ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಮನ್ಮಥನಿಗೆ ಬಿಲ್ಲು ಪೌಷ್ಪಂ, ಹೂವಿನ ಬಿಲ್ಲು ಅಂತ, ಕಬ್ಬಿನ ಜಲ್ಲೆ, ಅದಕ್ಕೆ ಹೂವಿನ ಮಾಲೆಯನ್ನು ಸುತ್ತಿದ್ದಾರೆ ಅಂತ ಕಲ್ಪನೆ. ಮಧುಕರಮಯೀ ಪಂಚ ವಿಶಿಖ, ಇದೆಲ್ಲ ಪ್ರಸಿದ್ಧವಾದ ಸೌಂದರ್ಯ ಲಹರಿಯಲ್ಲಿ ಬರ್ತಕ್ಕಂಥ ಸಾಲುಗಳು. ಧನು ಪುಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖ, ಈ ಥರದ್ದೆಲ್ಲ. ಮೌರ್ವಿ ಹೆದೆ ತುಂಬಿಗಳಿಂದ ಆದದ್ದು. ಇಲ್ಲೊಂದು ಸ್ವಾರಸ್ಯ ಇದೆ. ಬಿಲ್ಲು ಹೂಗಳಿಂದ ಆದರೆ, ಹೆದೆ ದುಂಬಿಗಳಿಂದ ಆದರೆ, ಹೆದೆ ಬಿಲ್ಲಿನ ಕಾಂಡಕ್ಕೆ ಅಂಟಿಕೊಂಡಿರುತ್ತದೆ, ಎಳೆಯೋಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಬಾಣ ಪ್ರಯೋಗ ಹೇಗೆ ಅಂತಕ್ಕಂಥ ಚಮತ್ಕಾರ ಉಂಟು. ಇನ್ನು ಬಾಣ ಇಲ್ಲಿ ಯಾವುದು? ಚಂಚಲ ದೃಶಾಂ ಕೋಣೋ ಬಾಣ, ಚಂಚಲ ದೃಶಾಂ ಯುವತಿನಾಂ ದೃಶಾಂ ಬಾಣ, ವಿಲೋಲ ನೇತ್ರೇರಾದ ಸುಂದರಿಯರ ಕಣ್ಣೋಟಗಳೇ ಬಾಣ.
ಇನ್ನು ಅವನಿಗೆ ಗೆಳೆಯನಾದರೂ ಜಡಾತ್ಮ ಹಿಮಕರಹ, ಕಲ್ಲು ಚಂದ್ರ, ಇವನು ಜಡ. ಮತ್ತು ಅವನು ಶುಕ್ಲ ಕೃಷ್ಣಗಳಲ್ಲಿ ವೃದ್ಧಿ ಹ್ರಾಸಗಳನ್ನು ಹೊಂದುತ್ತಾನೆ. ಹಿಮಕರಹ, ತಣ್ಣಗಿರ್ತಾನೆ. ಸ್ವಂಚ ಏಕಃ ಅನಂಗ, ತಾನೋ ಒಂಟಿ ಅನಂಗ, ಶರೀರವೇ ಇಲ್ಲ. ಹಾಗಿದ್ರೂ 3 ಲೋಕವನ್ನೂ ಕಂಗೆಡಿಸ್ತಾ ಇದ್ದಾನೆ. ಇದನ್ನು ಕಂಡಾಗ ಸತ್ವವಂತರಿಗೆ ಕ್ರಿಯಾಸಿದ್ಧಿಗೆ ಉಪಕರಣ ಬೇಕಾಗೋಲ್ಲ ಅಂತ. ತುಂಬ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ರಗಳೆ ಮಾಡೋರ ಬಗ್ಗೆಗೆ ಇದು ಒಳ್ಳೆ ಉತ್ತರವಾಗಿರತಕ್ಕಂಥದ್ದು. ಆತ್ಮಸಂಪತ್ತಿ ತುಂಬ ತುಂಬ ಮುಖ್ಯ. ನಮ್ಮಲ್ಲಿ ಸಂಸ್ಥೆಗಳು ಏನೂ ಕೆಲಸ ಮಾಡದೇ ಇರೋದಕ್ಕೆ ಇದೇ ಮುಖ್ಯವಾದ ಕಾರಣ. ವ್ಯಕ್ತಿ ಮಾಹಾತ್ಮ್ಯದಿಂದಲೇ ಜಗತ್ತು ನಡೆದಿದೆ. ಆ ಒಂದು ವ್ಯಕ್ತಿ ಮಹಾತ್ಮ್ಯ ಇಲ್ಲದೆ ಜಗತ್ತು ನಡೆಯುವುದೇ ಅಲ್ಲ. ವ್ಯಕ್ತಿ ಮಹಾತ್ಮ್ಯವಾದರೂ ಸತ್ವಾಧಿಷ್ಠಿತವಾದದ್ದು, ಬೇರೆ ಯಾವ ರೀತಿಯಲ್ಲೂ ಅಲ್ಲ. ನಾವು ಲೈಬ್ರರಿಗಳಿಂದ ತಂದಿಡಬಹುದು, ಆದರೆ ಜ್ಞಾನವನ್ನು ತಂದಿಡೋಕ್ಕಾಗುತ್ತದೆಯಾ? ನಾವು ಆಹಾರ ಪದಾರ್ಥಗಳನ್ನು ಒಂದು ಕಡೆಗೆ ಮಾಡಿ ಬಡಿಯಬಹುದು, ರುಚಿಯನ್ನು ತಂದಿಡೋದಕ್ಕಾಗುತ್ತದೆಯಾ? ಅಂತಸ್ಸಾರ ವಿಹೀನ ನಾಂ ರಸಕ್ಕೇನೋಪಮೀಯತೆ ಆಗುವಂಥದ್ದಲ್ಲ. ಮಲಯಾಚಲ ಸಂಸರ್ಗ ನವೇಣುಶ್ಚಂದನಾಯತೆ. ಮಲೆ ಪರ್ವತದಲ್ಲಿ ಗಂಧದ ಮರಗಳು ಬೆಳೆಯುತ್ತವೆ ಅಂತ ಅಲ್ಲಿ ಒಂದು ಬಿದಿರು ಬೊಂಬನ್ನು ನೆಟ್ಟುಬಿಟ್ರೆ ಅದು ಚಂದನ ವೃಕ್ಷ ಆಗುತ್ತಲ್ಲ, ಟೊಳ್ಳೆ ಆಗಿರುತ್ತೆ. ಆ ಟೊಳ್ಳುತನದಲ್ಲಿ ಯಾವ ಚಂದನವನ್ನು ತಂದು ತುಂಬೋದಕ್ಕೆ ಯಾರಿಗೆ ಆಗುತ್ತದೆ? ಯಾವ ಪ್ರಜಾಪತಿಗೆ ಸಾಧ್ಯ ಅಲ್ಲ. ಆ ರೀತಿಯಲ್ಲಿ ಕಂಡಾಗ ಆತ್ಮವಂತಿಕೆ ತುಂಬ ದೊಡ್ಡದು. ಅದರೊಳಗೂ ಉತ್ಕೃಷ್ಟತಾ ವ್ಯಸನಿಗಳು ಯಾರಿದ್ದಾರೆ, ಶ್ರೇಷ್ಠತೆಯನ್ನು ಸಾಧಿಸಬೇಕು ಅಂತಿದ್ದಾರೆ, ಅಭಿಜಾತ ಕ್ಲಾಸಿಕಲ್ ಅಂತ ಅನ್ನೋದೇನಿದೆ, ಅಲ್ಲಿ ನೆಲೆ ನಿಂತವರಿಗೆ ಇನ್ನೊಂದು ದಾರಿ ಇಲ್ಲ. ಎಷ್ಟೋ ಬಾರಿ ಜನಗಳಿಗೆ ನಾನ್ ಕ್ಲಾಸಿಕಲ್ ಆದದ್ರೊಳಗೆ ಏನೋ ಕರಾಮತ್ತು ಮಾಡಬಹುದು, ಇಲ್ಲಿ ಅವಕಾಶವೇ ಇಲ್ಲ. ಅವರು ತಮ್ಮನ್ನೇ ತಾವು ತೆತ್ತುಕೊಳ್ಳಬೇಕು. ಬೇರೆ ಯಾವುದೋ ಬಾಹ್ಯ ಚಮತ್ಕಾರಗಳು ಬಂದು ಒದಗೋದಕ್ಕೆ ಸಾಧ್ಯವೇ ಇಲ್ಲ. ನಿರಾಲಂಬವಾದಂಥ ಸ್ಥಿತಿ. ಆ ದೃಷ್ಟಿಯಿಂದ ನೋಡಿದರೆ ಏಕಾಯನ ಅಂತ ಅದನ್ನು ಹೇಳಬೇಕು. ಅದೊಂದೇ, ಇನ್ನು ಯಾರೂ ಅಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ, ಆ ಬಗೆಯದಾದಂಥದ್ದು. ಆಗ ಚಮತ್ಕೃತಃ ರಾಜ ಲೀಲಾವತಿ ದೇವಿ ಭೂಷಣಾನಿ ಸರ್ವಾಣ್ಯಾದಾಯ ತಸ್ಯೈ ದದೌ. ಆಗ ಅವನಿಗೆ ತುಂಬ ಸಂತೋಷವಾಗಿ ಆ ಬ್ರಾಹ್ಮಣ ಸ್ನುಷ ಸೊಸೆಗೆ ತನ್ನ ಪಟ್ಟಮಹಿಷಿಯ ಎಲ್ಲ ಆಭರಣಗಳನ್ನೂ ತರಿಸಿಕೊಟ್ಟುಬಿಟ್ನಂತೆ. ತುಂಬ ದೊಡ್ಡ ಸಾಹಸ ಇದು. ಭೋಜರಾಜನಿಗೆ ಅನ್ವಯವಾಗುತ್ತದೆ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಅವನೇ ಅವನ ಹೆಂಡತಿಗೆ ಸಕಲಾಭರಣವಾಗಿದ್ದ. ಹಾಗಾಗಿ ಅವಳು ಯಾವ ಆಭರಣ ಕೊಟ್ಟರೂ ಅವಳಿಗೇನು ಬೇಸರವಾಗ್ತಾ ಇರಲಿಲ್ಲ. ಆಮೇಲೆ ಮತ್ತೊಂದು ಸಂದರ್ಭ ಬರುತ್ತದೆ. ಅವನ ಆಸ್ಥಾನಕ್ಕೆ ಒಬ್ಬ ಸುವರ್ಣಕಾರ ತುಂಬ ದಿವ್ಯವಾದ ಒಂದು ರತ್ನ ಭಾಜನ, ಬಂಗಾರದ ಬಗೆ ಬಗೆಯ ಹರಳುಗಳಿಂದ ಅಲಂಕೃತವಾದ ಭಾಜನವನ್ನು, ತಟ್ಟೆಯನ್ನು ತಂದು ಕೊಡ್ತಾನೆ. ಆಗ ಸೀಮಂತ ಅಂತ ಒಬ್ಬ ಕವಿಯನ್ನು ನೋಡಿ ಈ ಒಂದು ಬಟ್ಟಲಿನ ಬಗ್ಗೆ ಒಂದು ಪದ್ಯ ಹೇಳುವಂತಾನೆ. ಧಾರೇಶ ತ್ವತ್ಪ್ರತಾಪೇನ ಪರಾಭೂತ ದ್ವಿಷಾಂಪತಿ ಸುವರ್ಣ ಪಾತ್ರ ವ್ಯಾಜೇನ ದೇವತ್ವಾಮೇವ ಸೇವತೆ ಎಂದು ಬಿಡ್ತಾನೆ. ಮಹಾರಾಜ, ನಿನ್ನ ಪ್ರತಾಪಕ್ಕೆ ಸೋತು ಸೊಪ್ಪಾದ ತ್ವಿಷಾಂಪತಿ ರಹಃಪತಿ ಸೂರ್ಯ, ಅವನು ಈ ಬಂಗಾರದ ತಟ್ಟೆ ರೂಪದಿಂದ ಬಂದು ನಿನ್ನ ಕೈಯಲ್ಲೇ ಸಿಕ್ಕಾಕೊಂಡಿದ್ದಾನೆ ಅಂತ. ಅದಕ್ಕೆ ಸಂತೋಷಪಟ್ಟು ಆ ತಟ್ಟೆಯಲ್ಲಿ ಮುತ್ತಿನ ಮಣಿಗಳನ್ನೆಲ್ಲ ತುಂಬಿ ಅವನಿಗೆ ಕೊಟ್ಟು ಬಿಡ್ತಾನೆ ಅಂತ. ಚೆನ್ನಾಗಿರುತ್ತೆ. ನಮ್ಮ ಶಂಕರ ಇದ್ದಿದ್ದರೆ ಭೋಜ ದಿವಳಿ ಆಗ್ತಾ ಇದ್ದ ಅಂತ ಅನಿಸುತ್ತೆ. ಎಷ್ಟೋ ಬಾರಿ ನಾನು ಅಂದುಕೊಂಡಿದ್ದೀನಿ, ನಮ್ಮ ಶಂಕರ ಕವಿ ಭೋಜರಾಜನ ಆಸ್ಥಾನದಲ್ಲಿ ಇರಬೇಕಾಗಿತ್ತು. ಎಲ್ಲರೂ ಪಾಪ ಏನೂ ಪಡ್ಕೊಳ್ಳೋಕ್ಕಾಗದೆ ಇವನು ಭೋಜರಾಜನನ್ನು ಅಸಲು ಬಡ್ಡಿ, ಸುಸ್ತು ಬಡ್ಡಿ, ಮೀಟರ್ ಬಡ್ಡಿ ಎಲ್ಲ ಹಾಕಿ ಸಾಲ ತಂದರೂ ತೀರದೇ ಇರುವಂಥ ರೀತಿಯಲ್ಲಿ ಮಾಡ್ತಾ ಇದ್ದ ಅಂತ ಅನಿಸುತ್ತದೆ. ರಾಜಚಾಟು, ಕವಿಸಮಯ ಇತ್ಯಾದಿಗಳಿಂದ ಪದ್ಯಕ್ಕೆ ಅದರದೇ ಆದ ಶೋಭೆ ಉಂಟು. ಆಮೇಲೆ ಇನ್ನೊಂದು ಸ್ವಾರಸ್ಯಕರಿಯಾದ ಸನ್ನಿವೇಶ ಬರ್ತದೆ. ಒಮ್ಮೆ ರಾಜ ಬೇಟೆಗೆ ಹೋಗಿದ್ದ. ಮೃಗಯಾರಸೇನ ಪುರಃಪಲಾಯಮಾನಂ ವರಾಹಂ ದೃಷ್ಟ್ವಾ ಸ್ವಯಮೇಕಾಕಿತೆಯ ದೂರಂ ವನಾಂತಂ ಆಸಾದಿತವಾನ್. ಹಂದಿಯ ಬೆನ್ನಟ್ಟಿಕೊಂಡು ಕಾಡು ಹಂದಿಯ ಬೆಂಬತ್ತಿ ಹೋಗಿ ದಾರಿ ತಪ್ಪಿತು. ಅಲ್ಲೆಲ್ಲೋ ಒಬ್ಬ ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇದ್ದ. ಆಗ ಅವನು ಮಾತಾಡಿ, ದ್ವಿಜ ಕುತ್ರ ಗಂತಾಸಿ, ಎಲ್ಲಿಗೆ ನೀನು ಹೊರಟಿದ್ದೀಯಾ ಅಂತ ಕೇಳ್ದ. ತನಗೆ ದಾರಿ ತಿಳ್ಕೊಳ್ಬೇಕು ಅಂತ. ಅದಕ್ಕೆ ಧಾರಾನಗರೇ ಹೋಗ್ತಿದ್ದೀನಿ. ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತಾರಲ್ಲ, ಹಾಗೆ ಎಲ್ಲ ಧಾರಾನಗರಕ್ಕೆ. ಕಿಮರ್ಥಂ, ಯಾಕೆ ಅಂತಾನೆ. ಭೋಜಂ ದಷ್ಟುಂ ದ್ರವಿಣೀಚ್ಛಯ, ಏನಾದರೂ ಸಂಪಾದಿಸ್ಕೊಳ್ಬೇಕು, ಭೋಜನ ಕಾಣಬೇಕು. ಸ ಪಂಡಿತಾಯ ದತ್ತೆ ಅಹಮಪಿ ಮೂರ್ಖನ್ನ ಯಾಚೆ. ಅವನು ವಿದ್ವಾಂಸರಿಗೆ ಕೊಡ್ತಾನೆ, ನಾನು ಮೂರ್ಖರನ್ನು ಬೇಡೋಕ್ಕೆ ಇಷ್ಟಪಡೋಲ್ಲ. ಅದು ಸರಿ ವಿಪ್ರ, ತರ್ಹಿತ್ವಂ ವಿದ್ವಾನ್ ಕವಿರ್ವಾ, ಹಾಗಿದ್ರೆ ನೀನು ವಿದ್ವಾಂಸನೋ ಕವಿಯೋ ಅಂತ ಕೇಳ್ತಾನೆ. ಯಾಕೆಂದರೆ ಭೋಜ ಇಬ್ಬರಿಗೂ, ಶಾಸ್ತ್ರಜ್ಞನಿಗೆ ಕಲಾವಿದನಿಗೆ ಇಬ್ಬರಿಗೂ ಪೋಷಣೆ ಮಾಡ್ತಾ ಇದ್ದ. ಮಹಾಭಾಗ ಕವಿರಹಂ, ನಾನು ಕವಿ ಅಂತಾನೆ.
ನಾನು ಪಂಡಿತ ಅಲ್ಲ, ಕವಿ ಅಂತಾನೆ. ಯಾಕೆಂದರೆ ಪಂಡಿತನಾದರೆ ಶಾಸ್ತ್ರಾರ್ಥ ಏನಾದರೂ ಮಾಡಬೇಕಾಗುತ್ತದೆ ಅಂತ, ಕವಿ ಆದರೆ ಪದ್ಯ ಹೇಳಬೇಕು. ಮತ್ತು ಅವನಿಗೆ ತಾನು ಏನು ಅನ್ನೋದ್ರೊಳಗೆ ತುಂಬ ಆತ್ಮವಿಶ್ವಾಸವೂ ಇದೆ. ತರ್ಹಿ ಕಿಮಪಿ ಪಾಠ, ಹಾಗಿದ್ದರೆ ಏನಾದರೂ ಹೇಳು. ನೋಡಿ, ಆಯಾ ವಿದ್ಯೆಗಳಲ್ಲಿ ಬಲ್ಲಿದ್ರು ಅಂದರೆ ಎಲ್ಲಿಯೂ ಆ ವಿದ್ಯೆಗಳನ್ನು ತತ್ಕ್ಷಣವೇ ಬಳಸುವಂತೆ ಇರಬೇಕು. ನಮ್ಮಲ್ಲಿ ಕೆಲವರು ಇರ್ತಾರೆ, ಹಾಡು ಅಂತಂದರೆ ಇಲ್ಲ ಮೀನ ಮೇಷ ಮಕರ, ತಂಬೂರಿ ಬೇಕು, ತಂತಿ ಬೇಕು, ಬುರುಡೆ ಬೇಕು ಅಂತ ಬುರುಡೆ ಬಿಡ್ತಾನೆ ಇರ್ತಾರೆ. ಹೀಗೆ ಪ್ರತಿಯೊಂದಕ್ಕೂ ನೆವ ಇಟ್ಕೊಂಡೇ ಬರ್ತಾರೆ. ತತ್ಕ್ಷಣಕ್ಕೆ ಅವ್ರಿಗೇನೂ ಮಾಡೋಕ್ಕಾಗೋದಿಲ್ಲ. ಮುಖಸ್ಥಾ ವಿದ್ಯಾ ಆ ವಿದ್ಯೆ ಅಲ್ಲಿರಬೇಕು. ನಿಜ, ಎಲ್ಲರೂ ಕೇಳಿ ಪ್ರಾಣ ತೆಗೆದರೆ ಏನೂ ಮಾಡೋಕ್ಕಾಗೋಲ್ಲ. ಆದರೆ ರಸಜ್ಞರಾದವರು ಕೇಳಿದ್ರೆ ಹೇಳೋದಕ್ಕೆ ಸಿದ್ಧವಾಗಿರಬೇಕಲ್ವ. ದೊಡ್ಡ ದೊಡ್ಡ ಕಲಾವಿದರಿಂದ ಮೊದಲುಗೊಂಡು ದೊಡ್ಡ ದೊಡ್ಡ ಕಲಾವಿದರು ಅಂತ ಭ್ರಮಿಸಿಕೊಂಡಂಥ ಕಿರಿಕಿರಿ ಕಲಾವಿದರವರೆಗೂ ಈ ಥರದ ಚಾಳೆಗಳನ್ನು ನೋಡಿದ್ದೀನಿ ನಾನು. ಆಗ ಹೇಳ್ತಾನೆ ಇವನು, ಭೋಜಂ ವಿನಾ ಮತ್ ಪದಸರಣಿಂ ನ ಕೋಪಿ ಜಾನಾತಿ. ಭೋಜ ಬಿಟ್ಟು ನನ್ನ ಪದಪದ್ಧತಿಯನ್ನು ಇನ್ಯಾರೂ ತಿಳ್ಕೊಳಕ್ಕಾಗೋಲ್ಲ ಅಂತ. ನೋಡಿ, ಈ ಬಿಂಕ ಇರ್ತದಲ್ಲ, ಅದಕ್ಕೆ ನಾನು ಹೇಳಿದ್ದು. ರಾಜ ಹೇಳ್ತಾನೆ, ಮಮಾಪಿ ಅಮರವಾಣಿ ಪ್ರಜ್ಞಾನಮಸ್ತಿ ರಾಜಾಚ ಮೈ ಸ್ನಿಯತಿ ತ್ವದ್ಗುಣಂಚ ಶ್ರಾವಯಿಷ್ಯಾಮಿ ಕಿಮಪಿ ಕಲಾಕೌಶಲಂ ದರ್ಶಯ. ನನಗೂ ಅಷ್ಟಿಷ್ಟು ಸಂಸ್ಕೃತದ ಗಂಧ ಇದೆ, ಅಮರವಾಣಿ ಪ್ರಜ್ಞಾನಂ ಅಸ್ತಿ. ಮತ್ತು ಭೋಜರಾಜ ನನ್ನಲ್ಲಿ ತುಂಬ ಇಷ್ಟ ಇಟ್ಟಿದ್ದಾನೆ, ಪ್ರೀತಿಪಾತ್ರ ನಾನು ಅವನಿಗೆ. ನಿನ್ನ ಗುಣವನ್ನು ಅವನಲ್ಲಿ ಕೂಡ ಹೇಳ್ತೀನಿ, ರೆಕಮೆಂಡೇಶನ್ ಮಾಡ್ತೀನಿ ಅಂತ. ಸ್ವಲ್ಪ ತೋರಿಸು ಕಲಾಕೌಶಲ. ಇಷ್ಟು ಪ್ರಲೋಭನೆ ಆದಮೇಲೆ ಆಗಲಿ ಅಂತಾನೆ. ಅರೆ ಗಟ್ಟಿಪಿಂಡ ಇವನು, ಹಾಗಾಗಿ ಇಷ್ಟು ಬಿಂಕ ಮಾಡಿದ್ರೂ ನಡೆಯುತ್ತದೆ. ಕಿಂ ವರ್ಣಯಾಮಿ, ಏನು ವರ್ಣಿಸಲಿ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾವುದೋ ಸಿದ್ಧ ಸಾಮಗ್ರಿನ ಹೇಳದ ಅಂತ ಅಂದ್ಕೊಳ್ಬಾರ್ದಲ್ವ. ಯಾವುದನ್ನು ಕುರಿತು ಬೇಕಾದರೂ ಹೇಳು, ಅದನ್ನು ಹೇಳ್ತೀನಿ ಅಂತ. ಎಷ್ಟೋ ಜನಕ್ಕೆ ಹಾಗೆ ಮಾಡಿದ್ರೂ ಅನುಮಾನ ಬರ್ತದೆ. ಬಹಳ ಹಿಂದೆ ಮತ್ತೂರು ಕೃಷ್ಣಮೂರ್ತಿಯವರು ಪಾಪ ಅದು ಹೇಳ್ತಾರಲ್ಲ, ಆತ್ಮವತ್ ಸರ್ವಭೂತಾನಿ, ಆ ರೀತಿಯಲ್ಲಿ ನೋಡ್ತಾ ಇದ್ದವರು ಅನ್ಸುತ್ತೆ. ಅವರಿಗೆ ಒಂದು ಭಾಷಣ ಆಗಬೇಕು ಅಂತಂದರೆ 10 ಜನ ವಿದ್ವಾಂಸರ ಹತ್ರ ಹೋಗಿ ತಮ್ಮ ಬುದ್ಧಿಗೆ ಎಟಕದಷ್ಟು ಸಂಗ್ರಹ ಮಾಡಿಕೊಂಡು ಮಾಧುಕರಿ ವೃತ್ತಿ ಮಾಡಿಕೊಂಡು ದಪ್ಪ ದಪ್ಪ ಕುಂಬಳಕಾಯಿ ಅಂತ ಅಕ್ಷರಗಳಲ್ಲಿ ಇಷ್ಟು ಬರ್ಕೊಂಡು ಅದನ್ನ ಇಟ್ಕೊಂಡು ಆಹಾ ಓಹೋ ಅಂತ ಅಂದು ಹೊರತು ಆಗ್ತಿರಲಿಲ್ಲ. ತನ್ನಂತೆ ಪರರ ಬಗದೊಡೆ ಕೈಲಾಸ ಭಿನ್ನಾಣವಕ್ಕು ಅಂತ. ಒಮ್ಮೆ ಯಾರೋ ನನ್ನ ಕೇಳಿದ್ರು, ಅವರು ಇದ್ದರು, ಪದ್ಯ ಹೇಳಿ ಅಂತಂದರು. ಹೇಳಿದೆ, ಇದು ನೀವೇ ಹೇಳಿದ್ದ, ನಿಮ್ಮದೇನಾ ಪದ್ಯ ಅಂತ ಕೇಳಿದ್ರು ಮತ್ತೂರು ಕೃಷ್ಣಮೂರ್ತಿಯವರು. ಹೌದು, ಸಂದೇಹವಾ ಅಂತಂದೆ. ಹೌದು ಅಂತ ಹೇಳೋದಕ್ಕೆ ಅವ್ರಿಗೆ ಸಂಕೋಚ. ಅಲ್ಲ ಅಂತಂದರು. ಏನೋ ನಿಮ್ಮ ಮುಖ ಸಂದೇಹ ತೋರ್ಪಡಿಸ್ತಿದೆ, ಹೇಳಿ ಯಾವ ಅಕ್ಷರದಿಂದ ಶುರು ಆಗಬೇಕು, ಯಾವ ಪದದಿಂದ ಶುರು ಆಗಬೇಕು, ಯಾವ ಪದದಲ್ಲಿ ಮುಗಿಬೇಕು, ಯಾವ ವಸ್ತುವಿನ ಮೇಲಿರಬೇಕು, ಯಾವ ಪ್ರಾಸ ಇರಬೇಕು ಅಂತೆಲ್ಲ ಹೇಳಿದೆ. ಅವ್ರ ಪಾಪ ತಮ್ಗೆ ತೋಚಿದ್ದು ಹೇಳಿದ್ರು, ಅಷ್ಟು ಮಾಡಿದೆ. ಇದು ನಿಮ್ಮದೇನಾ ಅಂತ ಕೇಳಿದ್ರು. ಅಯ್ಯೋ ಏನು ಗತಿ ಅಂತ ಅಂದುಕೊಂಡೆ. ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ 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 ಅಂತ ಇನ್ಯಾತಕ್ಕೆ ಅಂದುಕೊಳ್ತಕ್ಕಂಥದ್ದು. ಹಾಗಾಯಿತು ಕಥೆ. ಇದು ಸಾಕ್ಷಾತ್ ಅನುಭವ, ಯಾರನ್ನು ಆಕ್ಷೇಪ ಮಾಡೋಕ್ಕಲ್ಲ, ವಸ್ತುಸ್ಥಿತಿ ಆ ಥರ ಪಾಪ. ಇಲ್ಲಿ ಅವನು ಯಾವುದನ್ನು ಬೇಕಾದ್ರೂ ವರ್ಣಿಸ್ತೀನಿ ಎನ್ನುವ ಕೆಚ್ಚಿನಿಂದ ಹೇಳಿದಾಗ ಪಕ್ಕದಲ್ಲೇ ಭತ್ತದ ಗದ್ದೆ. ಕಲಮಾನೇ ತಾನ್ ವರ್ಣಯ, ಈ ಭತ್ತದ ಗದ್ದೆಯ ಭತ್ತದ ತೆನೆಗಳನ್ನು ವರ್ಣಿಸು ಅಂತಾನೆ. ತುಂಬ ಅದ್ಭುತವಾದ ಪದ್ಯ. ಒನ್ ಆಫ್ ದ ಫೈನೆಸ್ಟ್ ಪೊಯಮ್ಸ್ ಇನ್ ದಿ ಹೋಲ್ ರೇಂಜ್ ಆಫ್ ಸಾಂಸ್ಕ್ರಿಟ್ ಡಿಸ್ಕ್ರಿಪ್ಟಿವ್ ಪೊಯೆಟ್ರಿ. ಸಂಸ್ಕೃತದ ಪ್ರಕೃತಿ ವರ್ಣನಾತ್ಮಕ ಪದ್ಯಗಳಲ್ಲಿಯೇ ಅತ್ಯಂತ ಮನೋಹರವಾದದ್ದು. ತುಂಬ ತುಂಬ ಚೆನ್ನಾಗಿವೆ. ಒಳ್ಳೆ ಉತ್ಪ್ರೇಕ್ಷಾಲಂಕಾರ. ಕಲಮಾಫ್ ಪಾಕವಿನಮ್ರಾಹ ಮೂಲತಲಾಘ್ರಾತ ಸುರಭಿ ಕಲ್ಹಾರಾಹ ಪವನಾಂದೋಲಿತ ಶಿರಸ ಪ್ರಾಯಃ ಕುರ್ವಂತಿ ಪರಿಮಳ ಶ್ಲಾಘಾಂ. ಕಲಮಾಹ, ಇದು ಆರ್ಯ ಛಂದಸ್ಸು. ಭತ್ತದ ತೆನೆಗಳು ಪಾಕವಿನಮ್ರಾಹ, ಮಾಗಿ ಬಾಗಿವೆ. ಆ ಭತ್ತದ ತೆನೆ ಮಾಗಿ ಬಾಗದಾಗ ಅದಕ್ಕೆ ಬರುವ ಬಳುಕು, ಬಣ್ಣ, ಬೆಳಗು ತುಂಬ ಅಸಾಮಾನ್ಯವಾದದ್ದು. ನಮ್ಮ ನಿಸಾರ್ ಅಹಮದ್ ಅವರು ಪ್ರಸಿದ್ಧವಾದ ಅವರ ನಾಡಗೀತೆಯ ಪದ್ಯದಲ್ಲಿ ಜೋಗದ ಸಿರೆ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಅಂತಾರೆ. ತುಂಗೆಯ ತೆನೆ ಬಳುಕು ಅನ್ನೋ ಪದ ನನಗೆ ತುಂಬ ಇಷ್ಟವಾಗಿದೆ. ತುಂಗಾ ನದಿ ಮಲೆನಾಡಿನ ನದಿ. ಅಲ್ಲಿ ಸುಳಿದು ಇಲ್ಲಿ ಸುತ್ತಿ ಬಾಗಿ ಬಳುಕಿ ಬರ್ತಕ್ಕಂಥ ನದಿ. ಅದು ಬಯಲುಸೀಮೆಯ ನೇರ ಗೆರೆಯಂತೆ ಬರ್ತಕ್ಕಂಥದ್ದಲ್ಲ, ಕೊರಕಲ್ನಲ್ಲಿ ಅಲ್ಲಿ ಇಲ್ಲಿ ಸುಳಿದಾಡಿ ಬರ್ತಕ್ಕಂಥದ್ದು. ತುಂಗೆಯ ತೆನೆ ಬಳುಕು, ಅದರ ಗತಿಯ ಭಂಗಿ ವಕ್ರಿಮ ರೀತಿಯನ್ನು ತೆನೆಯ ಬಳುಕು ಅಂತಾರೆ. ಒಂದು ಭತ್ತದ ತೆನೆ ಪಾಕವಾಗಿ ಗಾಳಿಗೆ ಮೆಲ್ಲ ಮೆಲ್ಲನೆ ತೊನೆದಾಡುವಾಗ ಎಷ್ಟು ಚೆನ್ನಾಗಿ ಬಾಗಿ ಬಳುಕುತ್ತದೆ. ಆ ಟ್ವಿಸ್ಟ್. ನದಿ ನೋಡಿ, ಆ ನೀರು ತಿರುಗಿದಾಗ ಆ ಪ್ರವಾಹ
ತನ್ನ ಪಥವನ್ನು ಬದಲಾಯಿಸಿದಾಗ ಸೂರ್ಯನ ಬೆಳಕಿಗೆ ಅದು ಬೇರೆ ಬೇರೆ ರೀತಿಯ ಸಪ್ತಚಾಪ ವರ್ಣಗಳನ್ನು, ಇಂದ್ರಚಾಪ ವರ್ಣಗಳನ್ನು ಕೊಡುತ್ತದೆ. ಆ ರೀತಿಯಾದ ಸೊಗಸು ಎಷ್ಟು ಕಾಣಿಸುತ್ತದೆ. ಮತ್ತು ಆ ಪ್ರವಾಹದ ಧಾರೆಗಳು, ಅಡ್ಡಕೊಯ್ತಗಳು ಬಂದು ಅದು ಡೈಮಂಡ್ ಶೇಪಲ್ಲಿ ಬರ್ತದೆ. ನೀವು ಗಮನಿಸಬೇಕು, ನೀರಿನ ಪ್ರವಾಹ ಬಂದಾಗ ಗೆರೆ ಗೆರೆಯು ಮೇಲೆ ಕೆಳಗೆ ಹೊರಳಿಕೊಂಡು ಬಗೆ ಬಗೆಯ ವಿನ್ಯಾಸಗಳನ್ನು ತೋರಿಸುತ್ತವೆ. ತುಂಬ ಸೊಗಸಾಗಿರ್ತಕ್ಕಂಥ ಜಮಿಟ್ರಿ, ಸಿಮಿಟ್ರಿ ಕಾಣಿಸುತ್ತದೆ. ಹಾಗೆ ಆ ಒಂದು ತೆನೆ ಬಳುಕು ಇಲ್ಲಿ ಆ ತೆನೆಯೇ ಬಳಕ್ತಾ ಇದೆ. ಇನ್ನೆಷ್ಟು ಚೆನ್ನಾಗಿರಬೇಕು. ಕಲಮಾಹ ಪಾಕ ವಿನಮ್ರಾಹ. ಆ ಪಾಕ ವಿನಮ್ರ ಅಂದರೆ ವ್ಯಕ್ತಿಯ ಪರಿಪಾಕದಿಂದ ಬರುವ ನಮ್ರತೆಯೂ ಧ್ವನಿತವಾಗ್ತಾ ಇದೆ. ಕಲಮಾಹ ಪಾಕ ವಿನಮ್ರಾಹ. ಮತ್ತು ಅವು ಭತ್ತದ ಗದ್ದೆಯಲ್ಲಿ ನೀರಿನಲ್ಲಿ ಸದಾ ನೀರು ಕಟ್ಟಿರಬೇಕು. ಭತ್ತದ ಗದ್ದೆಗೆ ಅದರೊಳಗೂ ಇಲ್ಲಿ ಶಾಲಿ ಅಂತಕ್ಕಂಥ ಒಂದು ವಿಶೇಷ ನಾವು ನೋಡಿದಾಗ ಭತ್ತದ ತೆನೆ ಗಂಧಶಾಲಿ, ರಕ್ತಶಾಲಿ, ಮಹಾಶಾಲಿ, ಶಾಲಿ ಅಂತೆಲ್ಲ ಉಂಟು. ಸಣ್ಣಕ್ಕಿ, ಪರಿಮಳಭರಿತವಾದಂಥ ಬಾಸ್ಮತಿ ಇತ್ಯಾದಿಗಳು, ಅವುಗಳಿಗೆ ಹೆಚ್ಚು ನೀರು ಬೇಕು. ಕಾಡು ಭತ್ತಕ್ಕೆ, ಕೆಂಪಕ್ಕಿಗೆ, ಬೇರೆ ಬೇರೆ ರೀತಿಯಾದಂಥ ದಪ್ಪ ಭತ್ತದ ವೆರೈಟೀಸ್ ಯಾವುದಿವೆ ಅವುಗಳಿಗಷ್ಟು ನೀರು ಬೇಕಾಗೋಲ್ಲ. ಇದು ತುಂಬ ನೀರು ಬಯಸ್ತಕ್ಕಂಥದ್ದು ಶಾಲಿ ಅಂತಾರೆ. ಹಾಗಲ್ಲದೆ ಇರತಕ್ಕಂಥ ಕಾಡು ಭತ್ತಕ್ಕೆ ವ್ರೀಹಿ ಅಂತ ಕರೀತಾರೆ. ಆ ಒಂದು ಶಾಲೆಯ ಕೇದಾರ ಅಂದರೆ ಗದ್ದೆ ಆಗಿದ್ದರಿಂದ ನೀರು ತುಂಬ ಇದೆ. ಆ ನೀರಿನಲ್ಲಿ ಸಣ್ಣ ಸಣ್ಣ ಹೂಗಳು, ಕನ್ನೈದಲೆಂಥ ಹೂಗಳು ಕೂಡ ಬೆಳೆಯುತ್ತವೆ. ಸದಾ ನೀರಿರೋದ್ರಿಂದ ಕೆಸರಿರುತ್ತದೆ. ಕೆಸರಗದ್ದೆ ಅಂತಲೇ ಅಂತಾರೆ ಭತ್ತದ ಗದ್ದೆಯನ್ನು. ಹಾಗಾಗಿ ಅಲ್ಲಿ ಕಲ್ಹಾರಗಳು ಅರಳಿವೆ. ಮೂಲತಲಾಘ್ರಾತ ಸುರಭಿ ಕಲ್ಹಾರ. ಆ ಭತ್ತದ ಗದ್ದೆಯ ನೀರಲ್ಲಿ ಅಲ್ಲಲ್ಲಿ ಬೆಳೆದಂತಹ ನೈದಿಲೆಗಳು ಅರಳಿವೆ. ಅವುಗಳ ಪರಿಮಳ ಪಸರಿಸಿದೆ. ಆಗ ಅವು ಬಾಗಿರ್ತಕ್ಕಂಥದ್ದು ಗಾಳಿಯಲ್ಲಿ ಅವುಗಳು ಓಲಾಡ್ತಾ ಇರತಕ್ಕಂಥದ್ದು ಹೇಗಿವೆ. ಪವನಾಂದೋಲಿತ ಶಿರಸಃ, ಗಾಳಿಯಿಂದ ತೊನೆದಾಡ್ತಾ ಇವೆ. ಪ್ರಾಯ ಕುರ್ವಂತಿ ಪರಿಮಳ ಶ್ಲಾಘಾಂ. ತಮ್ಮ ಬುಡದಲ್ಲಿರ್ತಕ್ಕಂಥ ಕನ್ನೈದಿಲೆಗಳ ಹತ್ತಿರ ಹೋಗಿ ತಮ್ಮ ತಲೆಯನ್ನು ಬಾಗಿಸಿ ಮೂಸಿ ನೋಡಿ ಎಷ್ಟು ಮನೋಹರವಾದದ್ದು ಪರಿಮಳ ಅಂತ ತಲೆದೂಗುತ್ತಾ ಇರೋ ಥರ ಕಾಣಿಸುತ್ತದೆ ಅಂತ. ಈ ಮಟ್ಟಕ್ಕೆ ಅಚೇತನವಾದದ್ರೊಳಗೆ ಚೇತನ ವ್ಯಾಪಾರ ಮಾಡಿರುವ ರೀತಿ ತುಂಬ ಸುಂದರವಾದದ್ದು. ಅಲ್ಲಿಯ ಉತ್ಪ್ರೇಕ್ಷೆ ಅತಿ ಮನೋಹರವಾದದ್ದು. ಆ ಪದಪದ್ಧತಿಯಷ್ಟೇ. ಕಲಮಾಫ್ ಪಾಕವಿನಮ್ರಾಹ ಮೂಲತಲಾಘ್ರಾತ ಸುರಭಿ ಕಲ್ಹಾರಾಹ ಪವನಾಕಂಪಿತ ಶಿರಸಃ ಪವನಾಂದೋಲಿತ ಶಿರಸಃ ಅಂತೂ ಪಾಠ ಉಂಟು. ಪ್ರಾಯ ಕುರ್ವಂತಿ ಪರಿಮಳ ಶ್ಲಾಘಾಂ. ತುಂಬ ಸೊಗಸಾದ ಹೇತುತ್ಪ್ರೇಕ್ಷ ಅಲಂಕಾರವಿದು. ಅದನ್ನು ಕೇಳಿ ರಾಜನಿಗೆ ಸಂತೋಷವಾಗಿ ತನ್ನ ಮೇಲಿದ್ದ ಒಡವೆಗಳನ್ನೆಲ್ಲ ತೆಗೆದುಕೊಟ್ಟನಂತೆ. ಆಮೇಲೆ ಒಮ್ಮೆ ಒಬ್ಬ ಕುಂಬಾರನ ಹೆಂಡತಿ ಬಂದು, ನನ್ನ ಗಂಡನಿಗೆ ಮಣ್ಣಿಗಾಗಿ ನೆಲ ಅಗೀತಾ ಇದ್ದಾಗ ಒಂದು ನಿಧಿ ಕಾಣಿಸಿಕೊಳ್ತು. ದೇವಮೃತ್ ಖನನಾದೃಷ್ಟಂ ನಿಧಾನಂ ವಲ್ಲಭಸ್ಯಮೇ ಸಪಶ್ಯನ್ನೇವ ತತ್ರಾಸ್ತೆ ತ್ವಾಂ ಜ್ಞಾಪಯಿತು ಅಭ್ಯಗಾಂ. ಅವಳೊಂದು ನ್ಯೂಸನ್ನು ಕೂಡ ಛಂದೋಬದ್ಧವಾಗಿ ಹೇಳ್ತಾಳೆ. ಮೊದಲಿಗೆ ಬೇಸಿಕ್ ರಿಕ್ವೈರ್ಮೆಂಟ್ ಅಂದರೆ ಯಾವುದೇ ಮಾಹಿತಿಯನ್ನು ಪದ್ಯರೂಪಕ್ಕೆ ಅನುವಾದ ಮಾಡುವುದು ಬೇಕು. ಆಮೇಲೆ ಕವಿತೆ ಇತ್ಯಾದಿಗಳೆಲ್ಲ. ಯಾರು ಪ್ರಯತ್ನಶೀಲಿಗಳಾಗಿ ಹಂತ ಹಂತಗಳಲ್ಲಿ ಪದ್ಯ ರಚನೆ ಮಾಡ್ತಾರೋ ಅವರಿಗೆ ಇದು ಒಂದು ಕ್ರಮ. ಪ್ರತಿಭಾಶಾಲಿಗಳಾದವರಿಗೆ, ಪರಮಾವಧಿ ಉತ್ಕೃಷ್ಟವಾದವರಿಗೆ ಯಾವುದೂ ಆಗುತ್ತದೆ. ಕ್ರಮ ಅನ್ನುವುದು ಇಲ್ಲ. ಅಸಾಮಾನ್ಯರಿಗೆ ಯಾವತ್ತೂ ಮೆಥಡ್ ಇಲ್ಲ. ದೇ ಹ್ಯಾವ್ ದೆರ್ ಓನ್ ಮೆಥಡ್. ಆದರೆ ಸಾಮಾನ್ಯರಿಗೆ ಒಂದು ಕ್ರಮ ಉಂಟು. ಹೀಗೆ ಅಭ್ಯಾಸ ಮಾಡಿಕೊಳ್ಳಬೇಕು. ಅವಳು ಬಂದು ಹೇಳ್ತಾಳೆ. ಆಗ ಅವನು ಎಲ್ಲಿ ಆ ಕುಂಭಕಾರ ಅಂತ ಕೇಳ್ತಾನೆ. ಆಮೇಲೆ ಅಷ್ಟೊತ್ತಿಗೆ ಅವನು ಬರ್ತಾನೆ. ಅದರೊಳಗಿರ್ತಕ್ಕಂಥ ನಿಧಿ ನಿಕ್ಷೇಪಗಳ ಆ ಬಿಂದಿಗೆಯನ್ನು ತೆಗೆದುಕೊಂಡು ಬಂದು ಮುಂದೆ ಇಡ್ತಾನೆ. ಕಿಮೇತತ್ ಕುಂಭಕಾರ, ಏನಪ್ಪ ಇದು ಅಂತಾನೆ. ರಾಜಚಂದ್ರಂ ಸಮಾಲೋಕ್ಯ ತ್ವಂತು ಭೂತಲಮಾಗತಂ ರತ್ನಶ್ರೇಣಿ ಮಿಷಾನ್ ಮನ್ಯೇ ನಕ್ಷತ್ರಾಣ್ಯಭ್ಯುಪಾಗಮನ್. ರಾಜಚಂದ್ರ, ನೀನು ರಾಜೇಂದು, ರಾಜರಲ್ಲಿ ಚಂದ್ರಸ್ವರೂಪಿ. ರಾಜ ಚಂದ್ರ ಒಂದೇ ಪದ ಕೂಡ, ಒಂದೇ ವಾಚಕವಾದಂಥ ಪದ. ನಿನ್ನನ್ನು ನೋಡಬೇಕು ಅಂತ ಭೂತಲಕ್ಕೆ ನಕ್ಷತ್ರ ಗ್ರಹಗಳು, ನಿಹಾರಿಕೆಗಳೆಲ್ಲ ಈ ಒಂದು ರತ್ನಮಣಿಗಳ ವ್ಯಾಜದಿಂದ ಬಂದಿವೆ ಅಂತ ಅನಿಸುತ್ತವೆ ಅಂತ. ತುಂಬ ಸುಂದರವಾದಂಥ ಒಂದು ಉತ್ಪ್ರೇಕ್ಷಾಲಂಕಾರ. ಹೆಂಡತಿ ನೋಡಿ ವಾರ್ತಾ ನ್ಯೂಸ್ ರಿಪೋರ್ಟ್ ಮಾಡಿದಳು ಛಂದೋಬದ್ಧವಾಗಿ. ಗಂಡ ಕಾವ್ಯವನ್ನು ಹೇಳ್ತಾನೆ. ಈ ಒಂದು ದೃಷ್ಟಿ ನೋಡಿದಾಗ ಇವನು ಇದನ್ನೊಂದು ವಿಶೇಷ ಅಂತ ಹೇಳ್ತಾ ಇಲ್ಲ. ಒಬ್ಬ ಮಡಿಕೆ ಮಾಡುವನು ಪದ್ಯ ಹೇಳ್ತಾನೆ, ನೋಡಿ ಇದು ಅತ್ಯಂತ ವಿಶಿಷ್ಟವಾದದ್ದು ಅಂತೇನು ಪೀಠಿಕೆ ಹಾಕದೆ ಹೇಳ್ತಾ ಇದ್ದಾನೆ. ಕದಾಚಿತ್ ಕುಂಭಕಾರವಧೂ ರಾಜಗೃಹಂ ಯತ್ಯ ದ್ವಾರಪಾಲಂ ಪ್ರಾಹ ಅಂತ ಆರಂಭ ಮಾಡ್ತಾನೆ. ಅಂದರೆ ಒಂದು ಲೋಕ ಸಾಮಾನ್ಯದಲ್ಲೂ ಇವುಗಳ ರುಚಿ ಇತ್ತು ಅಂತ ಗೊತ್ತಾಗುತ್ತದೆ. ಇದನ್ನು ಆಶ್ಚರ್ಯ ಪಡಬೇಕಾಗಿಲ್ಲ.
ನಾನು ನೋಡಿದಂತೆ ಆ ವಾತಾವರಣ ಇದ್ದರೆ, ವಿದ್ವದ್ ವಾತಾವರಣ, ರಸಿಕಮಯವಾದ ವಾತಾವರಣ ಇದ್ದರೆ ಆಗುತ್ತದೆ. ತಮಿಳುನಾಡಿನ ವಿಶೇಷತಃ ಕಾವೇರಿ ತೀರದ ಹಳ್ಳಿಗಳಲ್ಲಿ ಕೂಡ ಸಂಗೀತದ ಬಗ್ಗೆ ಅಂಥ ತಿಳುವಳಿಕೆ ಇದೆ ಅಂತ ಎಷ್ಟೋ ಜನ ಗಮನಿಸಿದ್ದನ್ನು ನಾನು ಕೇಳಿಬಲ್ಲೆ. ಹಾಗೆ ನಮ್ಮ ದಕ್ಷಿಣೋತ್ತರ ಕನ್ನಡಗಳಲ್ಲಿ ಯಕ್ಷಗಾನದ ಸೂಕ್ಷ್ಮಗಳು ಎಷ್ಟು ಚೆನ್ನಾಗಿ ಗೊತ್ತಿರುತ್ತವೆ. ಆಂಧ್ರ ಪ್ರದೇಶದಲ್ಲಿ ನಾನೇ ನೋಡಿದ್ದೀನಿ, ಹಿಂದೆಲ್ಲ ಅವಧಾನಗಳನ್ನೆಲ್ಲ ಮಾಡೋರು ಎಷ್ಟು ಸ್ಪಷ್ಟವಾಗಿ ಛಂದಸ್ಸುಗಳೆಲ್ಲ ಪ್ರೇಕ್ಷಕರಿಗೆ ಗೊತ್ತಾಗ್ತಾ ಇತ್ತು. ಯತಿ ತಪ್ಪಿದರು, ಪ್ರಾಸ ತಪ್ಪಿದರು, ಛಂದಸ್ಸು ತಪ್ಪಿದರು, ಇಂಥದ್ದನ್ನು ಪ್ರೇಕ್ಷಕರು ಹೇಳಬಲ್ಲವರಾಗಿದ್ದರು. ನಾನು ಬಲ್ಲಂತೆ ದಕ್ಷಿಣ ಕನ್ನಡದ ಕೆಲವರು ಅಜ್ಜಿಯರು, ಮಗ ಅದಲ್ಲ ಹಾಗಲ್ಲ ಪದ್ಯ ಹೇಳೋದು, ಅದು ಈ ಥರ, ಅದು ನವರೋಜು ಏಕತಾಳದ ಪದ್ಯ, ನೀನು ಮಾರ್ವ ಅಷ್ಟತಾಳದ ಪದ್ಯದಂತೆ ಹಾಡಿದ್ಯಾ, ಹಾಗಲ್ಲ ಅಂತ ಇವರು ಶುರು ಮಾಡ್ತಾಯಿದ್ರು. ಅಂದರೆ ಆ ಮಟ್ಟಕ್ಕೆ ಒಂದು ವಾತಾವರಣ ತಂದು ಕೊಡುವಂಥ ಬಲ ಗೊತ್ತಾಗುತ್ತದೆ. ಎಷ್ಟೋ ದಕ್ಷಿಣೋತ್ತರ ಕನ್ನಡಗಳಲ್ಲಿ ಇರತಕ್ಕಂಥ ಕೃಷಿಕ ಕುಟುಂಬದವರು ಛಂದಸ್ಸು ಇತ್ಯಾದಿಗಳ ಅಭ್ಯಾಸ ಮಾಡದೇ ಇದ್ದರು, ಭಾಮಿನಿ, ವರ್ಧಕ, ಸಾಂಗತ್ಯ ಇತ್ಯಾದಿ ಬಂಧಗಳನ್ನು ತೊಡಕಿಲ್ಲದೆ ಹೇಳ್ತಾ ಇದ್ರು. ಅಷ್ಟ್ಯಾಕೆ ನಮ್ಮ ಜಾನಪದರಲ್ಲಿ ಜಾನಪದರು ತಿರುಪತಿಗಳನ್ನು, ಸಾಂಗತ್ಯವನ್ನು ಲಕ್ಷಣ ಶುದ್ಧವಾಗಿ ಹೇಳೋದನ್ನು ನೋಡಲ್ವ? ಛಂದಸ್ಸು ಬಿಟ್ಟಿದ್ದಲ್ಲಿ ಕಂಡೇ ಇಲ್ಲ. ನೋಡಿದಾಗ ನಮಗೆ ತಿಳಿಯುತ್ತದೆ ಈ ಸಂಸ್ಕಾರ ತುಂಬ ದೊಡ್ಡದು ಅಂತ. ಚಿತ್ರ ಮೊದಲಾದ ಕಲೆಗಳಲ್ಲಿ ಕೂಡ ಹಾಗೆ ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಒಮ್ಮೆ ರಾಜ ಸಂಚಾರ ಮಾಡ್ತಾ ಇದ್ದ ರಾತ್ರಿ. ಹಿಂದೆ ಅದು ಹಾಗಾಗಿತ್ತು, ಇಬ್ಬರು ಕಳ್ಳರು ಸಂವಾದ ಮಾಡ್ತಾ ಇದ್ರು ಇತ್ಯಾದಿಯನ್ನೆಲ್ಲ ನಾನು ತಿಳಿಸಿದ್ದೆ. ಈ ಪ್ರಸಂಗದಲ್ಲಿ ಬರ್ತಕ್ಕಂಥದ್ದು ಭೋಜ ಪ್ರಬಂಧದಲ್ಲಿ. ಅವನು ರಾತ್ರಿ ಯಾರ್ಯಾರು ಹೇಗೆ ಮಾತಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾನೆ. ಆಗ ಒಂದು ವೇಶ್ಯಾವಾಟಿಯಲ್ಲಿ ಒಬ್ಬ ವೇಶ್ಯೆಯ ಮನೆಗೆ ಹೋದವನು ಅದು ಇದು ಮಾತಾಡ್ತಾ ಇದ್ದಾಗ ಭೋಜನ ಪ್ರಸ್ತಾವ ಬರ್ತದೆ. ಅವನು ಹೇಳ್ತಾ ಇದ್ದಾನೆ, ಪ್ರಿಯೇ ರಾಜ ಸ್ವಲ್ಪದಾನ ರಥೋಪಿ ಉಜ್ಜಯಿನಿ ನಗರಾಧಿಪತೇ ವಿಕ್ರಮಾರ್ಕಸ್ಯ ದಾನ ಪ್ರತಿಷ್ಠಾಂ ಕಾಂಕ್ಷತೆ. ಅಲ್ಲ, ಈ ಭೋಜರಾಜ ಯಾವ ಮಹಾ ಅಷ್ಟೋ ಇಷ್ಟೋ ಕೊಟ್ಟು ತಾನು ಉಜ್ಜಯಿನಿಯ ಅಧೀಶ್ವರನಾಗಿದ್ದ ವಿಕ್ರಮಾದಿತ್ಯನ ಕೀರ್ತಿಯನ್ನು ಬಯಸ್ತಾ ಇದ್ದಾನಲ್ಲ ಅಂತ. ಇದು ನಮಗೆ ಸಿಂಹಾಸನ ದ್ವಾತ್ರಿಂಶಿಕಾದಲ್ಲಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ವಿಕ್ರಮಾದಿತ್ಯನಿಗೆ ಇಂದ್ರನೇ ಕೊಟ್ಟಂಥ 32 ಗೊಂಬೆಗಳಿದ್ದು 16 ಮೆಟ್ಟಲುಗಳಿದ್ದಂಥ ಸಿಂಹಾಸನವನ್ನು ಭೋಜರಾಜ ಪಡ್ಕೊಂಡು ಹತ್ತಕ್ಕೆ ಹೋದಾಗ ಒಂದೊಂದು ದಿನವೂ ಒಂದೊಂದು ಗೊಂಬೆ ತಡೆದು ಅವನನ್ನು, ನೀನು ಇಂತಿಂಥ ಕೆಲಸ ಮಾಡಿರುವುದಾದರೆ ಈ ಸಿಂಹಾಸನವನ್ನು ಹತ್ತೋದಕ್ಕೆ ಲಾಯಕ್ಕು ಅಂಥೇಳಿ ಕೆಲವು ಉದಂತಗಳನ್ನು, ಕಥೆಗಳನ್ನು ಹೇಳಿ ಭೋಜರಾಜ ಇಲ್ಲ, ನಾನು ಈ ರೀತಿಯಾದ ಕೆಲಸ ಮಾಡಿಲ್ಲ ಅಂತ ನತಮಸ್ತಕನಾಗಿ ಹೋಗುವುದು. ಆ ಥರದ್ದೊಂದು ಕಲ್ಪಿತವಾದ ಕಥಾ ವೃತ್ತಾಂತದ ಪುಸ್ತಕ ಇದೆ, ಸಿಂಹಾಸನ ದ್ವಾತ್ರಿಂಶಿಕಾ ಅಂತ. ಸಿಂಹಾಸನ ಬತ್ತೀಸಿ ಅಂತೆಲ್ಲ ಹಿಂದಿಯಲ್ಲೆಲ್ಲ ಉಂಟು. ಬೇಕಾದಷ್ಟು ಕಾವ್ಯಗಳು ಕೂಡ ತೆಲುಗು ಇತ್ಯಾದಿ ಭಾಷೆಗಳಲ್ಲಿ ಬಂದಿವೆ. ಅದು ಇಲ್ಲಿ ಕಟಾಕ್ಷಿತವಾಗ್ತಾ ಇದೆ. ಕೈಶ್ಚಿತ್ ಸ್ತೋತ್ರ ಪರಾಯಣೈ ಮಯೂರಾದಿ ಕವಿಭಿ ಮಹಿಮಾನಂ ಪ್ರಾಪಿತೋ ಭೋಜ. ಒಂದು ಸ್ವಲ್ಪ ಮಯೂರ ಮೊದಲಾದಂಥ ಅಲ್ಪ ಸ್ವಲ್ಪದ ಕವಿಗಳು ಹೊಗಳಿ ಇವನ ನಟ್ಟಕ್ಕೆರೆಸಿ ತಾನು ಇನ್ನೊಬ್ಬ ವಿಕ್ರಮಾದಿತ್ಯ ಅಂತ ಅಂದುಕೊಂಡಿದ್ದಾನೆ. ಹಾಗಲ್ಲ ಅಂತ. ಏನೆಂದರೆ ವಿಕ್ರಮಾದಿತ್ಯ ಗುಪ್ತರ ಸರ್ವೋನ್ನತನಾದ ಮಹಾರಾಜ. ಆ ಕಾಲದಲ್ಲಿ ಭಾರತ ಪಡೆದ ಅಭ್ಯುದಯ ಉಚ್ಛ್ರಾಯ ತುಂಬ ದೊಡ್ಡದು. ಆ ದೃಷ್ಟಿಯಿಂದ ಕಂಡಾಗ ವಿಕ್ರಮಾದಿತ್ಯನಿಗೆ ಹೋಲಿಸಿದರೆ ಭೋಜನ ವ್ಯಾಪ್ತಿ ಕಡಿಮೆ. ಮತ್ತು ಆ ವಿಕ್ರಮಾದಿತ್ಯನ ಸ್ಥಾನದಲ್ಲಿ ನಿಜವಾಗಿ ಆ ಕಾಲದಲ್ಲಿ ಕಾಳಿದಾಸ ಇದ್ದದ್ದು ಅದು ಬೇರೆ ಅಂತ ಹೇಳ್ತಾ, ಇವನು ಭೋಜ ಸುಮ್ಮನೆ ಅನುಕರಣೆ ಮಾಡ್ತಾ ಇದ್ದಾನೆ ಅಂತ ಒಂದು ಗೇಲಿಯ ಪದ್ಯವನ್ನು ಹೇಳ್ತಾನೆ. ಅನ್ಯಾಪದೇಶ ಪದ್ಯ, ಇದು ಭಲ್ಲಟ ಶತಕದ ಪದ್ಯ. ಆಬದ್ಧ ಕೃತ್ರಿಮ ಸಟಾ ಜಟಿಲಾಂಸ ಭಿತ್ತಿ ಆರೋಪಿತೋ ಮೃಗಪತೆ ಪದವೀಂ ಯದಿಶ್ವ ಮತ್ತೆ ಭಕುಂಭ ತಟಪಾಟನ ಲಂಪಟಸ್ಯ ನಾದಂಕರಿಷ್ಯತಿ ಕಥಂ ಹರಿಣಾಧಿಪಸ್ಯ. ನಾಯಿ ತಾನು ಕೊರಳಿನ ಸುತ್ತಲೂ ಸಿಂಹದ ಜೂಲನ್ನು ಕಟ್ಟಿಕೊಂಡ್ರೆ, ಅದರ ಹಿಳಿಲು ಕೇಸರವನ್ನು ಕಟ್ಟಿಕೊಂಡು ತಾನು ಸಿಂಹ ಅಂತ ಆಟಾಟೋಪ ಮಾಡಿದ್ರೆ ಏನು ಪ್ರಯೋಜನ? ಅದರ ಗಂಟಲಿನ ಸುತ್ತಲಂತೂ ಕೇಸರವನ್ನು ಕಟ್ಟಿಕೊಂಡಿದೆ, ಆದರೆ ಗಂಟಲೊಳಗಿಂದ ಸಿಂಹದ ಕಂಠೀರವ ರವವನ್ನು ಮಾಡೋಕ್ಕಾಗುತ್ತದೆಯಾ ಅಂತ. ಕಂಠೇ ರವಂಕುರುತೆ ಐತಿ ಕಂಠೀರವ ಅಂತ, ಗಂಟ್ಲಿಂದ ಗರ್ಜನೆಯನ್ನು ಹೊರಡಿಸುತ್ತದೆ ಅಂತ ಸಿಂಹ. ಅದು ಮಾಡೋಕ್ಕೆ ಸಾಧ್ಯವ? ಆಗುವಂಥದ್ದಲ್ಲ. ಅದೆಂಥ ನಾದ! ಮತ್ತೇಭ ಕುಂಭ ತಟಪಾಟನ ಲಂಪಟಸ್ಯ ಹರಿಣಾಧಿಪಸ್ಯ ನಾದ. ಆನೆಗಳ ಕುಂಭಸ್ಥಳವನ್ನು ಒಡೆಯೋದ್ರೊಳಗೇನೆ ತನ್ನ ಲಾಂಪಟ್ಯವನ್ನು ತೋರಿಸಿಕೊಳ್ಳುವ ಸಿಂಹದ ಗರ್ಜನೆಯನ್ನು ಅನುಕರಿಸೋದಕ್ಕೆ ಸಾಧ್ಯವಾ ಅಂತ. ಆಗ ರಾಜ ಕೋಪ ಮಾಡಿಕೊಳ್ಳಲ್ಲ ನೋಡಿ. ಅಸೌ ಸತ್ಯಮೇವ ವದತಿ ಅಂತ ಅಂದುಕೋತಾನೆ. ಆಮೇಲೆ ಅವನೇ ಯೋಚನೆ ಮಾಡ್ತಾನೆ, ಲೋಕೆ ಸರ್ವೋಪಿ ಜನ ಸ್ವಗೃಹೇ ನಿಶ್ಶಂಕಂ ಸತ್ಯಂ ವದತಿ. ಇದು ಆ ಮಹಾನೀತಿ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಸತ್ಯವನ್ನು ನಿಶ್ಶಂಕೆಯಾಗಿ ಹೇಳ್ತಾರೆ ಅಂತ.
ಸಾರ್ವಜನಿಕವಾಗಿ ಹೇಳೋದಕ್ಕೆ ಸಂಕೋಚವಾಗುತ್ತದೆ. ಕಟು ಸತ್ಯವನ್ನು ಸದಸ್ಯ ಮಾಡೋಕ್ಕಾಗೋಲ್ಲ, ರಹಸ್ಯವೇ ಮಾಡ್ಕೋತೀವಿ. ಹಾಗಾಗಿ ನಮ್ಮೆದುರಿಗೆ ನಮ್ಮನ್ನು ಕುರಿತು ಹೇಳಿದ ದೊಡ್ಡ ದೊಡ್ಡ ಮಾತುಗಳು ಎಷ್ಟೋ ಬಾರಿ ಸಲ್ಲದೇ ಇರತಕ್ಕಂಥವಾಗಿರುತ್ತವೆ, ಅಭಿಮಾನದಿಂದಲೋ ಎಲ್ಲಿಂದಲೋ ಬಂದಿರುತ್ತವೆ, ಅದನ್ನು ದೊಡ್ಡದಾಗಿ ತೆಗೆದುಕೊಳ್ಳಬಾರದು ಅಂತ. ಆಮೇಲೆ ಮತ್ತೊಮ್ಮೆ ಆ ಪ್ರಕರಣವನ್ನು ಕವಿ ಹಾಗೆ ಬಿಟ್ಟುಬಿಡ್ತಾನೆ. ಭೋಜರಾಜ ಹೀಗೆ ಒಪ್ಪಿಕೊಂಡ ಅಂತಷ್ಟೇ, ವಿಕ್ರಮಾದಿತ್ಯನಿಗಿಂತ ತಾನು ಮೇಲೋ ಅಲ್ಲ ಅಂತ ಅನ್ನೋದನ್ನು ಹೇಳ್ಕೊತಾನೆ. ಆದರೆ ಮುಂದೆ ಅದನ್ನು ಹೇಗೆ ನಿರ್ವಾಹ ಮಾಡ್ತಾನೆ ಅಂತೇನು ಹೇಳೋದಿಲ್ಲ. ವಸ್ತುಸ್ಥಿತಿ ಅಂಗೀಕಾರ ಅಷ್ಟೇ ಉಂಟು. ಒಬ್ಬ ಕವಿ ಇನ್ನೊಂದು ದಿವಸ ರಾಜನ ಬಳಿಗೆ ಬರ್ತಾನೆ. ಬಂದು ಹೇಳ್ತಾನೆ, ಕವಿಷು ವಾದಿಷು ಭೋಗಿಷು ದೇಹಿಷು ದ್ರವಿಣವತ್ಸು ಸತಾಮುಪಕಾರಿಷು ಧನಿಷು ಧನ್ವಿಷು ಧರ್ಮ ಧನೇಶ್ವಪಿ ಕ್ಷಿತತಲೇ ನಹಿ ಭೋಜ ಸಮೋ ನೃಪಃ. ಒಂದು ದೊಡ್ಡ ಪಟ್ಟಿ ಕೊಟ್ಟುಬಿಡ್ತಾನೆ. ಕವಿಗಳಲ್ಲಿ, ವಾದಿಗಳಲ್ಲಿ, ಭೋಗಿಗಳಲ್ಲಿ, ಮಾನವರಲ್ಲಿ, ಸಂಪತ್ತಿರುವವರಲ್ಲಿ, ಸಜ್ಜನರಲ್ಲಿ, ಉಪಕಾರಿಗಳಲ್ಲಿ, ಮತ್ತು ಧನ ಹೆಚ್ಚಿರತಕ್ಕಂಥವರಲ್ಲಿ, ಆಯುಧವನ್ನು ಹೊಂದಿದ ವೀರರಲ್ಲಿ, ಧರ್ಮ ಮತ್ತು ಧರ್ಮವನ್ನೇ ಧನವಾಗಿ ಹೊಂದಿರುವವರಲ್ಲಿ ಭೋಜನ ಸಮಾನನಾದವನು ಯಾರೂ ಇಲ್ಲ ಅಂತ. ಆಮೇಲೆ ಅವನಿಗೆ ಅಕ್ಷರಲಕ್ಷ್ಯವನ್ನು ಕೊಡ್ತಾನೆ. ನಿನ್ನೆ ರಾತ್ರಿ ಈ ಥರ ಹೊಗಳಿಕೆಗಳಿಗೆಲ್ಲ ಮಾರು ಹೋಗಬಾರದು ಅಂತ ಅಂದುಕೊಂಡವನು ಇಂದು ಆ ಹೊಗಳಿಕೆಗೆ ಒಂದಿಷ್ಟು ದುಡ್ಡು ಕೊಟ್ಟು ಬಿಟ್ಟ. ಆಗುತ್ತದೆ. ಅದೇ ಇದು ಇದೆ. ಆ ಕಾಲಕ್ಕದು, ಈ ಕಾಲಕ್ಕಿದು. ಕಾಳಿದಾಸ ಮಹಾಕಾವ್ಯ ಬರೆದ, ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವೇನು ಪ್ರಾಣ ತೆಕ್ಕೋಬೇಕೆ, ಏನಾದರೂ ಒಂದು ಬರೀಲೇಬೇಕು. ಇಷ್ಟೋ ಬಾರಿ ನಮಗೆ ಕೆಲವು ಎತ್ತರಗಳನ್ನು ಮುಟ್ಟೋಕ್ಕಾಗೋಲ್ಲ ಅನಿಸಿದಾಗ ತುಂಬ ಅಸಹಾಯಕತೆ ಬಂದು, ನಿರ್ವೇದ ಬಂದು, ಫ್ರಸ್ಟ್ರೇಷನ್ ಬಂದು ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? DVG ಹೇಳ್ತಾರಲ್ಲ, ಕಿರಿಹೂವು ಬಡಹೂವು ಬಡಬಾಳುಗಳಿಗೂ ಕೂಡ ಈ ಜಗತ್ತಿನಲ್ಲಿ ಅವಕಾಶ ಇದೆ ಅಂತ. ಕಿರುಮೀನು ಕಿರುಹೂವು ಬಡಹಾಡುಗಳಿಗೂ ಈ ಜಗತ್ತಿನಲ್ಲಿ ಅವಕಾಶ ಇದೆ ಅಂತ ಅವರು ವಸಂತ ಕುಸುಮಾಂಜಲಿ ಮೊದಲನೇ ಕವನ ಸಂಕಲನ ಅವ್ರದ್ದು ಅಲ್ಲಿಯೇ ಹೇಳ್ತಾರೆ. ಹಾಗೆ ನಮ್ಮ ಅಸ್ತಿತ್ವಕ್ಕೂ ನಮ್ಮದಾದ ಒಂದು ಅರ್ಥ ಇದೆ ಅಂತ ನಾವು ನೋಡಿಕೊಳ್ಬೇಕಾಗುತ್ತದೆ, ಒಪ್ಪಿಕೊಳ್ಳಬೇಕಾಗುತ್ತದೆ. ಇದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು. ನಮ್ಮ ಮಟ್ಟಿಗೆ ನಮ್ಮ ಅಸ್ತಿತ್ವಕ್ಕೆ ಅರ್ಥ ಕಂಡುಕೊಳ್ಬೇಕಲ್ಲ, ಅದು ಹೇಗೆ? ಈ ರೀತಿಯಲ್ಲಿನೇ. ಮತ್ತು ಆ ಕಾಲಕ್ಕೆ ಅದೊಂದು ನಡೆಯುತ್ತದೆ, ಆಯಾ ಕಾಲಕ್ಕೆ ಅಂತ ಒಂದಿರ್ತದಲ್ಲ. ಒಂದು ವಾರದ ಹಿಂದೆ ತುಂಬ ರುಚಿಯಾದ ಊಟ ಮಾಡಿದ್ವಿ, ಆ ಊಟದ ನೆನಪಿನಲ್ಲಿ ಒಂದು ವಾರ ಇಡೀ ಉಪವಾಸ ಇರೋಕ್ಕಾಗುತ್ತದೆಯಾ? ಇವತ್ತು ಸಿಕ್ಕಂಥ ರಾಗಿ ರೊಟ್ಟಿ ಚೆನ್ನಾಗಿಲ್ಲ ಅಂತ ಆ ಊಟವನ್ನು ನೆನೆದು ಈ ಊಟವನ್ನು ಬಿಡೋದಕ್ಕೆ ಆಗುತ್ತದೆಯಾ? ಆಗುವಂಥದ್ದಲ್ಲ. ಅಂದೆನದು ಅಂದಿಗೆ, ಇಂದೆನದು ಇಂದಿಗೆ, ನೆನ್ನೆಗೆ, ಇಂದಿಗೆ ಇರಲಿ, ನಾಳೆಯು ನಾಳೆಗೆ ಅಂತ ಅನ್ನಲೇಬೇಕಾಗುತ್ತದೆ. ಇದು ಒಂದು. ಮತ್ತು ಈ ಪ್ರತಿಕ್ರಿಯೆಗಳನ್ನು ನಾವಿಷ್ಟು ಗಂಭೀರವಾಗಿ ತೆಗೆದುಕೊಳ್ತೀವಿ ಅನ್ನೋದು ಹೋಗುತ್ತದೆ. ಕೆಲವೊಮ್ಮೆ ಕೆಲವರು ಕೊಟ್ಟ ಪ್ರತಿಕ್ರಿಯೆಯನ್ನು ತುಂಬ ತೀವ್ರವಾಗಿ ಸ್ವೀಕರಿಸ್ತಾರೆ. ಅಯ್ಯೋ, ವೇಶ್ಯ ಲಂಪಟನಾದ ಒಬ್ಬ ಭುಜಂಗ ಹೇಳಿದ ಮಾತಿಗೆ ಎಷ್ಟು ಮಹಾ ಬೆಲೆ ಕೊಡಬಹುದು, ಏನು ಕೊಡೋದಕ್ಕೆ ಸಾಧ್ಯ, ಅದು ಕೂಡ ಇಟ್ಕೊಳ್ಬಹುದು. ಒಟ್ಟಿನಲ್ಲಿ ಕವಿ ಇದನ್ನು ತುಂಬ ಓಪನ್ ಎಂಡೆಡ್ ಆಗಿ ಬಿಟ್ಟುಬಿಟ್ಟಿದ್ದಾನೆ. ಅದರೊಳಗೆ ಗೊತ್ತಾಗುತ್ತದೆ ನಾವು ಏನೆಲ್ಲ ಧ್ವನಿಗಳನ್ನು ಕಲ್ಪಿಸಿಕೊಳ್ಳಬಹುದು, ಔಚಿತ್ಯ ಮೀರದಂತೆ. ಇನ್ನೊಮ್ಮೆ ಅವನು ಕ್ರೀಡೋದ್ಯಾನದ ಕಡೆಯಿಂದ ಹೋಗ್ತಾ ಇದ್ದಾನೆ. ಆಗ ಒಬ್ಬ ಬೇಡ್ರ ಹುಡುಗಿ ಕಾಣಿಸ್ಕೊಳ್ತಾಳೆ. ಅವಳನ್ನು ನೋಡಿ ಪ್ರಶ್ನೆ ಕೇಳ್ತಾನೆ, ಕಾತ್ವಂ ಪುತ್ರಿ, ಯಾರಮ್ಮ ನೀನು ಮಗಳೇ ಅಂತ ಕೇಳ್ತಾನೆ. ನರೇಂದ್ರ ಲುಬ್ಧಕವದು. ಅವಳಿಗೆ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು. ತಕ್ಷಣವೇ ಅವಳು ಹೇಗೆ ಕೊಡಬೇಕು ಹಾಗೆ ಉತ್ತರ ಕೊಡ್ತಾಳೆ. ಕಾತ್ವಂ ಪುತ್ರಿ ಅಂತಂದರೆ 3 ಗುರುಗಳು ಬಂದಿವೆ. ಕಾತ್ವಂ ಪುತ್ರಿ ಶಾರ್ದೂಲ ವಿಕ್ರೀಡಿತದ ಆರಂಭ ಅನ್ನುವಂತೆ ಅನಿಸ್ತು. ನರೇಂದ್ರ ಲುಬ್ಧಕವಧೂ, ಛಂದೋ ಭಾಷಣ ಮಾಡ್ತಾ ಇದ್ದಾಳೆ ನೋಡಿ. ಕಾತ್ವಂ ಪುತ್ರಿ ಅಂದರೆ ಅಹಮಸ್ಮಿ ಲುಬ್ಧಕಸ್ಯ ವಧೂಹು ಅಂತ ಅನ್ಬೋದಾಗಿತ್ತು, ಅಹಂ ವ್ಯಾಧವಧೂಹು ಅಂತ ಅನ್ಬೋದಾಗಿತ್ತು. ಅವಳಾದರೆ ಒಂದು ಪದ್ಯ ರೂಪದಲ್ಲಿ ಸಂಭಾಷಣೆ ಮಾಡೋಕ್ಕೆ ಅನ್ನುವಂತೆ ಪದ್ಯವನ್ನು ಎತ್ಕೊಂಡು ಬಿಟ್ಟಿದ್ದಾಳೆ. ಸಂಗೀತ ಕಚೇರಿಗಳಲ್ಲಿ ಕೆಲವೊಮ್ಮೆ ರಾಗದ ಪೂರ್ಣ ಸ್ವರೂಪವನ್ನು ತೋರಿಸದೆ ಆಲಾಪನೆ ಮಾಡ್ತಾ ಇರ್ತಾರೆ ಮುಖ್ಯ ಗಾಯಕರು. ಅದೊಂದು ವಾಮಾಚಾರ. ವಯಲಿನ್ನವ್ರಿಗೆ ತೊಂದರೆ ಮಾಡಬೇಕು ಅಂತ ಅವರು ಇನ್ನೂ ಉತ್ತರಾಂಗಕ್ಕೆ ಹೋಗಿರೋದಿಲ್ಲ. ಹೌದು, ಔಡವ ರಾಗವ, ಶಾಡವ ರಾಗವ ಇಂಥದ್ದು ಅಂತ ಗೊತ್ತಾಗ್ತಾ ಇರೋಲ್ಲ. ಅಂಶ ಗ್ರಹ ನ್ಯಾಸ ಸ್ಫುಟ ಮಾಡ್ತಾ ಇರೋಲ್ಲ. ಯಾವುದೋ ಷಡ್ಜ ಪಂಚಮಗಳಲ್ಲೋ ಷಡ್ಜ ಮಧ್ಯಮಗಳಲ್ಲೋ ಓಡಾಡ್ತಾ ಇರ್ತಾರೆ. ಎಲ್ಲ ರಾಗಕ್ಕೂ ಬಂದು ಸಾಯತ್ವೆ ಆ ಸ್ವರಗಳು. ಏನು ಮಾಡೋದು? ಆಗ ಅವರು ಅಷ್ಟೇ ರೀತಿಯಾಗಿ ಮಾಡಬೇಕು. ಮಹಾಲಿಂಗಂ ಅಂತ ಚೇಷ್ಟೆಗಳನ್ನು ತುಂಬ ಮಾಡ್ತಾ ಇದ್ರಂತೆ. ಅವ್ರನ್ನ ವೇದಿಕೆಗೆ ತಂದು ದೊಡ್ಡ ರೀತಿಯಲ್ಲಿ ಪ್ರಚಾರ ಕೊಟ್ಟವರು ವೈಲಿನ್ ಚೌಡಯ್ಯನವರು. ಅವ್ರ ಮುಂದೆ ಇವರು ಈ ಚೇಷ್ಟೆ ಆರಂಭ ಮಾಡಿದ್ರಂತೆ.
ಇನ್ನೊಮ್ಮೆ ಈ ಥರದ ಚೇಷ್ಟೆಯನ್ನು ಅರಿಯಕುಡಿಯವರು ಮಾಡಿದ್ರಂತೆ. ಅದು ಹಾಗೆ ಮಾಡಿದ ಮೇಲೆ ಇವರು ವಾದ್ಯಕ್ಕೆ ಪಕ್ಕವಾದ್ಯಕ್ಕಿದ್ದವರು ಅವರು ಅದು ಎಷ್ಟೆಷ್ಟು ವ್ಯಾಪ್ತಿಯಲ್ಲಿ ಹಾಡಿದ್ರು ಅಷ್ಟಷ್ಟೇ ವ್ಯಾಪ್ತಿಯಲ್ಲಿ ನುಡಿಸಿದ್ರಂತೆ. ಆ ರೀತಿಯಾಗಿ ಎಕ್ಸ್ಚೇಂಜ್ ಆಯಿತು. ಇವರು ಅದೇ ರೀತಿಯಲ್ಲಿ ಇನ್ನೊಂದು ಸಂಗತಿಯನ್ನು ನುಡಿಸೋದು, ಅವರು ಅದನ್ನು ಮತ್ತೆ ಮರು ನುಡಿಸ್ತಕ್ಕಂಥದ್ದು ಇದಾಯಿತು. ಒಂದು 5 ನಿಮಿಷ ಆದಮೇಲೆ ಇನ್ನಾದರೂ ನಿಮಗೆ ಸಂದೇಹ ತೀರ್ತಾ ಯಾವ ರಾಗ ಅಂತ ಗೊತ್ತಾಯ್ತಾ, ನುಡಿಸ್ಬೋದಲ್ಲ ಆ ರಾಗನ ಅಂತಂದ್ರಂತೆ. ಅಂದರೆ ಹಾಡ್ಬೋದಲ್ಲ ಅಂತ ಪಕ್ಕವಾದ್ಯದವರು ಹೇಳಿದ್ರಂತೆ ಚೌಡಯ್ಯನವರು. ಅಂದರೆ ನೀವೇನಾದ್ರು ಸಂದೇಹದಿಂದ ಏನು ಹಾಡೋದು ಅಂತ ಗೊತ್ತಿಲ್ಲದೆ ಹೀಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರೆ ಬೀಟಿಂಗ ನೋಡಿದ ಬುಷ್ ಅಂತ ವ್ಯಂಗ್ಯ. ಆ ರೀತಿಯಾಗಿ ಹೀಗೆ ಮಾಡುವುದೆಲ್ಲ ಉಂಟು. ಇಲ್ಲಿ ಆ ತರಹ ಗದ್ಯವೋ ಪದ್ಯವೋ ಗೊತ್ತಾಗದಂಥ ರೀತಿಯಲ್ಲಿ ಎತ್ತರ ಇದ್ದರೆ ಈ ಥರ ಉತ್ತರ ಕೊಡಬೇಕಲ್ವ. ಪ್ರಸಿದ್ಧವಾದ ಒಂದು ಚಮತ್ಕಾರ ಉಂಟು ಸಂಸ್ಕೃತದಲ್ಲಿ, ಅದನ್ನು ಅನೇಕರಿಗೆ ಅನ್ವಯಿಸಿದ್ದಾರೆ. ದೊಡ್ಡ ದೊಡ್ಡವರಿಗೆಲ್ಲ ಸೇಮ್ ಕಥೆಗಳು ಬಂದುಬಿಡುತ್ತವಲ್ಲ. ವಿವೇಕಾನಂದರ ಬದುಕಿನಲ್ಲಿ ಅದೇ ಬಂದಿರುತ್ತೆ, ಐನ್ಸ್ಟೀನ್ ಬದುಕಿನಲ್ಲೂ ಅದೇ ಬಂದಿರುತ್ತೆ. ಕಾಳಿದಾಸಂದು, ಅಪ್ಪಯ್ಯ ದೀಕ್ಷಿತರದು ಎಲ್ಲರಿಗೂ ಒಂದೇ ಕಥೆಗಳ ಅನ್ವಯ ಆಗುತ್ತದೆ. ಹಾಗೆ ಕಾಪೂರ್ವ ಅಂತ, ಪೂರ್ವ ಅಂತ ಅನ್ನೋದು ಪುಲ್ಲಿಂಗ ಶಬ್ದ ಆದರೆ ಕಾ ಅಂತ ಸ್ತ್ರೀಲಿಂಗದಲ್ಲಿ ಅದಕ್ಕೆ ಪ್ರಶ್ನೆ ಹೇಗೆ ಕೇಳೋದು, ಕಾಪೂರ್ವ ಅಂತ. ವಸ್ತುತಃ ಪೂರ್ವ ದಿಕ್ಕಂತ ಅನ್ನೋದಿದ್ರೆ ಅದು ಸ್ತ್ರೀಲಿಂಗದಲ್ಲೇ ಇರತಕ್ಕಂಥದ್ದಲ್ವಾ, ಇದನ್ನ ಯಾಕೆ ಪುಲ್ಲಿಂಗ ಮಾಡಿದ್ದು ಅಂತ. ಅದಕ್ಕೆ ಕಾ ಪೂಹು ವಹ, ವಹ ನಿಮ್ಮ, ಪೂಹು ಪೂಹ್ ಪುರಂ, ಪುರ ಕ ಯಾವುದು, ಪೂಹು ಸ್ತ್ರೀಲಿಂಗ, ನಿಮ್ಮ ಊರು ಯಾವುದು ಅಂತ ಕಾಪೂರ್ವ ಅಂತ. ಕಾಪೂರ್ವ ಅಂದರೆ ಶೃಂಗೇರಿ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ನಸರಾವಪೇಟ ಅಂತ ಅಂದಿದ್ರು ಅಂತ. ಹಾಗೆ ಕಾಂಚಿ ನಗರದಲ್ಲಿದ್ದ ಪ್ರತಿವಾದಿ ಭಯಂಕರ ಅಣ್ಣಂಗರಾಚಾರ್ಯರು ಅವ್ರ ಬಗ್ಗೆನೂ ಇದನ್ನು ಹೇಳ್ತಾರೆ, ಕಾಂಚಿ ನಗರಿ ಅಂತಂದರು ಅಂತ. ಹೀಗೆಲ್ಲ ಯಾರೇ ಆಗಿರಲಿ ಚಮತ್ಕಾರವಾದಂಥ ಒಂದು ಸನ್ನಿವೇಶವನ್ನು ರಚನೆ ಮಾಡಿ ಕವಿಗಳಿಗೆ ಅಂಟಿಸ್ತಕ್ಕಂಥದ್ದು ಅದು ಒಂದು ಸೊಗಸು. ಈ ಥರ ಅನೆಕ್ಡೋಟ್ಸನ್ನು ಮಾಡಿ ಬಿಟ್ಬಿಡೋದು ಉಂಟಲ್ಲ. ನನ್ನಂಥ ಬಡಪಾಯಿ ಬಗ್ಗೆನೇ ಮಾಡಿದ್ದಾರೆ. ನನ್ನ ಯಾವುದೋ ಒಂದು ಅವಧಾನದ ಪದ್ಯಾಭಾಸವನ್ನು ತೆಗೆದುಕೊಂಡು ವಾಟ್ಸಪ್ಪಲ್ಲಿ ವೈರಲ್ ಮಾಡಿದ್ರು. ಅದನ್ನು ನನಗೇ ಮತ್ತೆ ತ್ವದೀಯಾಭಿರ್ವಾಗ್ಭೀತವ ಅಂತ ನನಗೇ ಬಂದು ತಳ್ತಾ ಇದ್ರು. ಇದು ಹೌದಾ ಹೌದಾ ಅಂತ. ಅಲ್ಲಪ್ಪ, ಈಗೇನೂ ಅಲ್ಲ, ಯಾವ ಮಾಣಿನೂ ನೆನರಿಗೆ ಇದನ್ನು ಹೇಳಿದ್ದಿಲ್ಲ, ಅವನಿಗೆ ನಾನೇನು ಈ ಥರ ಉತ್ತರ ಕೊಟ್ಟಿದ್ದಿಲ್ಲ. ಇದು ಯಾವುದೋ ಒಂದು ಅವಧಾನದ ಪದ್ಯ ಅಷ್ಟೇ, ಇನ್ನೇನೂ ಇಲ್ಲ. ವಸ್ತುತಃ ಆಗಿದ್ದಿಷ್ಟೇ. ಒಂದು ಅವಧಾನವನ್ನು ಉಡುಪಿನಲ್ಲಿ ನಾನು ಮಾಡೋಕ್ಕೆ ಹೋಗಿದ್ದಾಗ ಆ ಅವಧಾನಕ್ಕೆ ಸಂತೋಷ್ ಕುಮಾರ್ ಗುಲ್ವಾಡಿಯವರು ಬಂದಿದ್ದರು. ಮಣಿಪಾಲದಲ್ಲಿ ನಡೆದದ್ದು. ಆಗ ಎಲ್ಲ ಅವಧಾನ ಮುಗಿದು ಅಲ್ಲಿ ಒಂದು ಹೋಟೆಲ್ನಲ್ಲಿ ಊಟಕ್ಕೆ ಏರ್ಪಾಟಾಗಿತ್ತು. ಅಲ್ಲಿ ಹೋಗಿದ್ದಾಯಿತು. ಗುಲ್ವಾಡಿಯವರು ಬಂದರು. ಆಗ ಮಾಣಿ, ನೀವು ಅವಧಾನಕ್ಕೆ ಹೋಗಿದ್ದರಾ ಅಂತ ಗುಲ್ವಾಡಿಯವ್ರನ್ನ ಕೇಳಿದಂತೆ. ಇದೇನಪ್ಪ ನಿನಗೆ ಕುತೂಹಲವ ಅಂತಂದರೆ, ಪಕ್ಕದಲ್ಲೇ ಹಾಲು, ನಾನು ಅಲ್ಲಿಗೆ ಹೋಗಿ ಬಂದೆ, ಪೂರ್ಣವಾಗಿ ಕೇಳೋಕ್ಕಾಗಲಿಲ್ಲ, ಇಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ, ಇಂಥ ಹಂತದವರೆಗೂ ನಾನು ನೋಡಿ ಬಂದೆ ಅಂತ ಹೇಳಿದ್ರಂತೆ. ಆಮೇಲೆ ಗುಲ್ವಾಡಿಯವರೇ ನನಗೆ ಹೇಳಿದ, ಸಂತೋಷ್ ಕುಮಾರ್ ಗುಲ್ವಾಡಿಯವರು ಅದಕ್ಕೆ ತರಂಗ ಪತ್ರಿಕೆ ಸಂಪಾದಕರಾಗಿದ್ದರು. ಒಬ್ಬ ಹೋಟೆಲ್ ಮಾಣಿಗೂ ಕೂಡ ಅವಧಾನ ಆಸಕ್ತಿಯನ್ನು ತಂದು ಇಷ್ಟರ ಮಟ್ಟಿಗೆ ಅವನು ಅದನ್ನು ಅನುಸರಿಸಿದ್ದಾನೆ ಅಂತಂದರೆ ಇದನ್ನು ನಮ್ಮ ಪತ್ರಿಕೆಯಲ್ಲಿ ಪರಿಚಯ ಮಾಡಬೇಕು ಅಂತ ಅನಿಸಿ ಆಮೇಲೆ ನನ್ನ ಪರಿಚಯವನ್ನು ಪತ್ರಿಕೆಯಲ್ಲಿ ಮಾಡಿದ್ರು. ಇಷ್ಟೇ ಆಗಿದ್ದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆಮೇಲೆ ಇನ್ನೊಂದು ಆ ದಿವಸ ಪತ್ರಿಕೆಯಲ್ಲಿ ರಿವ್ಯೂನಲ್ಲಿ ನನ್ನ ಯಾವುದೋ ಹಿಂದಿನ ಅವಧಾನದ ಒಂದು ಪದ್ಯವನ್ನು ಹಾಕಿದ್ರು. ಅದರೊಳಗೆ ಇಡ್ಲಿ ಸಾಂಬಾರು, ದೋಸೆ, ಪೂರಿ ಈ ರೀತಿ ಪದಗಳು ಬಂದಿತ್ತು. ಅಂದರೆ ಯಾವುದೋ ಒಂದು ಇಲಿ ಹೋದರೆ ಅದನ್ನು ಹುಲಿ ಹೋಯಿತು ಅಂತ ಮಾಡುವಂಥದ್ದು. ಜನರಿಗೆಲ್ಲ ಈ ಥರ ಕಥೆಗಳನ್ನು ಕಟ್ಟಬೇಕು ಅಂತ ಆಸೆ ಇರ್ತದೆ, ಹಾಗೆ ನಡೀತಾ ಹೋಗುತ್ತದೆ. ವಸ್ತುಸ್ಥಿತಿ ಬೇರೆಯೇ ಇರ್ತದೆ. ಇಲ್ಲೀಗ ಅವನು ಕಾತ್ವಂ ಪುತ್ರಿ ಅಂತ ಹೇಳ್ತಿದ್ದಂತೆ ಅವಳು ತಕ್ಷಣ ಪ್ರಾಯಶಃ ಅವನು ಒಂದು ಸೂಕ್ಷ್ಮ ಕೊಡುವಂತೆ ಎತ್ತುಕೊಂಡನೋ ಏನೋ, ಆ ಎತ್ತುಗಡೆಯಲ್ಲೇ ಗೊತ್ತಾಗುತ್ತದೆ. ಒಳ್ಳೆ ಸಮರ್ಥನಾದ ಗಾಯಕರು ಷಡ್ಜ ತಗೊಂಡ್ರೇ ರಾಗ ಯಾವುದು ಅನ್ನೋ ಊಹೆ ಬರುತ್ತದೆ. ಆ ರೀತಿಯಾಗಿದ್ದಿರಬೇಕು. ಕಾತ್ವಂ ಪುತ್ರಿ ಅಂತ ಅನ್ನುವ ರೀತಿಯಲ್ಲೇ ನರೇಂದ್ರ ಲುಬ್ಧಕವಧೂ ಕ್ಲಿಯರ್ ಮಾಡಿಬಿಟ್ಲು, ನೀನು ಪದ್ಯ ಹೇಳಬೇಕು ತಪ್ಪಲ್ಲ ಅಂತ. ಕಾತ್ವಂ ಪುತ್ರಿ ನರೇಂದ್ರ ಲುಬ್ಧಕವಧೂ ಹಸ್ತೆ ಕಿಮೇತತ್, ನಿನ್ನ ಕೈಯಲ್ಲಿ ಏನಮ್ಮ, ಫಲಂ, ಫಲಂ ಮಾಂಸ, ಹಣ್ಣಲ್ಲ ಮಾಂಸ. ಹಸ್ತೆ ಕಿಮೇತತ್ ಫಲಂ ಕ್ಷಾಮಂ ಕಿಂ, ಏನು ತುಂಬ ಸೊರಗಿರೋ ಥರ ಕಾಣಿಸುತ್ತೆ, ಬತ್ತೋಗಿದೆ ಮಾಂಸ ನಿನ್ನ ಕೈನಲ್ಲಿರ್ತಕ್ಕಂಥದ್ದು. ಕ್ಷಾಮಂ ಕಿಂ, ಏನಾದ್ರು ಬರಗಾಲವಾ ಅಂತಾನೆ. ಸಹಜಂ ಬ್ರವೀಮಿ ನೃಪತೆ ಯದ್ಯಾದರಾಚ್ಛ್ರೂಯತೆ, ನಾನು ನಿಜವಾಗಿ ಹೇಳ್ತೀನಿ, ನೀನು ಸ್ವಲ್ಪ ಗಮನ ಇಟ್ಟು ಕೇಳೋದಿದ್ರೆ. ಗಾಯಂತಿ ತ್ವದರಿ ಪ್ರಿಯ ಶ್ರುತಟಿನಿ ತೀರೇಶು ಸಿದ್ಧಾಂಗನಾ ಗೀತಾಂಧ ನ ತೃಣಂ ಚರಂತಿ ಹರಿಣಾಸ್ತೇನ ಆಮಿಷಂ ದುರ್ಬಲಂ. ಪ್ರೌಢವಾದ ಭಾಷೆಯಲ್ಲಿ ಕವಿಸಮಯ ಚಮತ್ಕಾರ ಹೊಂದಿರತಕ್ಕಂಥ ಪದ್ಯ ಹೇಳಿ ಪೂರ್ತಿ ಮಾಡೇ ಬಿಟ್ಲು. ಇನ್ನು ಸಂವಾದ ಬೇಡ, ನನ್ನ ಪರಾಕ್ರಮ ತೋರಿಸೋಣ, ಪ್ರತಿಭಾ ಪ್ರದರ್ಶನ ಮಾಡೋಣ ಅಂತ. ನಾನು ನಿಜವಾಗಿ ಹೇಳ್ತೀನಿ ಮಹಾರಾಜ,
ನಿನ್ನ ಶತ್ರು ಸ್ತ್ರೀಯರ ಕಣ್ಣೀರಿನ ಕಾಲುವೆಯ ಮಹಾನದಿಯ ಪಕ್ಕದಲ್ಲಿ ಸಿದ್ಧಾಂಗನೆಯರು ಕೂತ್ಕೊಂಡು ಹಾಡ್ತಾ ಇದ್ದಾರೆ. ಅವರ ಹಾಡುಗಳನ್ನು ಕೇಳೋದ್ರೊಳಗೆ ಮರಳಾಗಿರ್ತಕ್ಕಂಥ ಜಿಂಕೆಗಳು ಹುಲ್ಲು ಮೇಯೋದು ಬಿಟ್ಟು ಸೊರಗಿ ಅವುಗಳನ್ನು ಬೇಟೆಯಾಡಿ ನಮ್ಮ ಬೇಡರು ತಂದಂಥ ಮಾಂಸ ಹೀಗೆ ಬತ್ತಿ ಬಾಡಿ ಬರಕಲಾಗಿ ಹೋಗಿದೆ ಅಂತ ಹೇಳಿಬಿಟ್ಟು. ಅಂದರೆ ನಿನ್ನ ಎಷ್ಟು ಜನ ಶತ್ರುಗಳನ್ನು ಕೊಂದು ಆ ಎಷ್ಟು ಜನ ಶತ್ರುಗಳ ಹೆಂಡತಿಯರ ಹತ್ತು ಆ ಕಣ್ಣೀರೆಲ್ಲ ಉಪ್ಪು ನೀರಿನ ಮಹಾನದಿಯಾಗಿ ಪ್ರವಹಿಸಿ ಅದನ್ನು ಸಿದ್ಧಾಂಗನೆಯರು ಕೂತು ದಡದಲ್ಲಿ ಹಾಡಿರಬೇಕು ಅಂತನ್ನುವುದು ನಮಗೆ ಬಿಟ್ಟಂಥ ಕಲ್ಪನೆ. ಸಂದರ್ಭ ತುಂಬ ಚೆನ್ನಾಗಿದೆ. ಈ ರೀತಿಯಾದ ಕಲ್ಪನೆ ನಮ್ಮ ಕಾಲಕ್ಕೆ ಅಷ್ಟಾಗಿ ರುಚಿಸೋದಿಲ್ಲ, ಅದು ಬೇರೆ. ಇನ್ನು ಮುಂದೆ ಒಂದು ಸ್ವಾರಸ್ಯಕಾರಿಯಾದ ಸನ್ನಿವೇಶ ಬರುತ್ತದೆ. ಅದು ಬಹಳ ಹೃದಯವಾದದ್ದು. ಒಮ್ಮೆ ರಾಜ ಬೇಟೆ ಆಡಿಕೊಂಡು ಮೃಗಯಾರಸಪರಾಧೀನ ಹಯಮಾರುಹ್ಯ ಪ್ರತಸ್ಥೆ, ಕುದುರೆ ಮೇಲೆ ಕೂತು ಬರ್ತಾ ಇದ್ದಾನೆ. ಆಗಲ್ಲಿ ಒಂದು ನದಿ. ತಥೋ ನದೀಂ ಸಮುತ್ತೀರ್ಣಂ ಶಿರಸಿ ಆರೋಪಿತೆಂಧನಂ ವೇಷೇಣ ಬ್ರಾಹ್ಮಣಂ ಜ್ಞಾತ್ವ ರಾಜ ಪಪ್ರಚ್ಛ ಸತ್ವರಂ. ಒಂದು ನದಿಯನ್ನು ದಾಟಿಕೊಂಡು ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದ. ತಲೆ ಮೇಲೆ ಕಟ್ಟಿಗೆ ಹೊತ್ತುಕೊಂಡು ಬರ್ತಾ ಇದ್ದ ಪಾಪ ಬಡ ಬ್ರಾಹ್ಮಣ. ನೋಡಿ ಮತ್ತೆ ಛಂದೋಭಾಷಣ, ಛಾಂದಸವಾದ ಅನುಷ್ಠುಪ್ ಛಂದಸ್ಸಿನಲ್ಲೇ ಹೇಳ್ತಾನೆ. ಕೇನ್ ಮಾತ್ರಂ ಜಲಂ ವಿಪ್ರ, ಒಂದು ಸಾಲನ್ನೇ ಹೇಳ್ತಾನೆ. ಬ್ರಾಹ್ಮಣ, ನದಿಯ ಆಳ ಎಷ್ಟು? ಕೇನ್ ಮಾತ್ರಂ ಜಲಂ ವಿಪ್ರ, ಎಷ್ಟು ಆಳ ನದಿಯದು ಅಂತ. ಜಾನುದಗ್ಞಂನ ರಾಧಿಪ, ಮೊಣಕಾಲವರೆಗೂ ಬರುತ್ತೆ ನೀರು ಅಂತ. ಈದೃಶೀ ಕಿಮ್ ಅವಸ್ಥಾತೆ, ಆ ಜಾನುದಗ್ಞಂ ನರಾಧಿಪ ಅಂತ ಹೇಳ್ತಾ ಇದ್ದಂತೆಯೇ ಇವನು ಅಸಾಮಾನ್ಯವಾದ ಚಮತ್ಕಾರಿ ಅಂತ ಗೊತ್ತಾಯಿತು. ಇದೆಂಥ ಅವಸ್ಥೆ ನಿನ್ನದು ಅಂತ ಕೇಳ್ತಾನೆ. ನೈ ಸರ್ವೇ ಭವಾದೃಶಾಹ, ಎಲ್ಲರೂ ನಿನ್ನಂತೆ ಅಲ್ಲ ಅಂತಂದ. ಬಹಳ ಚೆನ್ನಾಗಿದೆ. ಒಂದು ಗಾದೆ ಇದೆಯಲ್ಲ, ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲುದ್ದ ನೀರು ಅಂತ. ಎಷ್ಟು ನೀರಿನ ಪ್ರಮಾಣ ಅಂತ ಕೇಳಿದ್ರೆ ಮೊಣಕಾಲುದ್ದ ಅಂತ. ಆಗಲೇ ಇವನಿಗೆ ಗೊತ್ತಾಯಿತು, ನಾನು ಪಾಪಿ, ನಾನು ಬಡವ, ಅದಕ್ಕೆ ನನಗೆ ಮೊಣಕಾಲುದ್ದಕ್ಕೆ ನೀರು ಬರ್ತಾ ಇದೆ ಅನ್ನುವ ಧ್ವನಿ ಇಟ್ಕೊಂಡು ಹೇಳ್ತಾ ಇದ್ದಾನೆ ಅಂತ. ಇದ್ಯಾಕೆ ಈ ಸ್ಥಿತಿ ಬಂತು ಅಂದರೆ, ಎಲ್ಲರೂ ನಿನ್ನಂತೆ ಅಲ್ಲಪ್ಪ, ಕೊಟ್ಟು ಹುಟ್ಟೋರಲ್ಲ ಅಂತಕ್ಕಂಥದ್ದು. ಎರಡು ಗಾದೆಗಳನ್ನು ಕೊಟ್ಟು ಹುಟ್ಟಿರಬೇಕು, ಈ ಥರ ಮಾಡಬೇಕು ಅಂತ. ಪುಣ್ಯೇರ್ ಯಶೋ ಲಭ್ಯತೆ, ಪುಣ್ಯೈ ಶ್ರೇಯೋ ಲಭ್ಯತೆ ಅಂತ, ಲಭ್ಯಂತೆ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಂತ. ಆಮೇಲೆ ಮತ್ತೆ ಕೇಳ್ತಾನೆ, ವಿದ್ವನ್ ಯಾಚಸ್ವ ಕೋಶಾಧಿಕಾರಿಣಂ, ನಾನು ಕೋಶಾಧಿಕಾರಿಯ ಬಳಿಗೆ ನಿನ್ನನ್ನು ಕಳಿಸ್ತೀನಿ. ಲಕ್ಷಂ ದಾಸ್ಯತಿ ಮಧ್ವಚಸ, 1,00,000 ಕೊಡ್ತಾನೆ, ಹೋಗು ಅಂತ. ಆಗ ಅವನು ಆ ಸೌದೆಯ ಹೊರೆಯನ್ನು ಪಟಕ್ಕನೆ ಕೆಳಕ್ಕೆ ಜಾರಿಸಿ ಕೋಶಾಧಿಕಾರಿಣಂ ಗತ್ವಾಪ್ರಾಹ, ಓಡೋಡಿ ಕೋಶಾಧಿಕಾರಿ ಹತ್ರಕ್ಕೆ ಹೋಗಿ ಮಹಾರಾಜೇನ ಪ್ರೇಷಿತೋಸ್ಮಿ ಲಕ್ಷಮ್ಮೆ ದೀಯತಾಮ್ ಅಂತ. 1,00,000 ಕೊಡು ಅಂತಂದರೆ ಅಟೆನ್ಷನ್ ಕೊಡು ಅಂತಲೂ ಅರ್ಥ ಆಗುತ್ತೆ. 1,00,000 ಕೊಡು ಅಂತ. ವಿಪ್ರ ಭವನ್ ಮೂರ್ತಿ ಲಕ್ಷ್ಯಂ ನಾರ್ಹತಿ, ನಿನ್ನ ಯೋಗ್ಯತೆಗೆ 1,00,000 ಸಿಗೋಲ್ಲ, ಹೋಗು ಅಂತ ಅವನು ಕಳಿಸ್ಬಿಟ್ಟ. ನಿನ್ನ ನೋಡಿದ್ರೆ 1,00,000 ಬಾಳುತ್ತೆ ಅಂತ ಅನ್ಸೋದಿಲ್ಲ, ನಿನ್ನ ಜಾಯಮಾನ, ಹೋಗು ಅಂತ. ರಾಜನ ಹತ್ರಕ್ಕೆ ಬರ್ತಾನೆ. ಸ ಪುನರ್ ಹಸತಿ ದೇವ ನಾರ್ಪಯತಿ. ಇದು ಒಳ್ಳೆ ಶೂರ್ಪಣಕ್ಕೆ ಕಥೆ ಆಯಿತು. ರಾಮನತ್ರದಿಂದ ಲಕ್ಷ್ಮಣತ್ರಕ್ಕೆ, ಲಕ್ಷ್ಮಣತ್ರಿಂದ ರಾಮನತ್ರಕ್ಕೆ. ರಾಜ 1,00,000 ಯಾಚಸ್ವ, 2,00,000 ಕೇಳು ಅಂತಾನೆ. ಮತ್ತೆ ಓಡೋಗ್ತಾನೆ. 1,00,000 ದೇಯಮಿತಿ ರಾಜ್ಞಾ ಉಕ್ತಂ ಅಂತಾನೆ. ಮತ್ತು ಅವನು ಹಾಗೆ ಹೇಳ್ತಾನೆ. ಸ ಪಾಪಿಷ್ಟೋ ಮಾಲೋಕ್ಯ ಹಸತಿ ನಾರ್ಪಯತಿ. ಆ ಪಾಪಿಷ್ಟ ನೋಡಿ ನನ್ನ ನಗ್ತಾನೆ, ದುಡ್ಡು ಕೊಡೋದಿಲ್ಲ, ನೀನು 2,00,000 ಇರಲಿ, 1,00,000 ಬೆಳೆ ಬಾಳಲ್ಲ ಅಂತಾನೆ ಅಂತ. ಮತ್ತೆ ಕುತೂಹಲದಿಂದ ಹೇಳ್ತಾನೆ, ವಿಪ್ರ 1,00,000 ಯಾಚಸ್ವ ಅವಶ್ಯಂ ದಾಸ್ಯತಿ, 3,00,000 ಕೇಳು, ಖಂಡಿತ ಕೊಡ್ತಾನೆ ಅಂತ. ಓಡ್ತಾನೆ. ರಾಜಾಮೇ 1,00,000 ದಾಪಯತಿ. ಸ ಪುನರ್ ಹಸತಿ, ಮತ್ತೆ ನಗ್ತಾನೆ. ತತ ಕ್ರುದ್ಧೋ ವಿಪ್ರಹ ಪುನರ್ ಅಗತ್ಯಾಹ ದೇವ ಸ ನಾರ್ಪಯತ್ಯೇವ ಅಂಥೇಳಿ ಇವನಿಗೆ ಈಗ ಕೋಪ ಬಂದು ಪುಂಖಾನುಪುಂಖವಾಗಿ ಪದ್ಯ ಹೇಳ್ತಾನೆ. ರಾಜನ್ ಕನಕಧಾರಾಭಿ ತ್ವಯಿ ವರ್ಷತಿ, ತ್ವಯಿ ಸರ್ವತ್ರ ವರ್ಷತಿ, ಅಭಾಗ್ಯ ಛತ್ರ ಸಂಚನ್ನೆ ಮೈ ನಾಯಾಂತಿ ಬಿಂದವ. ಮಹಾರಾಜ, ನೀನೆಲ್ಲೆಲ್ಲೂ ಬಂಗಾರದ ಮಳೆ ಸುರಿಸ್ತಾ ಇದ್ರು, ದೌರ್ಭಾಗ್ಯ ದೊಡ್ಡ ಕೊಡೆ ಹಿಡಿದು ಬಿಟ್ಟಿದೆ, ಒಂದು ಹನಿನೂ ಬೀಳ್ತಾ ಇಲ್ಲ ನನ್ನ ಮೇಲೆ ಅಂತ. ಅಭಾಗ್ಯ ಅನ್ನುವ ಕೊಡೆ ಹಿಡಿಯಲ್ಪಟ್ಟು ಹೀಗಾಗ್ತಾ ಇದೆ ಅಂತ. ಎಷ್ಟು ಸುಂದರವಾದ ರೂಪಕಾಲಂಕಾರ. ತ್ವಯಿ ವರ್ಷತಿ ಪರ್ಜನ್ಯೇ ಸರ್ವೇ ಪ್ಲಾವಿತಾದ್ರುಮಾಹ, ಸರ್ವೇ ಪಲ್ಲವಿತಾದ್ರುಮಾಹ, ಅಸ್ಮಾಕಂ ಅರ್ಕವೃಕ್ಷಾಣ ಪೂರ್ವಪತ್ರೇಪಿ ಸಂಶಯ. ನೀನು ಮಳೆ ಸುರಿಸಿದ್ರೆ ಎಲ್ಲ ಮರಗಳು ಚಿಗುರು ಬಿಡುತ್ತವೆ, ನಮ್ಮಂಥ ಎಕ್ಕದ ಗಿಡಗಳಿಗೆ ಇರೋ ಎಲೆಗಳು ಉದುರೋಗೋ ಭಯ. ಕ್ಯಾಕ್ಟಸ್, ಅವುಗಳಿಗೆ ಮಳೆ ಬಿದ್ದರೆ ಇರೋ ಬರೋ ಎಲೆಗಳು ಉದುರೋಗ್ಬಿಡುತ್ತೆ. ನಮ್ಮ ದುಸ್ಥಿತಿ ಅಂಥದ್ದು ಅಂತಂತಾನೆ. ಏಕಮಸ್ಯ ಪರಮೇಕಮುದ್ಯಮಂ ನಿಸ್ತ್ರಪತ್ವಂ ಅಪರಸ್ಯ ವಸ್ತುನಃ ನಿತ್ಯಂ ಉಷ್ಮ ಮಹಸಾ ನಿರಸ್ಯತೆ ನಿತ್ಯ ಮಂದ ತಮಸಂ ಪ್ರಧಾವತಿ. ಏಕಮಸ್ಯ ಪರಮೇಕಮುದ್ಯಮಂ,
ಒಂದು ಇನ್ನೊಂದು ಕೆಲಸ. ನಿಸ್ತ್ರಪತ್ವಂ ಅಪರಸ್ಯ ವಸ್ತುನತ, ನಿರ್ಲಜ್ಜೆ ಎಲ್ಲ ವಸ್ತುಗಳಿಗೂ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ನಿತ್ಯಂ ಪುಷ್ಪಮಹಸ ನಿರಸ್ಯತೆ, ಧಗೆ ಆಸೆಯ ಧಗೆಯಲ್ಲಿ ಒದ್ದಾಡ್ತಾ ಇದ್ದೀವಿ. ಹೀಗಿರುವಾಗ ನಿತ್ಯ ಮಂದತಮಸಂ ಪ್ರಧಾವತಿ, ಹಗಲೆಲ್ಲ ಈ ಥರ ಆದರೆ ಇನ್ನು ರಾತ್ರಿ ಕಗ್ಗತ್ತಲೆ. ಅಂದರೆ ಹಗಲು ನೋಡಿದ್ರೆ ನಮಗೊಂದು ಬೀಸಣಿಗೆಯೂ ಇಲ್ಲದೆ ಬಾಳು, ರಾತ್ರಿ ನೋಡಿದ್ರೆ ಒಂದು ದೀಪವೂ ಇಲ್ಲದೆ ಇರತಕ್ಕಂಥ ಕಗ್ಗತ್ತಲು ನಮ್ಮ ಮನೆಯ ಗತಿ ಈ ಬಗೆಯಲ್ಲಿ ಉಂಟು. ಈ ಥರದ ಸ್ಥಿತಿ ಇದ್ದಾಗ ನಾಚಿಕೆ ಬಿಟ್ಟು ಓಡ್ತಾ ಇದ್ದೀನಿ ಅಲ್ಲಿಗೂ ಇಲ್ಲಿಗೂ, ಇನ್ನೇನು ಮಾಡೋದು ಅಂತ. ಆಗ ರಾಜ ಹೇಳ್ತಾನೆ, ಕ್ರೋಧಂ ಮಾಕುರು ಮದ್ವಾಕ್ಯಾತ್ ಗತ್ವಾ ಕೋಶಾಧಿಕಾರಿಣಂ ಲಕ್ಷತ್ರಯಂ ಗಜೇಂದ್ರಾಂಶ್ಚ ದಶ ಗ್ರಾಹ್ಯಾಸ್ತ್ವಯಾ ದ್ವಿಜ. ನೀನು ಬೇಸರ ಪಟ್ಟುಕೊಳ್ಬೇಡ, ಕೋಪ ಮಾಡಿಕೊಳ್ಳಲೇಬೇಡ, ಹೋಗಿ ಹೇಳು 3 ಲಕ್ಷ ಮತ್ತು 10 ಆನೆಗಳು ಇಷ್ಟನ್ನು ಕೊಡಬೇಕು ಅಂತ. ಆಗ ಅವನು ಹೋಗ್ತಾನೆ. ಆಗ ಕೋಶಾಧಿಕಾರಿ ಇವನು ಇಷ್ಟಕ್ಕೆ ಬಾಳತಾನೆ ಅಂತ ಹೇಳಿಬಿಟ್ಟು ಲಕ್ಷಂ ಲಕ್ಷಂ ಪುನರ್ಲಕ್ಷಂ ಮತ್ತಾಶ್ಚ ದಶದಂತಿನಃ ದತ್ತ ಭೋಜೇನ ತುಷ್ಟೇನ ಜಾನುದಗ್ನ ಪ್ರಭಾಷಿಣೆ ಅಂತಾನೆ. ಮೊಣಕಾಲುದ್ದ ನೀರು ಅಂತನ್ನುವ ಚಮತ್ಕಾರದ ಮಾತಿಗೆ 3 ಲಕ್ಷ 10 ಆನೆ ಕೊಟ್ಟ ಅಂತ. ಅಂದರೆ ಆ ಕೋಶಾಧಿಕಾರಿಗೆ ನೋಡಿ, ಇವನ ಹೇಳಿಕೆಯಿಂದ ಇವನೆಂಥವನಾಗಿರಬಹುದು ಅಂತ ಗೊತ್ತಿರಬಹುದು. ಎಷ್ಟೋ ಬಾರಿ ಬೇರೆಯವರಿಗೆ ತಿಳಿದು ಬಿಡುತ್ತದೆ ಇವರ ಯೋಗ್ಯತೆ ಯಾವ ಮಾತ್ರದ್ದು, ಇವರೇನು ಮಾಡಬಲ್ಲವರು, ಇವರಿಗೆಷ್ಟು ಗೊತ್ತಾಗುತ್ತದೆ ಅಂತ. ಇಲ್ಲಿಯೇ ಹತ್ತಿರದಲ್ಲೇ ನಿತ್ಯಾನಂದ ಪ್ರೆಸ್ ಅಂತ ಒಂದು ಮುದ್ರಣಾಲಯ ಇದೆ. ಅಲ್ಲಿಯ ಮುದ್ರಣಾಲಯದ ಮಾಲೀಕರು, ಕೆಲಸ ಮಾಡೋರು ಹಲವರು, ಇದನ್ನೆಲ್ಲ ನಾನು ಬಲ್ಲೆ. ಅವರು ರಾಮಕೃಷ್ಣಾಶ್ರಮ ಈ ಥರದ್ದೆಲ್ಲ ಒಳ್ಳೊಳ್ಳೆಯ ವೇದಾಂತ ತತ್ವದ ಗ್ರಂಥಗಳನ್ನು ಈ ಥರದ್ದನ್ನೆಲ್ಲ ಅಚ್ಚು ಮಾಡಿಸ್ತಾರೆ. ಅವರ ಒಂದು ಮುದ್ರಣಾಲಯಕ್ಕೆ ಒಮ್ಮೆ ಭೈರಪ್ಪನವರ ಅಂಚು ಮುದ್ರಣ ಆಗೋದಕ್ಕೆ ಕಂಪೋಸಿಂಗಿಗೆ ಹೋಗಿತ್ತಂತೆ. ಹೋಗಿದ್ದಾಗ ಅಲ್ಲಿ ಕಂಪೋಸ್ ಮಾಡೋರು ಯಜಮಾನರುಗಳದಂತೆ, ಸ್ವಾಮಿ ಈ ರೀತಿಯಾದ ಅಕ್ಷರಗಳು ನಮ್ಮ ಮುದ್ರಣಾಲಯದಲ್ಲಿ ಸಂಘಟಿತವಾಗಿ ಅಚ್ಚಾಗಬಾರ್ದು ಅಂತ. ಅಂದರೆ ಇದೆಲ್ಲ ನಮ್ಮ ಮುದ್ರಣಾಲಯದ ಮಡಿಯನ್ನು ಹಾಳು ಮಾಡಿಬಿಡ್ತವೆ ಅಂತ. ನೋಡ್ತಾ ಇದ್ದಂತೆಯೇ ನಮ್ಮ ಮುದ್ರಣಾಲಯ ಯಾವುದನ್ನು ಕಂಪೋಸ್ ಮಾಡಬೇಕು, ಯಾವುದನ್ನು ಅಚ್ಚಿಡಿಸ್ಬೇಕು ಅನ್ನುವಂಥದ್ದು ಗೊತ್ತಾಯಿತು ಅಂತ. ಇದನ್ನು ನನಗೆ ಅವರು ಹೇಳಿದರು. ಅವರ ಅಳಿಯ ನನಗೆ ತುಂಬ ಒಳ್ಳೆಯ ಸ್ನೇಹಿತರು, ರಘು ಅವರು ಹೇಳಿದರು, ನಟರಾಜ್ ಅವರ ಅಳಿಯ. ನನಗೆ ಸದಾ ಜ್ಞಾಪಕ ಬರ್ತಾ ಇರುತ್ತೆ. ಅಂದರೆ ಆ ಒಂದು ವಾತಾವರಣ ಇದ್ದರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತದೆ. ಅದರಲ್ಲಿ ಯುಕ್ತತೆ ಅಯುಕ್ತತೆ ಅದು ಬೇರೆ. ಆ ನಾಡಿ ಮಿಡಿತ ಅನ್ನೋದು ಎಷ್ಟು ಚೆನ್ನಾಗಿ ತಿಳುವಳಿಕೆಗೆ ಬರುತ್ತದೆ ಅಂತ, ಅಂಥ ಒಂದು ಸನ್ನಿವೇಶ. ಇನ್ನು ಮುಂದಿನ ಕಂತಿನಲ್ಲಿ ಮತ್ತಷ್ಟು ಪದ್ಯಗಳು ನೋಡೋಣ. ನಮಸ್ಕಾರ.